ಎಲ್ಲರಿಗೂ ನಮಸ್ಕಾರ. ವಿಧಿಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಯಿಂದ 9:30ವರೆಗೂ ಸಹ ಕಾನೂನು ಸಮಸ್ಯೆಗೆ ಆನ್‌ಲೈನ್‌ನಲ್ಲಿ ನೇರವಾಗಿ ಕಾನೂನು ಸಮಾಲೋಚನೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಬರ್ತಾ ಇದ್ದು, ಈ ಒಂದು ಕಾರ್ಯಕ್ರಮವನ್ನ ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರು ಆದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಳ್ಕರ್ ಅವರು ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇರ್ತಾರೆ. ಈ ಒಂದು ಕಾರ್ಯಕ್ರಮ ಜನಮನ್ನಣೆ ಪಡೆದಿರ್ತದೆ. ಈ ಒಂದು ಕಾರ್ಯಕ್ರಮ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಶುರುವಾಗಿ 9:30ವರೆಗೂ ಸಹ ಈ ಒಂದು ಡಿಸ್ಕಷನ್ಸ್ ನಡೀತಾ ಬರ್ತಾ ಇದ್ದು, ಈ ಒಂದು ಡಿಸ್ಕಷನ್ಸ್ ಅಲ್ಲಿ ಮುಕ್ತವಾದಂತಹ ಚರ್ಚೆ ಇರ್ತದೆ. ಕಾನೂನಿನ ಯಾವುದೇ ಸಮಸ್ಯೆ ಇರ್ಬೋದು, ಆ ಸಮಸ್ಯೆಗೆ ಈ ಒಂದು ವೇದಿಕೆಯಲ್ಲಿ ಪರಿಹಾರವನ್ನ ಪಡ್ಕೊಬಹುದು. ನನ್ನ ಹೆಸರು ಡಾಕ್ಟರ್ ಜಿ ಪುರುಷೋತ್ತಮ್ ಅಂತ ಹೇಳಿ. ಈ ಒಂದು ಕಾರ್ಯಕ್ರಮವನ್ನ ವಿಧಿಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ಬೆಂಗಳೂರು ಇವರನ್ನ ಆಯೋಜನೆಯನ್ನ ಮಾಡುತ್ತಾರೆ. ನಾನು ಆ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಏನಾದ್ರೂ ಕಾನೂನಿನ ಸಮಸ್ಯೆಯನ್ನ ಎದುರಿಸ್ತಾ ಇದ್ರೆ ಆ ಸಂಬಂಧವಾಗಿ ಪ್ರಶ್ನೆಗಳನ್ನ ನೀವು ನೇರವಾಗಿ ಕೇಳಿ ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರಗಳನ್ನ ಪರಿಹಾರವನ್ನ ಪಡ್ಕೋಬಹುದು. ಇಲ್ಲಿ ಮೊದಲು ಆದ್ಯತೆ ಏನು ಯಾರಿಗಿರ್ತದೆ ಅಂದ್ರೆ ಜನಸಾಮಾನ್ಯರಿಗಿರ್ತದೆ. ತಾವು ಅನ್ಮ್ಯೂಟ್ ಅನ್ನ ಮಾಡಿಕೊಂಡು ಪ್ರಶ್ನೆಗಳನ್ನ ಕೇಳ್ಬೋದು. ತಮಗೆ ತಾವು ಮೊದಲ ಆದ್ಯತೆಯನ್ನ ತಮ್ಮ ಪ್ರಶ್ನೆಗಳಿಗೆ ನಾವು ನೀಡ್ತೀವಿ. ಸೊ ಮೊದಲನೇ ಪ್ರಶ್ನೆ ಯಾರಾದ್ರೂ ಕೇಳೋದಾದ್ರೆ ದಯವಿಟ್ಟು ಅನ್ಮ್ಯೂಟ್ ಅನ್ನ ಮಾಡಿಕೊಂಡು ಪ್ರಶ್ನೆಗಳನ್ನ ಕೇಳಿ. ಅನ್ಮ್ಯೂಟ್ ಅನ್ನ ಮಾಡ್ಕೊಂಡು ಪ್ರಶ್ನೆಗಳನ್ನ ಕೇಳಿ. ನೋಡಿ, ಈ ಒಂದು ಕಾರ್ಯಕ್ರಮದಿಂದ ಕಾನೂನಿನ ಜ್ಞಾನಾರ್ಜನೆಯೂ ಸಹ ಆಗುತ್ತೆ. ಈ ಒಂದು ಕಾರ್ಯಕ್ರಮದಿಂದ ಕಾನೂನು ವಿದ್ಯಾರ್ಥಿಗಳಿಗೆ ಮತ್ತು ಕಿರಿಯ ವಕೀಲರಿಗೆ ಬಹಳಷ್ಟು ಪ್ರಯೋಜನ ಆಗುವಂತಹ ಒಂದು ಎಲ್ಲಾ ಅಂಶಗಳು ಈ ಕಾರ್ಯಕ್ರಮದಲ್ಲಿ ಇರ್ತದೆ. ಯಾಕೆಂದ್ರೆ ಎಷ್ಟೋ ವಿಚಾರಗಳು ಗೊತ್ತಿರೋದಿಲ್ಲ. ಆ ಗೊತ್ತಿಲ್ಲದಲೇ ಇರೋ ವಿಚಾರಗಳೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನ ನಾಡಿನ ಜನತೆ ಇದನ್ನ ಸದುಪಯೋಗ ಪಡಿಸ್ಕೋಬೇಕು. ಕಿರಿಯ ವಕೀಲರು ಸದುಪಯೋಗ ಪಡಿಸ್ಕೋಬೇಕು. ಕಾನೂನು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೋಬೇಕು ಅಂತ ವಿನಂತಿಸುತ್ತೇವೆ. ಸರ್, ಮೊದಲನೇ ಪ್ರಶ್ನೆ ಏನು ಅಂದ್ರೆ, ನಾನು ಕಿರಿಯ ವಕೀಲನಾಗಿದ್ದು ಕಾಸ್ ಆಫ್ ಆಕ್ಷನ್ ಸಂಬಂಧ ಹೇಗೆ ದಾವಾವನ್ನು ರಚಿಸುವುದು? ಹೌ ಟು ಡ್ರಾಫ್ಟ್ ಫ್ಯಾಕ್ಟ್ಸ್ ಲೀಡಿಂಗ್ ಟು ಕಾಸ್ ಆಫ್ ಆಕ್ಷನ್ ಇನ್ ಸಿವಿಲ್ ಸೂಟ್ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಸರ್ ಒಬ್ರು ನಮ್ಮ ಸ್ನೇಹಿತರು. ಈ ಕಾಸ್ ಆಫ್ ಆಕ್ಷನ್ ಅಂದ್ರೆ ಏನು ಸರ್? ಎಲ್ರಿಗೂ ಶರಣಾರ್ಥಿಗಳು. ಕಾಸ್ ಆಫ್ ಆಕ್ಷನ್ ಅಂದ್ರೆ ಯಾವುದೇ ಒಂದು ದಾವೆಯನ್ನ ನ್ಯಾಯಾಲಯದಲ್ಲಿ ಹೂಡ್ಬೇಕಾದ್ರೆ ಅದಕ್ಕೆ ಒಂದು ಕಾರಣ ಇರಬೇಕು. ಕಾರಣ ಇಲ್ಲಾರ್ದನೆ ನ್ಯಾಯಾಲಯಕ್ಕೆ ನೀವು ದಾವೆಯನ್ನ ಹೂಡ್ಲಿಕ್ಕೆ ಆಗೋದಿಲ್ಲ. ನೀವು ದಾವೆ ಹೂಡ್ಲಿಕ್ಕೆ ಏನು ಕಾರಣ ಉಂಟಾಗಿದೆ, ದಟ್ ಇಸ್ ಎ ಕಾಸ್ ಆಫ್ ಆಕ್ಷನ್. ದಾವೆಯನ್ನ ಹೂಡುವ ಮೊದಲು ನೀವು ಎದುರುದಾರನಿಗೆ ಒಂದು ಕಾನೂನು ನೋಟಿಸ್ ಅನ್ನ ಕೊಡ್ಬೇಕಾಗ್ತದೆ. ಅದಕ್ಕೆ ಆತ ಉತ್ತರವನ್ನು ಕೊಡಬಹುದು, ಕೊಡದೇ ಇರಬಹುದು. ನೀವು ಆತನ ವಿರುದ್ಧ ದಾವೆಯನ್ನ ಹೂಡಬೇಕು. ಸೊ ನಿಮ್ಗೆ ದಾವಾನ ಹೇಗೆ ರೆಡಿ ಮಾಡ್ಬೇಕು ಅನ್ನೋದು ಗೊತ್ತಿದೆ. ಎಲ್ಲಕ್ಕಿಂತ ಮೇಲೆ ಕಾಸ್ಟ್ ಟೈಟಲ್ ಹಾಕಬೇಕು, ನ್ಯಾಯಾಲಯದ ಹೆಸರು ಬರಿಬೇಕು, ಪಾರ್ಟಿಗಳ ಹೆಸರು ಬರಿಬೇಕು. ಸೊ ದ ಪ್ಲೇಂಟ್ ಅಂಡರ್ ಆರ್ಡರ್ 7 ಅಂತ ಬರಿಬೇಕು. ನಿಮ್ಮ ವಿಳಾಸಗಳನ್ನ ಬರಿಬೇಕು. ಆಮೇಲೆ ನೀವು ಫ್ಯಾಕ್ಟ್ಸ್ ಅನ್ನ ನರೇಟ್ ಮಾಡಬೇಕು. ಯಾವ ವಸ್ತುಸ್ಥಿತಿ, ಯಾವ ಕೇಸಿನ ವಸ್ತುಸ್ಥಿತಿ, ಅದಕ್ಕೆ ಫ್ಯಾಕ್ಟ್ಸ್ ಅಂತ ಕರೀತಾರೆ, ಅದನ್ನ ಬರಿಬೇಕು. ಸೊ ಅದನ್ನೆಲ್ಲ ಬರೆದ್ಮೇಲೆ ಈ ದಾವೆಯನ್ನ ಹೂಡ್ಲಿಕ್ಕೆ ಏನು ಕಾರಣ ಆಯ್ತು ಅನ್ನೋದನ್ನ ಬರಿಬೇಕು. ಜುರಿಸ್ಟಿಕ್ಷನ್ ಬಗ್ಗೆ ಬರಿಬೇಕು, ಕೋರ್ಟ್ ಫೀ ಬಗ್ಗೆ ಬರಿಬೇಕು. ಆಮೇಲೆ ಕೊನೆಗೆ ನೀವು ನ್ಯಾಯಾಲಯದಿಂದ ಏನು ಪರಿಹಾರವನ್ನ ಕೇಳ್ತೀರಿ, ಆ ಪರಿಹಾರ ನೀವು ನ್ಯಾಯಾಲಯಕ್ಕೆ ಯಾವ ಉದ್ದೇಶಕ್ಕಾಗಿ ಬಂದಿರಿ, ಆ ಪರಿಹಾರವನ್ನ ಕೂಡ ನೀವು ಬರಿಬೇಕು. ಸೊ ಇಷ್ಟೆಲ್ಲ ಬರೆದು ಇದಕ್ಕೆ ಒಂದು ಸಂಬಂಧಪಟ್ಟಂಗೆ ಒಂದು ಅಫಿಡವಿಟ್ ಅನ್ನ ಸಲ್ಲಿಸಬೇಕು. ಅದ್ರ ಜೊತೆಗೆ ಸಂಬಂಧಪಟ್ಟ ದಾಖಲೆಗಳನ್ನ ಆ ವಾದ ಪತ್ರದ ಜೊತೆಗೆ ಸೇರಿಸಿ ನೀವು ಸೂಟನ್ನ ನ್ಯಾಯಾಲಯದಲ್ಲಿ ಫೈಲ್ ಮಾಡಬೇಕು. ಇವೆಲ್ಲ ಕೆಲ ಪ್ರಾಥಮಿಕ ಅಂಶಗಳು. ಆಡಿಯನ್ಸ್ ಕಡೆಯಿಂದ ಒಂದು ಬಂದಿದೆ ಸರ್. ನಾನು ಒಂದು ಡಿವಿ ಪ್ರಕರಣ ಹಾಕಿದ್ದು, ಆ ಡಿವಿ ಪ್ರಕರಣದಲ್ಲಿ ನಾನು ಒಂದು ಅಫಿಡವಿಟ್ ಅನ್ನ ಸಲ್ಲಿಸಿದ್ದೀನಿ. ಬಟ್ ಅಫಿಡವಿಟ್ ಅಲ್ಲಿ ಮಿಸ್ಟೇಕ್ ಆಗಿದೆ. ಅದನ್ನ ರೆಕ್ಟಿಫೈ ಮಾಡ್ಲಿಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಸರ್.
affidavit is a sworn statement which you are stating that whatever I am stating that is true to my knowledge and belief. ನನಗೆ ಗೊತ್ತಿರೋ ಹಾಗೆ, ನನಗೆ ತಿಳಿದಿರೋ ಹಾಗೆ, ನಾನು ನಂಬಿರುವ ಹಾಗೆ, ನಾನು ಒಂದು ಶಪಥ ಪತ್ರದ ಮೂಲಕ ಒಂದು ವಸ್ತುಸ್ಥಿತಿಯನ್ನ ಹೇಳ್ತೇನೆ, ಅದು ಸತ್ಯ ಅಂತ ನಾನು ಪ್ರಮಾಣೀಕರಿಸಿ ಹೇಳ್ತೇನೆ ಅಂತ ನೀವು ಒಂದು ಅಫಿಡವಿಟ್ ಅನ್ನ ಈಗಾಗಲೇ ಸಲ್ಲಿಸಿದಿರಿ. ಬಟ್ ಅಟ್ ದ ಲೇಟರ್ ಸ್ಟೇಜ್ you came to know that I have submitted a false statement. ಅಲ್ಲ, ಟೈಪೋಗ್ರಫಿಕಲ್ ಎರರ್ ಆಗಿದೆ ಅಂತ ಹೇಳ್ತಾರೆ ಸರ್. Okay, typographical error is excusable. ಯಾಕಂದ್ರೆ typographical error ಆದ್ರೆ even judgment and decree can be rectified under section 152 of CPC. ಸೊ ಯಾವುದೇ ಕಾಗುಣಿತ ತಪ್ಪಿದ್ರೆ, ಯಾವುದೇ ಅಂಕಿಗಳು ತಪ್ಪಾಗಿದ್ರೆ, ಸೊ ದಿಸ್ ಇಸ್ ಎ ಟೈಪೋಗ್ರಫಿಕಲ್ ಎರರ್ ಅಂಡ್ ಎರರ್ ಇಸ್ ಅ ಹುಮನ್. ತಪ್ಪಾಗೋದು ಸಹಜ. ಸೊ ಅದರಿಂದ ತೀರ್ಪುಗಳನ್ನು ಕೂಡ, ಡಿಕ್ರಿಗಳನ್ನು ಕೂಡ ಸರಿಪಡಿಸಲಿಕ್ಕೆ ಸೆಕ್ಷನ್ 152 ಆಫ್ CPC ಅಲ್ಲಿ ನ್ಯಾಯಾಲಯಕ್ಕೆ ಇನ್ಹೆರೆಂಟ್ ಪವರ್ ಇದೆ. ಸೊ ಅದರಿಂದ ಯು ಕ್ಯಾನ್ ಫೈಲ್ ಒನ್ ಮೋರ್ ಅಫಿಡವಿಟ್ ಸ್ಟೇಟಿಂಗ್ ದಟ್ ಡ್ಯೂ ಟು ಓವರ್ಸೈಟ್ ಅಂಡ್ ಡ್ಯೂ ಟು negligence, I have made some clerical mistake or some typographical error which is human. So kindly excuse me and this is the correct version of the affidavit ಅಂತಂದು ನೀವು ಇನ್ನೊಂದು affidavit ಅನ್ನು ಹಾಕಲಿಕ್ಕೆ ಅವಕಾಶ ಇದೆ. ಸರಿ ಸರ್, ಪ್ರಶ್ನೆಗಳನ್ನು ಕೇಳಿ. ಸರ್, ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಲ್ಲಿ CPC ಪ್ರಾವಿಷನ್ ಅಪ್ಲೈ ಆಗ್ತದ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಸರ್. ಅಲ್ಲ, ಡೊಮೆಸ್ಟಿಕ್ ವೈಲೆನ್ಸ್ ಅಂದ್ರೆ ಅದು CRPC ಕೆಳಗೆ ಬರ್ತಕ್ಕಂಥದ್ದು. ಇಟ್ ಇಸ್ ಎ ಕ್ರಿಮಿನಲ್ ಪ್ರೊಸೀಡಿಂಗ್ಸ್. ಇಟ್ಸ್ ಎ ಕ್ರಿಮಿನಲ್ ಪ್ರೊಸೀಡಿಂಗ್ಸ್, ಬಟ್ ವಾಟ್ ಐ ಆಮ್ ಟೆಲಿಂಗ್ ದ ರೇಷಿಯೋ, ದ ಪ್ರಿನ್ಸಿಪಲ್. ಸೊ ಇವನ್ ದೋ ದಟ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಗವರ್ನ್ಸ್ ಬೈ CRPC, ಅಪರಾಧಿಕ ಪ್ರಕ್ರಿಯಾ ಸಂಹಿತೆಯಿಂದ ಅದು ಗವರ್ನ್ ಆದ್ರೂ ಕೂಡ, ಸೊ ಯು ಕ್ಯಾನ್ ನೀವು ಒಂದು ಸೆಕ್ಷನ್ 152 ಕೋಟ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನೀವೊಂದು ಅಫಿಡವಿಟ್ ಬರೆದು ಕಂತಪ್ಪಿನಿಂದ, ನಜರ್ ಚುಕ್ಕಿಯಿಂದ ಇದು ಟೈಪೋಗ್ರಫಿಕಲ್ ಎರರ್ ಆಗಿದೆ, ಅದನ್ನ ದಯವಿಟ್ಟು ತಾವು ಮನ್ನಿಸಿ ಈ ಸರಿಯಾದ ಅಫಿಡವಿಟ್ ಅನ್ನ ನಾನು ಈಗ ಹಾಕ್ತಾ ಇದ್ದೀನಿ, ಇದನ್ನ ನ್ಯಾಯಾಲಯ ಪರಿಗಣಿಸಬೇಕು ಅಂತ ನೀವು ಇನ್ನೊಂದು ಶಪಥ ಪತ್ರವನ್ನು ಹಾಕಿ ಅದನ್ನ ಸರಿಪಡಿಸಿಕೊಳ್ಳಿಕ್ಕೆ ಅವಕಾಶ ಇದೆ. ಅದೇ ಶಪಥ ಪತ್ರದ ಮೇಲೆ ಒಂದು ಆರ್ಡರ್ ಮಾಡ್ಬಿಟ್ಟಿರ್ತಾರೆ ಸ್ವಾಮಿ, ಮೇಂಟೆನೆನ್ಸ್ ಆರ್ಡರ್ ಆಗಿದೆ ಆಲ್ರೆಡಿ, ಈಗ ಅದಾದ್ಮೇಲೆ ಈಗ ಅದನ್ನ ರೆಕ್ಟಿಫೈ ಮಾಡಕ್ ಬರ್ತದ್ರ ಅಂತ ಕೇಳ್ತಿದ್ದಾರೆ ಸರ್. ಅಲ್ಲ, ಮೇಂಟೆನೆನ್ಸ್ ಆರ್ಡರ್ ಆಗಿದೆ ಅಂದ್ರೆ ಇಫ್ ಯು ಆರ್ ಅಗ್ರೀವ್ಡ್ ಬೈ ದ ಆರ್ಡರ್ ಪಾಸ್ಡ್ ಬೈ ದ ಆನರಬಲ್ ಕೋರ್ಟ್, ಇಫ್ ಯು ಆರ್ ನಾಟ್ ಹ್ಯಾಪಿ ಯು ಕ್ಯಾನ್ ಪ್ರಿಫರ್ ಅನ್ ಅಪೀಲ್. ನ್ಯಾಯಾಲಯ ಪಾಸು ಮಾಡಿದ ಆದೇಶ ನಿಮಗೆ ಖುಷಿ ಕೊಟ್ಟಿಲ್ಲ ಅಂದ್ರೆ, ಆ ಆದೇಶದಿಂದ ನೀವು ಬಾಧಿತರಾಗಿದ್ದೀರಿ ಅಂದ್ರೆ, ಆ ಆದೇಶದಿಂದ ನೀವು ತೊಂದರೆ ಆಗಿದೆ ಅಂದ್ರೆ, ನೀವು ಮೇಲಿನ ನ್ಯಾಯಾಲಯದಲ್ಲಿ ಅದನ್ನ ಅಪೀಲ್ ಮಾಡಿ ಪ್ರಶ್ನಿಸಿ. ಅಲ್ಲ, ಕೆಳಗಿನ ನ್ಯಾಯಾಲಯದಲ್ಲಿ ಈಗ ಅಫಿಡವಿಟ್ ನಲ್ಲಿ ಕರೆಕ್ಷನ್ಸ್ ಮಾಡ್ಲಿಕ್ಕೆ ಆಗ್ತದೆ ಈಗ ಆರ್ಡರ್ ಆಗಿದ್ಮೇಲೆ ಅಂತ ಸ್ವಾಮಿ? ಇಲ್ಲ, ಈಗ ಆರ್ಡರ್ ಆದ್ಮೇಲೆ ಅದು ನಿಮ್ ಕೈಲಿಲ್ಲ ಈಗ, ಬಿಕಾಸ್ ಆರ್ಡರ್ ಇಸ್ ಆಲ್ರೆಡಿ ಪಾಸ್ಡ್. ಈಗ ಆರ್ಡರ್ ಆಗಿರೋದ್ರಿಂದ ಈ ಹಂತದಲ್ಲಿ ನೀವು ಅದನ್ನೇನ್ ಮಾಡಕ್ಕಾಗಲ್ಲ. ಇನ್ನೂ ಆರ್ಡರ್ ಹಾಕಿಂತ ಮುಂಚೆ ಇದ್ರೆ ನೀವು ಈ ರೀತಿ ಕಾಗುಣಿತ ತಪ್ಪಾಗಿದೆ ಅಂತ ನ್ಯಾಯಾಲಯಕ್ಕೆ ಹೇಳಲಿಕ್ಕೆ ಅವಕಾಶ ಇತ್ತು. ಬಟ್ ಯು ಹ್ಯಾವ್ ಮಿಸ್ಡ್ ದ ಟ್ರೈನ್. ಈಗಾಗಲೇ ಆರ್ಡರ್ ಪಾಸ್ ಆಗಿರೋದ್ರಿಂದ ಈ ಹಂತದಲ್ಲಿ ನ್ಯಾಯಾಲಯ ಕೆನಾಟ್ ರಿವ್ಯೂ ಇಟ್ಸ್ ಓನ್ ಆರ್ಡರ್ ಬಿಕಾಸ್ ದಟ್ ಕೋರ್ಟ್ ಹ್ಯಾಸ್ ಪಾಸ್ ದ ಆರ್ಡರ್ ಆನ್ ದ ಬೇಸಿಸ್ ಆಫ್ ಯುವರ್ ಅಫಿಡವಿಟ್. ನೀವು ಹಾಕಿದಂತಹ ಶಪಥ ಪತ್ರವನ್ನ ಆಧರಿಸಿ ನ್ಯಾಯಾಲಯ ಒಂದು ಆದೇಶವನ್ನ ಮಾಡಿದೆ. ಆ ಆದೇಶ ನಿಮಗೆ ತದ್ವಿರುದ್ಧವಾಗಿದ್ರೆ, ಆ ಆದೇಶದಿಂದ ನೀವು ಬಾಧಿತರಾಗಿದ್ರೆ, the only remedy lies to you that you have to prefer an appeal before the appellate authority. ಅದನ್ನ ಪ್ರಶ್ನಿಸಿ ನೀವು ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ, ಸಲ್ಲಿಸಿ. ಸರಿ ಸರ್, ಪ್ರಶ್ನೆಗಳನ್ನು ಕೇಳಿ. ಮಲ್ಲಿನಾಥ್ ಸರ್ ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ಅದು ನಮ್ಮ ಸಿಸ್ಟರು ಕಳೆದ ಒಂದು 7 ವರ್ಷಗಳ ಹಿಂದೆ ಮದುವೆ ಆಗಿದ್ರು ಸರ್. ಸೊ ಅವರು ಕೊರೋನಾದಲ್ಲಿ ಅವರ ಹಸ್ಬೆಂಡ್ ಮತ್ತೆ ಅವರ ಮಾವ ತೀರ್ಕೊಂಡಿದ್ರು ಸರ್. ಹಾಗಾಗಿ ಅವರ ಹಸ್ಬೆಂಡ್ ಮಾವನ ಹೆಸರಲ್ಲಿ ಹೊಲ ಇದೆ ಸರ್. ಅದು ಗದ್ದೆ 7 ಎಕರೆ ಹೊಲ ಇದೆ ಸರ್ ಅವ್ರದ್ದು. ಅದು ಅವರಿಗೆ ಪಿತ್ರಾರ್ಜಿತ ಆಸ್ತಿ ಸರ್. ಅವ್ರಿಗೆ ನಮ್ಮ ಅಕ್ಕನ ಗಂಡನಿಗೆ ಪಿತ್ರಾರ್ಜಿತ ಆಸ್ತಿ ಸರ್ ಅದು. ಈಗ ನಮ್ಮ ಅಕ್ಕನ ಮಾವ ಮತ್ತೆ ಗಂಡ ತೀರ್ಕೊಂಡ್ಮೇಲೆ ಅದು ಹೊಲ ಏನಾಗಿದೆ ಸರ್, ಅವ್ರ ಅತ್ತೆ ಹೆಸರಲ್ಲಾಗಿದೆ. ಸೊ ಈಗ ಅವ್ರು ಹೊಲ ಕೊಡಕ್ ಬರಲ್ಲ, ನಾವು ಕೊಡಲ್ಲ ಅಂತ ಇದ್ದಾರೆ ಸರ್. ಅದು ಅವರು ಪಿತ್ರಾರ್ಜಿತ ಆಸ್ತಿ ಅಂತ ಹೇಳ್ತಾ ಇದ್ದಾರೆ.
ನೀವು ನಿನ್ನ ಗಂಡ ಗಳಿಸಿಲ್ಲ, ನಿನ್ನ ಮಾವನ ಗಳಿಸಿಲ್ಲ, ಅದು ನಮ್ಮ ಪಿತ್ರಾರ್ಜಿತ ಆಸ್ತಿ ಆಗಿದೆ, ಹಾಗಾಗಿ ನಾನು ಕೊಡಂಗಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಸರ್. ಸೊ ಅದಕ್ಕೆ ಏನಾದ್ರು ಪರಿಹಾರ ಸರ್? ಈಗ ನಿಮ್ಮ ತಂಗಿಯ ಗಂಡನಿಗೆ ಎಷ್ಟು ಜನ ಅಂತಂದ್ರು? ಹಾ ಸರ್, ನಿಮ್ಮ ತಂಗಿಯ ಗಂಡನಿಗೆ ಎಷ್ಟು ಜನ ಅಂತಂಬಂದ್ರು ಅಕ್ಕಂಗಿರು? ಇಬ್ರು ಸರ್, ಇಬ್ರು ಅಣ್ಣ ತಮ್ಮ ಸರ್. ಒಬ್ರು ಅವ್ರ ಅಪ್ಪರಿಗೆ ಇಬ್ರು ಸರ್. ಅವ್ರ ಅಪ್ಪರಿಗೆ ಇಬ್ರು ಅಂದ್ರೆ? ಸರ್ ಅಂದ್ರೆ ಈಗ ಅವರು ಮಾವ ಇದಾರೆ ಸರ್, ಅವ್ರ ಇಬ್ರು ಅಣ್ಣ ತಮ್ಮ ಸರ್, ಇವ್ರು ಇಬ್ರು ಅಣ್ಣ ತಮ್ಮರು. ಅಲ್ಲ, ಆ ಮಾವನ್ಗೆ ಇನ್ನೂ ಪಾಲಾಗಿಲ್ಲ? ಇಲ್ಲ ಸರ್, ಆಗಿಲ್ಲ ಸರ್, ಪಾಲಾಗಿಲ್ಲ ಸರ್. ಹಂಗಿದ್ರೆ ಈಗ ಮಾವನಿಗೆ ಅದರಲ್ಲಿ ಅರ್ಧ ಪಾಲು ಬಂತು, ಹಾ ಸರ್. ಹೌದ್ ತಾನೆ? ಈಗ ಅರ್ಧ ಪಾಲು ಆಯ್ತು. ಈಗ ಮಾವನಿಗೆ ಎಷ್ಟು ಜನ ಮಕ್ಕಳು? ಮಾವನಿಗೆ ಇಬ್ರು ಗಂಡು, ಇಬ್ರು ಹೆಣ್ಣು ಸರ್. ಇಬ್ರು ಗಂಡು ಇಬ್ರು ಹೆಣ್ಣು ಅಂದ್ರೆ 4 ಆಯ್ತು. ಹಾ ಸರ್, 4 ಜನ ಸರ್ ಅವ್ರಿಗೆ. 4 ತಾಯಿ 1, ತಾಯಿ ಒಂದು ಸರ್. 5 ಜನ ಆಯ್ತು. ಹಾ ಸರ್. 5 ಜನ ಆಯ್ತು. ನಿಮ್ ತಂಗಿ ಗಂಡ ಸತ್ತ. ಹಾ ಸರ್. ತಂಗಿ ಗಂಡ ಸತ್ತ ಅಂದ್ರೆ ಈಗ ಏನು ಒಟ್ಟು ಪ್ರಾಪರ್ಟಿ ಇದೆ, ಒಟ್ಟು ಹಾ ಸರ್. ಪ್ರಾಪರ್ಟಿಯಲ್ಲಿ ನಿಮ್ ತಂಗಿ ಮಾವನಿಗೆ ಬರ್ತಕ್ಕಂಥದ್ದು 50%. ಹಾ ಸರ್. ಆ 50% ನಿಮ್ಮ ತಂಗಿಯ ಮಾವನಿಗೆ 5 ಜನ ವಾರಸ್ದಾರ. ಹಾ ಸರ್, ಅವ್ರಿಗೆ ಮಕ್ಕಳು 4 ಜನ ಸರ್. ಹೆಣ್ಮಕ್ಳು 1 ಹೆಂಡತಿ. ಹಾ ಸರ್. 5 ಜನ ವಾರಸ್ದಾರ. ಹೌದು 5 ಸರ್. ಜನ ವಾರಸ್ದಾರಿಗೆ 50% ಎಲ್ಲರಿಗೂ 10% ಬಂತು. ಹಾ ಸರ್. ಆ 10% ನಿಮ್ ತಂಗಿ ಗಂಡನ ಪಾಲಿಗೆ ಬಂತು. ಹಾ ಸರ್. ನಿಮ್ಮ ತಂಗಿ ಗಂಡನಿಗೆ ಕ್ಲಾಸ್ 1 ಹೇರು ಇಬ್ರು ಆಗ್ತಾರೆ. ಹಾ ಸರ್. ಇಬ್ಬರು ಯಾರಪ್ಪ ಅಂದ್ರೆ ಹೆಂಡತಿ ಮತ್ತು ತಾಯಿ. ಹಾ ಸರ್. ಒಬ್ಬ ವ್ಯಕ್ತಿಗೆ ಕ್ಲಾಸ್ 1 ಹೇರ್ಸು, ಕ್ಲಾಸ್ 2 ಹೇರ್ಸು ಅಂತ ಅಂತಾರೆ ಹಿಂದೂ ಲಾದಲ್ಲಿ. ಹಾ ಸರ್. ಸೊ ನಿಮ್ಮ ತಂಗಿ ಗಂಡನಿಗೆ 10% ಪಾಲು ಬಂತು. ಹಾ ಸರ್. ಅವರಿಗೆ ನಿಮ್ಮ ತಂಗಿ ಮತ್ತು ಅವರ ಅತ್ತೆ, ಹಾ ಸರ್. ಅವರಿಬ್ರು ಕ್ಲಾಸ್ 1 ಹೇರ್ಸು. ಹಾ ಸರ್. ಕ್ಲಾಸ್ 1 ಹೇರ್ಸ್ ಆಗಿರೋದ್ರಿಂದ ಇಬ್ಬರಿಗೂ 5% ಬರ್ತದೆ. ಹಾ ಹಾ ಹಾ, ಓಕೆ ಸರ್. ಅಂದ್ರೆ ನಿಮ್ಮ ಅಂದ್ರೆ ನಿಮ್ಮ ಹೆಂಡತಿ ಗಂಡನಿಗೆ ಏನ್ ಆಸ್ತಿ ಇದೆ, ಹಾ ಸರ್. ಆಸ್ತಿ ಅಂದ್ರೆ 10% ಏನ್ ಬಂತಲ್ಲ, ಆ 10% 5% ತಾಯಿಗೆ, 5% ಹೆಂಡತಿಗೆ ಬರ್ತದೆ. ಓಕೆ ಸರ್, ಓಕೆ ಓಕೆ. ಯಾಕಂದ್ರೆ ಅವ್ರಿಬ್ರು ಕ್ಲಾಸ್ 1. ಹಾ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಪ್ರಶ್ನೆಗಳನ್ನು ಕೇಳಿ. ಮುತ್ತಪ್ಪ ಕಾಂಬ್ಳೆ ಅವರ ಪ್ರಶ್ನೆ ಇದೆಯಾ? ಹಾ ಸರ್, ಜೈ ಭೀಮ್ ಸರ್. ಜೈ ಭೀಮ್, ಹೇಳಿ ಸರ್, ತಮ್ಗೆ ಈಗಾಗಲೇ ಒಂದು ವಾಟ್ಸಪ್ ಹಾಕಿನಿ ಸರ್, ಅದ PCR ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ನನಗೆ. ಪ್ರೈವೇಟ್ ಕಂಪ್ಲೇಂಟ್ ಮಾಡಿ ಅಂಡರ್ ಸೆಕ್ಷನ್ 200 ಆಫ್ CRPC. ನೀವು ಸಂಬಂಧಪಟ್ಟಂತ JMFC ಕೋರ್ಟ್ ಅಲ್ಲಿ 200 ಆಫ್ CRPC ಕೆಳಗೆ ಒಂದು ಪ್ರೈವೇಟ್ ಕಂಪ್ಲೇಂಟ್ ಮಾಡಿ. ಸೊ ದ ಕೋರ್ಟ್ ಕ್ಯಾನ್ ಟೇಕ್ ಸುಮೋಟೋ ಕಾಗ್ನಿಸೆನ್ಸ್. ನ್ಯಾಯಾಲಯ ತನ್ನಿಂತಾನೆ ಅದರ ಕಾಗ್ನಿಸೆನ್ಸ್ ಅನ್ನ ತಗೋಬಹುದು. ಕಾಗ್ನಿಸೆನ್ಸ್ ತಗೊಂಡು ನಿಮ್ಮ ಪ್ರಕರಣವನ್ನ ಸ್ವಾರ್ನ್ ಸ್ಟೇಟ್ಮೆಂಟ್ ಗೆ ಪೋಸ್ಟ್ ಮಾಡಬಹುದು. ಇಲ್ಲವೇ ಅದು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ದಿಂದ ತನಿಖೆ ಆಗ್ಬೇಕಂತ ನ್ಯಾಯಾಲಯಕ್ಕೆ ಅನುಗಣಿಸಿದರೆ ಅಂಡರ್ ಸೆಕ್ಷನ್ 156 ಕ್ಲಾಸ್ 3 ಆಫ್ CRPC ಅದನ್ನ jurisdiction police station ಗೆ to refer it will refer the matter to investigate and report. So under section 156 of clause 3 ಕೆಳಗೆ ನ್ಯಾಯಾಲಯ ಸಂಬಂಧಪಟ್ಟಂತ ಪೊಲೀಸ್ ಠಾಣೆಗೆ ತನಿಖೆ ಮಾಡಿ ವರದಿ ಮಾಡಲು ಅದು ಆದೇಶ ಮಾಡ್ತದೆ. ಪ್ರಶ್ನೆಗಳನ್ನು ಕೇಳಿ. ಮ್ಯೂಟ್ ಮಾಡ್ಕೊಳ್ಳಿ ಮುತ್ತಪ್ಪ ಕಾಂಬ್ಳೆ ಅವರೇ. ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆಗಳನ್ನು ಕೇಳಿ. ತಪ್ಪಾದ್ರೂ ಪರವಾಗಿಲ್ಲ, ಪ್ರಶ್ನೆಗಳನ್ನು ಕೇಳಿ. ಸರ್, ಒಂದ್ ಪ್ರಶ್ನೆ ಇದೆ. ನಿಗದಿತ ನ್ಯಾಯಾಲಯದ ಫೀಸ್ ಅನ್ನು ನಾನು ಕಟ್ಟಿರುವುದಿಲ್ಲ, ಈಗ ಏನು ಮಾಡುವುದು? ಕೇಸ್ ಹಾಕ್ಬಿಟ್ಟಿದ್ದೀನಿ ಸರ್ ಅಂತ ಕೇಳ್ತಿದ್ದಾರೆ ಸರ್. ನೀವು ಕೋರ್ಟ್ ಫೀ ಅನ್ನ ಕೊಡಬೇಕು. ಕೋರ್ಟ್ ಫೀ ಅನ್ನ ಕೊಡ್ಲಿಲ್ಲ ಅಂದ್ರೆ ಕೋರ್ಟ್ ವಿಲ್ ಪಾಸ್ ಎನ್ ಆರ್ಡರ್ ಟು ಪೇ ದ ಡಿಪಾಸಿಟ್ ಕೋರ್ಟ್ ಫೀ ಅಂತ.
ಇಲ್ವೇ ಕೋರ್ಟ್ ಕ್ಯಾನ್ ಮೇಕ್ ಅ ಪ್ರಿಲಿಮಿನರಿ ಇಶ್ಯೂ, ಒಂದು ಪ್ರಿಲಿಮಿನರಿ ಇಶ್ಯೂನ ಮಾಡ್ಬೋದು, ವೆದರ್ ದ ಕೋರ್ಟ್ ಫೀ ಪೇಡ್ ಈಸ್ ಸಫಿಷಿಯಂಟ್ ಆರ್ ನಾಟ್. ಸಂದಾಯ ಮಾಡಿದಂತ ಕೋರ್ಟ್ ಫೀ ಅದು ಸೂಕ್ತವಾಗಿದೆಯೇ ಇಲ್ಲವೇ ಕಡಿಮೆ ಆಗಿದೆಯೇ ಅಂತ ದ ಇಶ್ಯೂ ಕ್ಯಾನ್ ಬಿ ಫ್ರೇಮ್ಡ್ ಇನ್ ರೆಸ್ಪೆಕ್ಟ್ ಆಫ್ ದಿ ಕೋರ್ಟ್ ಫೀ ಆಸ್ ಅ ಪ್ರಿಲಿಮಿನರಿ ಇಶ್ಯೂ. ಸೊ ಪ್ರಿಲಿಮಿನರಿ ಇಶ್ಯೂ ಮೇಲೆ ಹಿಯರಿಂಗ್ ಮಾಡಿ ದ ಕೋರ್ಟ್ ವಿಲ್ ಪಾಸ್ ಅನ್ ಆರ್ಡರ್ ಸ್ಟೇಟಿಂಗ್ ದಟ್ ದ ಕೋರ್ಟ್ ಫೀ ಪೇಡ್ ಈಸ್ ಸಫಿಷಿಯಂಟ್ ಆರ್ ಇನ್ಸಫಿಷಿಯಂಟ್. ಸೊ ಅದು ಇನ್ಸಫಿಷಿಯಂಟ್ ಅಂತ ಒಂದು ನ್ಯಾಯಾಲಯ ತೀರ್ಮಾನ ಮಾಡಿ ಒಂದು ಆದೇಶ ಮಾಡಿದ್ರೆ ನಿಗದಿತ ಸಮಯದಲ್ಲಿ ನೀವು ಕೋರ್ಟ್ ಫೀಯನ್ನ ಕಟ್ಟಬೇಕು. ಒಂದು ವೇಳೆ ನೀವು ಕೋರ್ಟ್ ಫೀಯನ್ನ ಕಟ್ಟದಿದ್ರೆ ದ ಕೋರ್ಟ್ ವಿಲ್ ಡಿಸ್ಮಿಸ್ ದ ಸೂಟ್ ಆಸ್ ಯು ಆರ್ ನಾಟ್ ಕಂಪ್ಲೈಡ್ ದ ಆರ್ಡರ್ ಪಾಸ್ಡ್ ಬೈ ದಿ ಕೋರ್ಟ್. ಮತ್ತು ಒಂದು ವೇಳೆ ನೀವೇನಾದರೂ ಲೀಗಲ್ ಸರ್ವಿಸ್ ಅಥಾರಿಟಿ ಅನ್ನ ಪ್ರಯೋಜನವನ್ನು ಪಡೆದುಕೊಳ್ಳುವಂತ ಅವಶ್ಯಕತೆ ಇದ್ರೆ ನೀವು ಲೀಗಲ್ ಸರ್ವಿಸ್ ಅಥಾರಿಟಿ ಕೂಡ ಅಪ್ರೋಚ್ ಮಾಡ್ಬೋದು. ಲೀಗಲ್ ಸರ್ವಿಸ್ ಅಥಾರಿಟಿಗೆ ನೀವು ಅಪ್ರೋಚ್ ಮಾಡಿದ್ರೆ ನಿಮಗೆ ಕೋರ್ಟ್ ಫೀ ಕಟ್ಟೋ ಅವಶ್ಯಕತೆ ಇಲ್ಲ, ವಕೀಲರ ಫೀಸ್ ಕಟ್ಟೋ ಅವಶ್ಯಕತೆ ಇಲ್ಲ. ನ್ಯಾಯಾಲಯವೇ ಒಬ್ಬ ದಕ್ಷ ನುರಿತ ಅನುಭವಿ ವಕೀಲರನ್ನ ನಿಮ್ಮ ಪರವಾಗಿ ನೇಮಿಸ್ತದೆ. ಆ ವಕೀಲರ ಶುಲ್ಕವನ್ನ ನ್ಯಾಯಾಲಯವೇ ಕೊಡ್ತದೆ ಮತ್ತು ಕೋರ್ಟ್ ಫೀಯನ್ನು ಕೂಡ ಮನ್ನಾ ಮಾಡ್ತದೆ. ಆದ್ರೆ ನೀವು ಲೀಗಲ್ ಸರ್ವಿಸ್ ಅಥಾರಿಟಿಯ ಪ್ರಯೋಜನವನ್ನು ಪಡೆದುಕೊಳ್ಬೇಕಾದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವಾಗಿರ್ಬೇಕು, ಮಹಿಳೆ ಆಗಿರ್ಬೇಕು, ಮತ್ತು ಪ್ರಕೃತಿ ವಿಕೋಪಕ್ಕೆ ಒಳಗಾದವರು, ಅಂಗವಿಕಲರು, ಕಾರ್ಮಿಕರು, ಯಾರು ಬಡತನ ರೇಖೆ ಕೆಳಗಿದ್ದಾರೆ ಅವರು, ಅಥವಾ ಯಾರ ವಾರ್ಷಿಕ ವರಮಾನ 1.5 ಲಕ್ಷ ರೂಪಾಯಿಗಿಂತ ಕೆಳಗಿದೆ ಅಂತವರಿಗೆ ಉಚಿತವಾದಂತಹ ಕಾನೂನು ನೆರವನ್ನ ತಾಲೂಕಾ ನ್ಯಾಯಾಲಯ ಹಿಡ್ಕೊಂಡು ಸರ್ವೋಚ್ಚ ನ್ಯಾಯಾಲಯ ತನಕ ಕಾನೂನು ಸೇವಾ ಪ್ರಾಧಿಕಾರ ಮಾಡಿಕೊಟ್ಟಿದೆ. ಸೊ ಅಂತ ಪ್ರಯೋಜನವನ್ನು ಕೂಡ ಪಡೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಪ್ರಶ್ನೆಗಳನ್ನ ಕೇಳಿ. ಸರ್, ಒಂದು ತ್ರೀ ಕ್ವಶನ್ಸ್ ಬ್ಯಾಕ್ ಸರ್ ಅಂತ ಹೇಳಿದ್ರು, ತಾಯಿಗೆ ಒಂದು ಪಾಲು, ಮಗನಿಗೆ ಒಂದು ಪಾಲು ಅಂತ. ಮಗನದ್ರಲ್ಲಿ ಮತ್ತೆ ಇನ್ನೊಂದು ಪಾಲು ಕೊಟ್ಟಾಗ ತಾಯಿಗೆ 15 ಪಾಲು ಆಗತ್ತೆ, ಮಗನಿಗೆ 5 ಪಾಲು ಆಗತ್ತಲ್ಲ ಸರ್? ಅವಾಗ ಹೆಂಗೆ ಈಕ್ವಾಲಿಟಿ ಆಗತ್ತೆ ಅದು? ಹಂಗಿದ್ರೆ ಏನಾಗ್ತದೆ, ದಟ್ ಮದರ್ ವಿಲ್ ಸ್ಟೆಪ್ ಇನ್ ಟು ದ ಶೂಸ್ ಆಫ್ ಹರ್ ಹಸ್ಬೆಂಡ್. ಸೊ ಮದರ್ ವಿಲ್ ಸ್ಟೆಪ್ ಇನ್ ಟು ದ ಶೂಸ್ ಆಫ್ ಹರ್ ಹಸ್ಬೆಂಡ್. ಸೊ ಆಗಿರೋದ್ರಿಂದ ನಾವು ಅದರಲ್ಲಿ 5 ಪಾಲ ಮಾಡಿಬಿಟ್ಟು ತಾಯಿಗೂ ಒಂದು 10% ಸಿಗ್ಬಿಡ್ತದೆ. ಇವಳಿಗೆ ಸಿ ವಿಲ್ ಗೆಟ್ ದ ಫುಲ್ 10%. ದಟ್ ವೈಫ್ ವಿಲ್ ಗೆಟ್ ದಿ ಫುಲ್ 10%. ಬಿಕಾಸ್ that mother will step into the shoes of her husband and this daughter-in-law will step into the shoes of her deceased husband. ಸೊ ಅದರಿಂದ ಈ ಸ್ವಲ್ಪ ಸಣ್ಣ ಕರೆಕ್ಷನ್ ನನಗೂ ಹಂಗೆ ಅನಿಸ್ತದ. ಆಮೇಲೆ ಸೊ ಸಣ್ಣ ಕರೆಕ್ಷನ್, ಸೊಸೆಗೂ ಕೂಡ ತನ್ನ ಗಂಡನ ಪೂರ್ತಿ 10% ಭಾಗ ಸಿಗ್ತದೆ. ದಿಸ್ ಇಸ್ ದ ರೆಕ್ಟಿಫೈಡ್ ವರ್ಷನ್. ಓಕೆ ಸರ್, ಥ್ಯಾಂಕ್ ಯು ಸರ್. ಪ್ರಶ್ನೆಗಳನ್ನ ಕೇಳಿ. ಸೌಮ್ಯ ಅವರ ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ನಮಸ್ತೆ. ಒಂದು ಜುವೆನಲ್ ಜಸ್ಟಿಸ್ ಅಲ್ಲಿ ಒಂದು ಹುಡುಗ ಕೊಲೆಗಾರ ಪಿ ಬೇಡ ಅಂತ ಹೇಳಿ SPP ನ ನಾವು ಮಾಡಿದಾಗ ಅದಕ್ಕೆ ಅವರು ಸ್ಟೇ ಆರ್ಡರ್ ತಂದಿದ್ದಾರೆ. ಕಾರಣ ಏನು ಅಂದ್ರೆ ಸರ್ಕಾರ ನಾನು ದುಡ್ಡು ಕೊಡೋಕ್ ಯೋಗ್ಯತೆ ಇಲ್ಲ, ಸೊ ಹಾಗಾಗಿ ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಆ ಕುಟುಂಬದವರೇ ದುಡ್ಡು ಕೊಡ್ತಾರೆ ಅಂತ ಹಾಕಿರೋದಕ್ಕೆ ಇದು ಸ್ಟೇ ಆರ್ಡರ್ ಆಗಿದೆ. ಸೊ ಇದನ್ನ ನಾವು ಮತ್ತೆ ಅದನ್ನ ವಕಾಲತ್ ಹಾಕ್ಬೋದು ಅಡ್ವೊಕೇಟ್ ಕಡೆಯಿಂದ, ಅದ್ ಬೇರೆ ವಿಷಯ. ಬಟ್ ಸರ್ಕಾರದವ್ರಿಗೆ ನಿರ್ಭಯ ನಲ್ಲಿರುವಂತ ದುಡ್ಡಿಂದ ಕೊಡ್ಬೋದಾಗಿತ್ತು, ಅಥವಾ ಮಹಿಳೆ ಅನ್ಯಾಯಕ್ಕೆ ಒಳಗಾಗಿದ್ದಾಳೆ ಅಂತ ಕೊಡ್ಬೋದಾಗಿತ್ತು. ಯಾಕೆ ಸರ್ ಈ ಸರ್ಕಾರ ಧೋರಣೆಗಳೆಲ್ಲ ಈ ತರ ನಡ್ಕೊಳ್ಳುತ್ತೆ ಅನ್ನೋದು ಒಂದು. ಯಾಕಂದ್ರೆ ಸಂಕಷ್ಟಕ್ಕೆ ಸಿಲುಕಿರೋ ಕುಟುಂಬಗಳನ್ನೇ ಮತ್ತೆ ಕಾನೂನು ಒಳಗಡೆ ಸಂಕಷ್ಟಕ್ಕೆ ಸಿಲುಕೋದು ಒಂದು. ಎರಡನೇದು, ಈಗ ಜುವೆನಲ್ ಜಸ್ಟಿಸ್ ಅಲ್ಲಿ ತುಂಬಾ ಪ್ರತಿ ವರ್ಷಕ್ಕೆ ಕೊಲೆಗಾರರು ಜಾಸ್ತಿ ಆಗ್ತಿದ್ದಾರೆ. ಸೊ ಇದಕ್ಕೆ ನಾವು ಶಿಕ್ಷೆಗಳು ಕಠಿಣವಾಗಿಲ್ಲ ಅನ್ನೋ ಒಂದೇ ಕಾರಣಕ್ಕೆ. ಸೊ ಈ ತರದ್ದು ನಾವು ಇದಕ್ಕೆ ಏನ್ ಮಾಡ್ಬೋದು ಸರ್? ಯಾಕಂದ್ರೆ ಪ್ರಕರಣಗಳು ಕಳೆದ 5 ವರ್ಷಗಳಲ್ಲಿ ಪ್ರತಿ ವರ್ಷ ಜಾಸ್ತಿ ಆಗ್ತಿದೆ. 10 ದಿವಸಕ್ಕೆ 2 ದಿವಸಕ್ಕೆ ಬೇಲ್ ಕೊಟ್ಟು ಕಳಿಸ್ತಾ ಇದ್ದಾರೆ. ಬಟ್ ಕಾನೂನು ಎಲ್ಲೋ ಸಡಿಲತೆ ಆಗ್ತಿದೆ. ಸೊ ಇದಕ್ಕೆ ನಾವು ಬೇರೆ ಏನಾದ್ರು ಮಾಡಬಹುದಾ ಸರ್? ನಿರ್ಭಯ ಕೇಸ್ ಆದ್ಮೇಲೆ ಅದು 18 ವರ್ಷದನ್ನ 16 ವರ್ಷ ಅಂತ ಇಳಿಸಲಾಯಿತು. ಮತ್ತು ಸೆಕ್ಷನ್ 376 ಆಫ್ IPC
ಏನ್ ರೇಪ್ ಅಂತ ಇತ್ತು, ಅದು ಗ್ಯಾಂಗ್ ರೇಪು ಅದೆಲ್ಲ ಸೆಕ್ಷನ್ 76 ಹೆಚ್ಚುವರಿಯಾಗಿ ತಿದ್ದುಪಡಿಯನ್ನು ಮಾಡಿ ಅದನ್ನ ಬಲಪಡಿಸಲಾಯಿತು. ಮತ್ತು ಈ ಜೂನಿಯರ್ ಜಸ್ಟಿಸ್ ಅಂದ್ರೆ ಯಾರು 16 ವರ್ಷಕ್ಕಿಂತ ಕೆಳಗಿನ ಬಾಲಾಪರಾಧಿಗಳು ಇಂಥ ಕೃತ್ಯಗಳಲ್ಲಿ ಒಳಗಾಗಿರ್ತಾರೆ, ಸೊ ಅಂತವರಿಗೆ ಜೂನಿಯರ್ ಜಸ್ಟಿಸ್ ಅಂತ ಇದೆ. ಅವರನ್ನ ನ್ಯಾಯಾಲಯ ರೆಗ್ಯುಲರ್ ಜೈಲುಗಳಿಗೆ ಕಳಿಸೋದಿಲ್ಲ. ಅವರನ್ನ ಅಲ್ಲಿ ಅವರಿಗೆ ಒಂದು ಸಪರೇಟ್ ಹೋಮ್ ಇರ್ತದೆ, ಅಲ್ಲಿ ಸ್ಟೇಟ್ ಹೋಮ್ ಇರ್ತದೆ, ಅಲ್ಲಿ ಅವರನ್ನ ಕಳಿಸ್ತಾರೆ. ಮತ್ತು ಇವನ್ ರೇಪ್ ಕಮ್ ಮರ್ಡರ್ ಇದ್ರು ಕೂಡ ನಿರ್ಭಯ ಕೇಸ್ನಲ್ಲಿ ನಾವು ನೋಡಿದೀವಿ, ಮೈನರ್ ಇದ್ರೆ ಅವನಿಗೆ ಗರಿಷ್ಠ 3 ವರ್ಷಗಳ ಕಾಲ ಶಿಕ್ಷೆ ಮಾತ್ರ ವಿಧಿಸಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಅದು 3 ವರ್ಷಗಳ ಕಾಲ ಆತನಿಗೆ ಮುಂದಿನ ಭವಿಷ್ಯವನ್ನ ರೂಪಿಸಿಕೊಳ್ಳೋ ಹೋಗಿ ಆತನಿಗೆ ಶಿಕ್ಷಣವನ್ನು ನೀಡಲಾಗ್ತದೆ, ಸ್ಕಿಲ್ ಅನ್ನ ನೀಡಲಾಗ್ತದೆ. ಆತ 3 ವರ್ಷಗಳ ನಂತರ ಸಮಾಜಕ್ಕೆ ಹೊರಗೆ ಬಂದ್ಮೇಲೆ ಆತ ಸ್ವಾವಲಂಬಿಯಾಗಿ ತನ್ನ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಆತನನ್ನ ಹೊಸ ಮನುಷ್ಯನನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದಿದೆ. ಮತ್ತು ನೀವು ಒಂದು ಮಾತನ್ನ ಹೇಳಿದ್ರಿ, ಈ ಬೇಲು ಬಹಳ ಸುಲಭವಾಗಿ ಸಿಗ್ತದೆ ಅನ್ನೋ ಒಂದು ಮಾತು ಹೇಳಿದ್ರಿ. ಜಸ್ಟಿಸ್ ಕೃಷ್ಣಯ್ಯರ್ ಅವರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಒಂದು ಮಾತನ್ನ ಹೇಳ್ತಾರೆ, ಬೇಲ್ ಇಸ್ ಅ ರೂಲ್ ಅಂಡ್ ರಿಜೆಕ್ಷನ್ ಇಸ್ ಅನ್ ಎಕ್ಸೆಪ್ಷನ್. ಯಾಕಂದ್ರೆ ಆರ್ಟಿಕಲ್ 21 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಬದುಕುವ ಹಕ್ಕನ್ನ ಕೊಟ್ಟಿದ್ದೇವೆ. ರೈಟ್ ಟು ಲೈಫ್ ಮೀನ್ಸ್ ಟು ಲಿವ್ ವಿತ್ ಆಲ್ ಹ್ಯೂಮನ್ ಡಿಗ್ನಿಟಿ ಅಂಡ್ ಡಿಸೆನ್ಸಿ. ಸೊ ಅದರಿಂದ ಯಾಕೆ ಬೇಲನ್ನ ಕೊಡ್ತಾರೆ ಅಂದ್ರೆ, ದ ಅಕ್ಯೂಸ್ಡ್ ಇಸ್ ಪ್ರಿಸ್ಯೂಮ್ಡ್ ಟು ಬಿ ಇನ್ನೋಸೆಂಟ್ ಅಂಟಿಲ್ ದ ಗಿಲ್ಟ್ ಇಸ್ ಪ್ರೂವ್ಡ್. ಸೊ ನಾವು ವಿಚಾರಣೆ ಸಮಯದಲ್ಲಿನೇ ಆತನನ್ನ ಜೈಲಿನಲ್ಲಿ ಕಳಿಸಿದ್ರೆ ದಟ್ ಇಸ್ ನಥಿಂಗ್ ಬಟ್ ಎ ಪ್ರೀ ಟ್ರಯಲ್ ಕನ್ವಿಕ್ಷನ್. ಆತನಿಗೆ ನಾವು ಜಾಮೀನು ನೀಡಲಾರ್ದನೆ ಆತನನ್ನ ಜೈಲಿನಲ್ಲಿ ಕೊಳೆಯುವಂಗೆ ಮಾಡಿದ್ರೆ, ಸೊ ನಾಳೆ ಅವನು ಅಕ್ವಿಟ್ ಆದ್ರೆ, ಸೊ ನಥಿಂಗ್ ಬಟ್ ಇಟ್ ಅಮೌಂಟ್ಸ್ ಟು ಪ್ರೀ ಟ್ರಯಲ್ ಕನ್ವಿಕ್ಷನ್. ಸೊ ಅದರಿಂದ ಜಾಮೀನು ಕೊಡ್ತಕ್ಕಂಥ ಮಾನದಂಡಗಳೇನೆಂದ್ರೆ, ಆತನಿಗೆ ಜಾಮೀನು ಕೊಟ್ಟ ಮೇಲೆ ಆತ ಸಾಕ್ಷಿಗಳನ್ನ ತಿರುಚಬಾರದು, ಸಾಕ್ಷಿಗಳ ಮೇಲೆ ಅನುಚಿತ ಪ್ರಭಾವ ಬೀರಬಾರ್ದು, ಮತ್ತು ಆತ ನಿಗದಿತ ದಿನಗಳಂದು ನ್ಯಾಯಾಲಯಕ್ಕೆ ಹಾಜರಾಗಬೇಕು. ಅಂಡ್ ಹಿ ಶುಡ್ ನಾಟ್ ಪ್ಲೀ ಫ್ರಮ್ ದ ಜಸ್ಟಿಸ್. ಆತ ನ್ಯಾಯಾಲಯದ ದೃಷ್ಟಿಯಿಂದ ತಲೆಮರೆಸಿಕೊಂಡು ಓಡಿ ಹೋಗಬಾರ್ದು. ಆತ ಶ್ಯೂರಿಟಿಯನ್ನ ಕೊಡ್ಲಿಕ್ಕೆ ಶಕ್ತ ಆಗಿದ್ದ ಅಂದ್ರೆ ಇವೆಲ್ಲ ಕಂಡೀಷನ್ಗಳನ್ನ ಫುಲ್ಫಿಲ್ ಮಾಡ್ತಕ್ಕಂಥ ಸಾಧ್ಯತೆ ಇದ್ರೆ ನ್ಯಾಯಾಲಯ ಜಾಮೀನನ್ನ ಕೊಡ್ತದೆ. ಮತ್ತು ಇನ್ನೊಂದು ಬಹಳ ಗಂಭೀರವಾದಂತ ಪ್ರಕರಣಗಳಿದ್ರೆ ಮುಖ್ಯ ಸಾಕ್ಷಿಗಳ ವಿಚಾರಣೆ ಮುಗಿಯುವವರೆಗೆ ನ್ಯಾಯಾಲಯ ಜಾಮೀನನ್ನ ಕೊಡೋಲ್ಲ. ಯಾಕೆಂದ್ರೆ ಮುಖ್ಯ ಸಾಕ್ಷಿಗಳ ವಿಚಾರಣೆಗಿಂತ ಮುಂಚೆನೆ ಅವನಿಗೆ ಜಾಮೀನು ಕೊಟ್ರೆ ಆತ ಆ ಸಾಕ್ಷಿಗಳ ಮೇಲೆ ಅನುಚಿತ ಪ್ರಭಾವ ಬೀರ್ತಕ್ಕಂತಹ ಮತ್ತು ಸಾಕ್ಷಿಗಳನ್ನ ತಿರ್ಸ್ತಕ್ಕಂತಹ ಸಾಧ್ಯತೆ ಇರುವುದರಿಂದ ಆ ಇಂಪಾರ್ಟೆಂಟ್ ವಿಟ್ನೆಸಸ್ ಎವಿಡೆನ್ಸ್ ಕಂಪ್ಲೀಟ್ ಆದ ನಂತರವೇ ನ್ಯಾಯಾಲಯಗಳು ಜಾಮೀನು ಕೊಡ್ತಕ್ಕಂಥ ಅನೇಕ ಉದಾಹರಣೆಗಳನ್ನ ನಾವು ಕಾಣ್ತೇವೆ. ಮತ್ತು ಇನ್ನೊಂದು ತಾವಂದ್ರಿ, ನಾವು ಬಹಳ ಸಡಿಲವಾದಂತಹ ಪ್ರೊಸೀಜರ್ ಇದ್ರೆ ಇದು ಅಪರಾಧಗಳು ಹೆಚ್ಚಾಗ್ತವೆ ಮತ್ತು ಸಮಾಜಕ್ಕೆ ಒಂದು ತಪ್ಪು ಸಂದೇಶ ಹೋಗ್ತದೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಹೇಳಿದ್ರಿ. ಬಟ್ ವಿ ಹ್ಯಾವ್ ನಾಟ್ ಅಡಾಪ್ಟೆಡ್ ದ ಡೆಟರೆಂಟ್ ಥಿಯರಿ, ವಿ ಹ್ಯಾವ್ ಅಡಾಪ್ಟೆಡ್ ದಿ ರಿಫಾರ್ಮೇಟಿವ್ ಥಿಯರಿ. ನಾವು ಅಪರಾಧ ಶಾಸ್ತ್ರವನ್ನು ಅಧ್ಯಯನ ಮಾಡುವಾಗ ನಾವು ಡೆಟರೆಂಟ್ ಥಿಯರಿ ಇಲ್ಲ, ಕಣ್ಣಿಗೆ ಕಣ್ಣು ಕಾಲಿಗೆ ಕಾಲು ಜೀವಕ್ಕೆ ಜೀವ ಅಂತಕ್ಕಂಥ ಏನು ತಾಲಿಬಾನ್ ಕಾನೂನಿದೆ ಅಂಥದ್ದು ನಮ್ಮದಿಲ್ಲ. ನಮ್ದು ರಿಫಾರ್ಮೇಟಿವ್ ಥಿಯರಿ ಅಂದ್ರೆ 100 criminals may go unpunished, but 1 innocent should not be punished. 100 ಅಪರಾಧಿಗಳು ತಪ್ಪಿಸಿಕೊಂಡು ಹೋದ್ರೂ ಪರವಾಗಿಲ್ಲ, ಆದ್ರೆ ಒಬ್ಬನೇ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದಂತ ಉದಾರ ಆಂಗ್ಲೋ ಸ್ಯಾಕ್ಸನ್ ಜೂರಿಸ್ಪ್ರುಡೆನ್ಸ್ ಅನ್ನ ನಾವು ಅಳವಡಿಸಿಕೊಂಡಿದ್ದೇವೆ. ಅದರಿಂದ ದ ಬರ್ಡನ್ ಆಫ್ ಪ್ರೂಫ್ ಲೈಸ್ ಆನ್ ದಿ ಪ್ರಾಸಿಕ್ಯೂಷನ್, ಅಂಡ್ ಇಫ್ ದೇರ್ ಇಸ್ ಎನಿ ಡೌಟ್ that benefit of doubt will be given in favor of the accused and accused will set free. ಸೊ ಅದರಿಂದ ಇದೇನು ನಮ್ದು ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಇದು ಅನೇಕ ಪ್ರೆಸಿಡೆಂಟ್ಗಳನ್ನ ಮತ್ತು ಪ್ರಿವಿ ಕೌನ್ಸಿಲ್ನ ತೀರ್ಪುಗಳನ್ನ ಆಧರಿಸಿ ನಾವಿವತ್ತು ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಒಂದು ಡೆವಲಪ್ ಮಾಡಿದ್ದೇವೆ. ಆದ್ರೂ ಕೂಡ ವಿ ಶುಡ್ ಬ್ಯಾಲೆನ್ಸ್ ದಿ ಕಾಂಟ್ರಾ ಇಂಟ್ರೆಸ್ಟ್ ಬಿಟ್ವೀನ್ ದಿ ಇಂಟ್ರೆಸ್ಟ್ ಆಫ್ ಹೋಲ್ ಸೊಸೈಟಿ ಅಂಡ್ ದ ಇಂಟ್ರೆಸ್ಟ್ ಆಫ್ ದಿ ದಟ್ ಅಕ್ಯೂಸ್ಡ್. ಈ ಎರಡೂ ಹಿತಾಸಕ್ತಿಗಳನ್ನ ನ್ಯಾಯಾಲಯ ಗಮನದಲ್ಲಿಟ್ಟುಕೊಂಡು ತನ್ನ ಆದೇಶಗಳನ್ನ ಮಾಡ್ತದೆ. ಸರ್, ಇದಕ್ಕೆ ನೀವ್ ಹೇಳಿದ್ರಿ ತುಂಬಾ ಗಂಭೀರ ಪ್ರಕರಣಗಳಾದಂತದ್ದು ಬೇಲ್ ಕೊಡಬಾರ್ದು, ಸಾಕ್ಷಿ ಅದೇ
ಸಾಕ್ಷಿಗಳು ಇಲ್ಲದೆ ಅನ್ನೋದು. ಬಟ್ ಈಗ ಒಂದು ಹೀನಿಯಸ್ ಕ್ರೈಮ್ ಆಗಿದೆ. 14 ವರ್ಷದ 10 ತಿಂಗಳು ಹುಡುಗ 19 ವರ್ಷ 11 ತಿಂಗಳು ಹುಡುಗಿನ ಹೋಗಿ ಕೊಲೆ ಮಾಡಿದ್ದಾನೆ, ಹೀನಿಯಸ್ ಆಗಿ ಬರ್ಬರವಾಗಿ. ಕೇವಲ 10 ದಿವಸಗಳಲ್ಲಿ ಬೇಲ್ ಸಿಕ್ಕಿದೆ. ಜಡ್ಜ್ ಇಲ್ಲ, ಕೇವಲ ಒಬ್ರೇ ಮೆಂಬರ್ ಡಿಸೈಡ್ ಮಾಡಿ JJB ಮಡಿವಾಳದಲ್ಲಿ ಕಳೆದ ವರ್ಷದಲ್ಲಿ. ಸೊ ಇವತ್ತಿನವರೆಗೂ ಅಪೋಸಿಟ್ PP ಆಗ್ಬೋದು, ಯಾಕಂದ್ರೆ ಬೇಲ್ ಅನ್ನೋದು ಸಾಮಾನ್ಯ ಕೊಡ್ಲೇಬೇಕು. JJB ನಲ್ಲಿ ನಾವು ಚಾಲೆಂಜ್ ಮಾಡಿದ್ರು ಅದು ಕ್ಯಾನ್ಸಲ್ ಆಗುತ್ತೆ. ಉದಾಹರಣೆಗೆ ಪುಣೆನಲ್ಲಿ ನಡೆದಂತ ಘಟನೆ ಆ ಕಾರಣಕ್ಕೆ ಅಂತ ಹೇಳ್ತಿದ್ದಾರೆ. ಬಟ್ ಈಗ ಅದು ಸರ್ ನಾವು ಈಗ ಬೇಲ್ ನೀವ್ ಹೇಳ್ದಂಗೆ ಗಂಭೀರ ಪ್ರಕರಣ, ಹೀನಿಯಸ್ ಕ್ರೈಮ್, ಅದು 3 ವರ್ಷದಿಂದ 7 ವರ್ಷದವರೆಗೂ ಶಿಕ್ಷೆ ಕೊಡುವಂತದ್ದು ಅವಕಾಶ ಇದೆ. ಬರೀ 3 ವರ್ಷ ಅಲ್ಲ, 3 ವರ್ಷದಿಂದ 7 ವರ್ಷ ಅಂತ ಕಾನೂನಲ್ಲಿದೆ. ಬಟ್ ಆದ್ರೆ ಈಗ ಬೇಲ್ನ ನಾವು ಇನ್ನೊಂದ್ ಸಲ ನಾವೀಗ ಅವನ್ನ ಕ್ಯಾನ್ಸಲ್ ಮಾಡಿ ಅಂತ ಹಾಕೋದಕ್ಕೆ ಯಾವ ಸೆಕ್ಷನ್ ಅಡಿನಲ್ಲಿ ಮತ್ತೆ ಅವನಿಗೆ ಬೇಲ್ ಕೊಡ್ಬಾರ್ದು ಸರ್, ಯಾಕಂದ್ರೆ ಇದು ಹೀನಿಯಸ್ ಕ್ರೈಮ್ ಆಗಿರೋದ್ರಿಂದ. ಅದು ಸ್ವಲ್ಪ ಒಂಚೂರು ನನಗೆ ಯಾವ ಕಾನೂನು ಅಥವಾ ಯಾವ ಆಕ್ಟ್ ಅಂತ ನ್ಯಾಯಾಲಯಗಳು ಬಹಳ ದೇ ಶುಡ್ ನಾಟ್ ಹ್ಯಾವ್ ದ ಲಿಬರಲ್ ವ್ಯೂ. ಸೊ ಇಂಥ ಪ್ರಕರಣಗಳಲ್ಲಿ ಬಹಳ ಉದಾರ ಮನೋಭಾವವನ್ನ ನ್ಯಾಯಾಲಯಗಳು ತಳಿಬಾರ್ದು. ಸೊ ಬಿಕಾಸ್ ಸಮಾಜಕ್ಕೆ ಒಂದು ತಪ್ಪು ಸಂದೇಶ ಹೋಗ್ತದೆ. ಸೊ ಅದರಿಂದ ಇಂಥ ಪ್ರಕರಣಗಳಲ್ಲಿ ನ್ಯಾಯಾಲಯ ಪ್ರಕರಣದ ಗಂಭೀರತೆಯನ್ನ ಪರಿಗಣಿಸಿಕೊಂಡು ಕನಿಷ್ಠ ದೋಷಾರೋಪಣಾ ಪಟ್ಟಿ ಸಲ್ಲಿಸುವವರೆಗಾದ್ರು ಅಂತ ಜಾಮೀನುಗಳನ್ನ ಕೊಡಬಾರ್ದು. ಮತ್ತು ದೋಷಾರೋಪಣಾ ಪಟ್ಟಿ ಸಲ್ಲಿಸಿದ ನಂತರ ಕೂಡ ಸೊ ಇಂಪಾರ್ಟೆಂಟ್ ವಿಟ್ನೆಸಸ್ಗಳು ಮುಗಿಯುವವರೆಗೂ ಕೂಡ ಜಾಮೀನನ್ನ ಕೊಡಬಾರ್ದು. ಇದು ಸಾಮಾನ್ಯ ನಿಯಮ. ಸೊ ಅದರಿಂದ ಇಂಥ ಪ್ರಕರಣಗಳಲ್ಲಿ ಅದು ನ್ಯಾಯದಾನದ ವಿಫಲತೆ ಅಂತಾನೆ ನಾವು ಅರ್ಥೈಸಬಹುದು. ಬೇಲ್ ಕೊಟ್ಬಿಟ್ಟಿದ್ದಾರೆ, ಅವ್ನು ಆರಾಮಾಗಿ ಓಡಾಡ್ಕೊಂಡು ಮಜವಾಗಿದ್ದಾರೆ ಸರ್. ಈ ಪದ you prefer an appeal to cancel that bail because that bail has been granted very liberally, very leniently, even though the alleged offense is very heinous. ಸೊ ಆದ್ರಿಂದ ಈ ರೀತಿಯೊಳಗೆ ನಾವು ಬೇಲ್ ಅನ್ನ ಲಿಬರಲ್ ಆಗಿ ಕೊಟ್ರೆ ಸಮಾಜಕ್ಕೆ ತಪ್ಪು ಸಂದೇಶ ಹೋಗ್ತದೆ ಮತ್ತು ಕಾನೂನು ಬಹಳ ಸಡಿಲ ಅಂತಕ್ಕಂತ ಒಂದು ಉದಾರ ಮನೋಭಾವ ಜನರಲ್ಲಿ ಬೆಳೀತದೆ, ಸಮಾಜಕ್ಕೆ ಒಂದು ತಪ್ಪು ಸಂದೇಶ ಹೋಗ್ತದೆ. ಸೊ ಆದ್ರಿಂದ ಇಂಥ ಪ್ರಕರಣದಲ್ಲಿ ಇದು ಕೆಳ ನ್ಯಾಯಾಲಯ ತಪ್ಪು ಮಾಡಿದೆ ಅಂತ ನೀವು ಮೇಲಿನ ನ್ಯಾಯಾಲಯಕ್ಕೆ ಬೇಲ್ ಕ್ಯಾನ್ಸಲೇಷನ್ಗೆ ಅರ್ಜಿ ಹಾಕೊಳ್ಳಿ. ಸೊ ಆಮೇಲೆ ಇನ್ನೊಂದು ಸರ್, ಈ ತರದ್ದು ವಿಶೇಷ ಪ್ರಕರಣ ಇದು ಆಕ್ಚುಲಿ. ಇದು ಬರೀ ಕಳ್ತನ ಮಾಡೋದು, ರಾಬ್ರಿ ಮಾಡೋದು, ಇವೆಲ್ಲ ಹುಡುಗಿನ ಚುಡಾಯಿಸೋದು, ಇದೆಲ್ಲ ಅದ್ರ ಮಧ್ಯೆ ಇದು ಹೀನಿಯಸ್ ಕ್ರೈಮ್ ಆಗಿರೋದು. ಇಡೀ ನಾವು ಭಾರತದಲ್ಲಿ ಅಂತ ನೋಡಿದಾಗ ಆ 14 ವರ್ಷ 10 ತಿಂಗಳು ಅನ್ನೋದು ಆ ಅಂಕಿ ಇದೆಯಲ್ಲ, ಅದು ತುಂಬಾ ಕಡಿಮೆ ಇರೋದು. ಇದನ್ನ ನಾವು ಒಂದು ವಿಶೇಷ ಪ್ರಕರಣ ಅಂತ ಹೇಳಿ ಯಾಕೆ ಸೆಷನ್ ಕೋರ್ಟಿಗೆ ಹಾಕೋಬರೋದಕ್ಕೆ ಏನಾದ್ರು ಅವಕಾಶ ಇದೆಯಾ ಸರ್? ಇಲ್ಲ, ಹಾಗೆ ಅನ್ನಕ್ಕೆ ಬರಲ್ಲ. ಯಾಕಂದ್ರೆ ಅದು ಜುವಿನಲ್ ಜಸ್ಟಿಸ್ ಆಕ್ಟ್ ಕೆಳಗೆ ಮೊದಲು 18 ವರ್ಷ ಇತ್ತು. 18 ವರ್ಷಕ್ಕಿಂತ ಕೆಳಗಿರ್ತಕ್ಕಂಥವ್ರು ಎಲ್ಲರನ್ನ ಮಕ್ಕಳು, ಚೈಲ್ಡ್ ಅಂತಾನೆ ಪರಿಗಣನೆ ಆಗ್ತಿತ್ತು. ಆದ್ರೆ ಯಾವಾಗ ಅದು ನಿರ್ಭಯ ಪ್ರಕರಣ ಆಯ್ತು, ಸೊ ಅವಾಗ ಆ ಸೆಕ್ಷನ್ 376 ತಿದ್ದುಪಡಿ ಮಾಡಲಾಯ್ತು ಮತ್ತು ವಯೋಮಿತಿಯನ್ನ 18ಕ್ಕಿಂತ 16ಕ್ಕೆ ಇಳಿಸಲಾಯ್ತು. ಸೊ ನಿಮ್ ಪ್ರಕರಣದಲ್ಲಿ ಈ 16ಕ್ಕಿಂತ 14 ತಿಂಗಳು 10 ದಿವಸ ಇರೋದ್ರಿಂದ ಸೊ ಈಸ್ ಅ ಚೈಲ್ಡ್ ಆಸ್ ಪರ್ ಜುವೆನೈಲ್ ಜಸ್ಟಿಸ್ ಆಕ್ಟ್. ಸೊ ಅದರಿಂದ ಇದನ್ನ ನಾವು ಇಂಡಿವಿಜುವಲ್ ಕೇಸನ್ನ ವಿಶೇಷ ಪ್ರಕರಣ ಅಂತ ಪರಿಗಣಿಸಕ್ ಮಾಡಲ್ಲ. ಬಿಕಾಸ್ ದಟ್ ಜನರಲ್ ಲಾ ಅಪ್ಲೈಸ್ ಟು ಎವ್ರಿಬಡಿ. ಯಾಕಂದ್ರೆ ಲಾ ಅಂದ್ರೆ ದೇರ್ ಮಸ್ಟ್ ಬಿ ಕನ್ಸಿಸ್ಟೆನ್ಸಿ, ದೇರ್ ಮಸ್ಟ್ ಬಿ ಯೂನಿಫಾರ್ಮಿಟಿ ಅಂಡ್ ದೇರ್ ಮಸ್ಟ್ ಬಿ ಕನ್ಫರ್ಮಿಟಿ. ಅದರಿಂದಲೇ ದ ಲಾ ಆಫ್ ಪ್ರೆಸಿಡೆಂಟ್ ಅಂತ ಇರುತ್ತೆ. ಅದರಿಂದಲೇ ಸೆಕ್ಷನ್ ಆರ್ಟಿಕಲ್ 141 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ದ ಲಾ ಡಿಕ್ಲೇರ್ಡ್ ಬೈ ದ ಆನರಬಲ್ ಸುಪ್ರೀಂ ಕೋರ್ಟ್ ಈಸ್ ಕನ್ಸಿಡರ್ಡ್ ಟು ಬಿ ದ ಲಾ ಆಫ್ ದ ಲ್ಯಾಂಡ್. ಅದೇ ರೀತಿ ಸುಪ್ರೀಂ ಕೋರ್ಟ್ ಇರಲಿ, ಹೈಕೋರ್ಟ್ಗಳಿರಲಿ, ಏನು ತೀರ್ಪುಗಳನ್ನು ನೀಡಿದಾವೆ ಅದರಲ್ಲಿ ಏನು ರೇಷಿಯೋ, ಏನು ಒಂದು ತತ್ವವನ್ನು ಹೇಳಲಾಗಿದೆ, ದಟ್ ಈಸ್ ಬೈಂಡಿಂಗ್ ಆನ್ ಆಲ್ ಸಬಾರ್ಡಿನೇಟ್ ಕೋರ್ಟ್ಸ್. ಸೊ ದಟ್ ಈಸ್ ನೋನ್ ಆಸ್ ಲಾ ಆಫ್ ಪ್ರೆಸಿಡೆಂಟ್. ಸೊ ದ ಲಾ ಆಫ್ ಪ್ರೆಸಿಡೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಕನ್ಸಿಸ್ಟೆನ್ಸಿ, ಯೂನಿಫಾರ್ಮಿಟಿ ಅಂಡ್ ಕನ್ಫರ್ಮಿಟಿ. ಸೊ ಈ ಮನಸ್ಸಿಗೆ ಬಂದಂಗೆ ನ್ಯಾಯಾಲಯಗಳು ತೀರ್ಪು ಕೊಡ್ಲಿಕ್ಕೆ ಆಗುದಿಲ್ಲ. ನ್ಯಾಯದಾನದಲ್ಲಿ ಒಂದು ಖಚಿತತೆ ಇರಬೇಕು ಮತ್ತು ಒಂದು ನಿಖರತೆ ಇರಬೇಕು ಮತ್ತು ಒಂದೇ ತರ ತೀರ್ಪು ಇರಬೇಕು ಅನ್ನೋದನ್ನೇ ಪೂರ್ವ ನ್ಯಾಯ ಪ್ರೆಸಿಡೆಂಟ್ ನ ಉದ್ದೇಶ ಆಗಿರ್ತದೆ. ಸೊ ಆದ್ರಿಂದ ಈ ಪ್ರಕರಣವನ್ನ ವಿಶೇಷ ಪ್ರಕರಣ ತಿಳ್ಕೊಂಡು ಹಾಗೆ ಮಾಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್. ನಾನು ನೆಕ್ಸ್ಟ್ ಡೇ ಸಾಧ್ಯ ಆದ್ರೆ ಭೇಟಿ ಮಾಡ್ತೀನಿ ಸರ್.
ಸರ್ ಸಿದ್ದಗಂಗಯ್ಯ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ ಸರ್. ಸೆಕೆಂಡ್ DNA ಅಪ್ಲಿಕೇಶನ್ ಮೇಂಟೈನಬಲ್ ಇನ್ 125 CRPC ಅಂತ ಕೇಳಿದ್ದಾರೆ ಸರ್. ಅಲ್ಲ ವೈ ಆಲ್ರೆಡಿ ಒಂದು ನಿಮ್ದು DNA ಅಪ್ಲಿಕೇಶನ್ ಹಾಕಿದ್ರಿ. ಸೊ ಆ ಅಪ್ಲಿಕೇಶನ್ ಮೇಲೆ ಏನೋ ಒಂದು ನ್ಯಾಯಾಲಯ ಆದೇಶ ಮಾಡಿದೆ. ಅದ್ ನಿಮ್ಮ ಅರ್ಜಿ ಊರ್ಜಿತ ಆಗಿರ್ಬೋದು ಇಲ್ವೇ ತಿರಸ್ಕಾರ ಆಗಿರ್ಬೋದು. ಸೊ ಅದ್ ಒಂದ್ರೆ ನಿಮ್ಮ ಅರ್ಜಿ ತಿರಸ್ಕಾರ ಆಗಿದ್ರೆ ಯು ಚಾಲೆಂಜ್ ಇಟ್ ಬಿಫೋರ್ ದಿ ಅಪೆಲೇಟ್ ಕೋರ್ಟ್. ನೀವು ಒಂದು ಅರ್ಜಿ ಮೇಲೆ ಅಲ್ಲೇ ನೀವು ಹಾಕಿದ್ರೆ ದಟ್ ಇಸ್ ಬಾರ್ಡ್ ಬೈ ಡಾಕ್ಟ್ರಿನ್ ಆಫ್ ರೆಸ್ ಜುಡಿಕಟ. Because Yes. already the competent court has decided the matter on merits. Therefore, your second application is not maintainable. If you are agreed by the earlier order, you can prefer an appeal. ಸರ್ ಒಂದು ಪ್ರಶ್ನೆ ಕೇಳ್ತಾರೆ. ಮುತ್ತಪ್ಪ ಕಂಬಳಿ ಅವರ ಪ್ರಶ್ನೆನೇ ಕೇಳ್ಬೇಡಿ ನೀವೇನೆ. ಸರ್ ನಮಸ್ತೆ. ಹೇಳಿ ಮತ್ತೆ. ಸರ್ ಗ್ರಾಮ ಪಂಚಾಯತಿಯಲ್ಲಿ ಈ ಸತ್ ಉತ್ತಾರ ಅಪ್ಲೈ ಮಾಡಿದ್ವಿ. ಸುಮಾರು 30 ವರ್ಷದಿಂದ ನಾವು ಆ ಗೌಟನ್ ಜಾಗದಲ್ಲಿ ಇದ್ದೇವೆ, ಸರ್ಕಾರಿ ಜಮೀನಿನಲ್ಲಿ. ಆ ಸರ್ಕಾರಿ ಜಮೀನಿನಲ್ಲಿದ್ದು ಕೈಬರ ಉತ್ತಾರ ಇದೆ ಸರ್. ಕೈಬರ ಉತ್ತಾರ ಇದ್ದು ನಾವ್ ಏನ್ ಮಾಡಿವಪ್ಪ ಅಂತಂದ್ರೆ ಈ ಸತ್ ಕಂಪ್ಯೂಟರೈಸ್ಡ್ ಉತ್ತಾರ ಬೇಕಂತೇಳಿ ಅಪ್ಲೈ ಮಾಡಿದ್ದೀವ್ರಿ. ಅದ್ರ ಪ್ರಕಾರ ಸರ್ವೇಯರ್ ಏನ್ ಮಾಡಿವಪ್ಪ ಅಂತಂದ್ರೆ ಫೋಟೋ ಅದಕ್ಕೆ ಇರ್ತಕ್ಕಂತ ಕಾನೂನಾತ್ಮಕ ಇರ್ತಕ್ಕಂತ ದಾಖಲೆಗಳನ್ನ ಪಂಚಾಯತ್ PDO ಅವ್ರನ್ನ ಕರೆಸಿ PDO ಕೊಟ್ಟು ನಂತರ ಸ್ಕೆಚ್ ಅಪ್ಲೋಡ್ ಮಾಡಿ ಸರ್. ಸರ್ವೆ ಇಲಾಖೆದಿಂದ ಸರ್ವೆ ಆಯ್ತು. ಸರ್ವೆದಿಂದ ಬಂದ ಏನಾಯ್ತು ಅಂತಂದ್ರೆ ಲೀಗಲ್ ಆಗಿ ಅವ್ರು ಏನ್ ಮಾಡಿ ಸ್ಕೆಚ್ ಅಪ್ಲೋಡ್ ಮಾಡಿ ಸರ್ ಗ್ರಾಮ ಪಂಚಾಯತಿಯಲ್ಲಿ. ಗ್ರಾಮ ಪಂಚಾಯತಿಲಿ ಅಪ್ಲೋಡ್ ಮಾಡಿದ ತಕ್ಷಣ ಏನ್ ಮಾಡಿಪ್ಪ ಅಂತಂದ್ರೆ ಗ್ರಾಮ ಪಂಚಾಯತಿ PDO ಈ ಸತ್ತು ಉತ್ತಾರ ಮಾಡೋದು ಬಿಟ್ಟು ಅದನ್ನ ರಿಜೆಕ್ಟ್ ಮಾಡಿದಾರೆ ಸರ್. ರಿಜೆಕ್ಟ್ ಮಾಡಿ ಟ್ರಾನ್ಸ್ಫರ್ ಆಗಿ ಹೋಗಿದಾರೆ ಸರ್ ಅವರು. ಮತ್ತೆ ನೆಕ್ಸ್ಟ್ ಪ್ರೊಸೀಜರ್ ಏನ ಈಗ ಆಪ್ಷನ್ ಇಲ್ಲ ಅಂತ ಇದ್ದಾರೆ. ಇನ್ ನೆಕ್ಸ್ಟ್ ನಾವು ಹೊಳ್ಳಿ ರೀ ಮಾಡ್ಬೇಕಂತಂದ್ರ ಆಜು ಬಾಜುದವ್ರು ತಕರಾರು ಮಾಡ್ತಾ ಇದಾರೆ ಸರ್. ಅದಕ್ಕ ರಿಜೆಕ್ಟ್ ಮಾಡಿದಕ್ಕಂತ PDO ನಾವು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಈಗ PDO ಟ್ರಾನ್ಸ್ಫರ್ ಆದ್ರೆ ಇಟ್ ಇಸ್ ನಾಟ್ ಹಿ ಹಸ್ ಡನ್ ಇನ್ ಹಿಸ್ ಇಂಡಿವಿಜುವಲ್ ಕೆಪಾಸಿಟಿ. ಅವರು ಹಾ, ಸರ್. ತಮ್ಮ ವೈಯಕ್ತಿಕ ನೆಲೆಯಲ್ಲಿ ಆದೇಶ ಮಾಡಿಲ್ಲ. ಆಸ್ ಹಾ, ಅನ್ ಸರ್. ಆಸ್ ಅನ್ ಅಥಾರಿಟಿ, ಹಾ ಸರ್. ಆಸ್ ಅನ್ ಗೌರ್ಮೆಂಟ್ ಸರ್ವೆಂಟ್, ಹಿ ಹಸ್ ಹಾ, ಪಾಸ್ಡ್ ಸಮ್ ಆರ್ಡರ್. ಅದು ಟ್ರಾನ್ಸ್ಫರ್ ಆಗೋದು ಬಿಡುದು ಅದು ಸರ್ಕಾರಿ ಅದು ನಿಯಮಗಳಲ್ಲಿ ಸರ್ವೇ ಸಾಮಾನ್ಯ. ಸೊ ಹಾ, ಸರ್. ಆ ಆದೇಶದಿಂದ ನೀವೇನಾದ್ರೂ ಬಾಧಿತ ಆಗಿದ್ರೆ ನೀವು ಹಾ, ಸರ್. ಅದನ್ನ ಸಂಬಂಧಪಟ್ಟಂತ ಮೇಲಿನ ಪ್ರಾಧಿಕಾರದ ಮುಂದೆ ಅದನ್ನ ಪ್ರಶ್ನೆ ಮಾಡಿ. ಸರ್ ಅವ್ರಿಗೆ ಡಿಲೀಟ್ ಮಾಡ್ತಕ್ಕಂತ ಆಪ್ಷನ್ ಇಲ್ಲ ಸರ್ ಅಲ್ಲಿ. ಎಲ್ಲಾ ಬೌಡಿ ಮೀಟಿಂಗ್ 25 ಜನ ಮೆಂಬರ್ಗಳು ಏನ್ ಮಾಡ್ಯಾರ ಅಂತಂದ್ರ ಅದನ್ನ ಪಾಸ್ ಮಾಡಿದ ಮೇಲೆ ಅವ್ರ ಮ್ಯಾಗ ನಾ SC/ST ಭ್ರಷ್ಟಾಚಾರ ಬಗ್ಗೆ CRCL ಕಂಪ್ಲೇಂಟ್ ಮಾಡಿದಾಗ ಅದು ಟ್ರಾನ್ಸ್ಫರ್ ಆಗೋತ್ನಾಗ ಆದ ಕೇಸ್ ಇರುವುದರಿಂದ ಇದನ್ನ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಡಿಲೀಟ್ ಮಾಡಿ ಹೋಗ್ಯಾರ ಸರ್. ಅದನ್ನ ರಿಜೆಕ್ಟ್ ಮಾಡಿ ಹೋಗ್ಯಾರ. ಅಲ್ಲ ಇರ್ಲಿ, ಒಂದು ರಿಜೆಕ್ಟ್ ಮೀನ್ಸ್ ಅದೊಂದು ಆದೇಶ. ಏನೇ ಮಾಡ್ಲಿ, ನಿಮ್ದು ರಿಜೆಕ್ಟ್ ಮಾಡ್ಲಿ ಅಲೌರೇ ಮಾಡ್ಲಿ, ಅದೇನೋ ಒಂದು ಆದೇಶವನ್ನು ಅವ್ರು ಮಾಡಿದ್ದಾರೆ. ಸೊ ಆ ಆದೇಶ ನಿಮಗೆ ಕೊಟ್ಟಿಲ್ಲ. ಸೊ ಯು ಆರ್ ಬಿಂಗ್ ಅಗ್ರೀಡ್ ಬೈ ದಟ್ ಆರ್ಡರ್. ಅದರಿಂದ ನಿಮಗೆ ತೊಂದರೆ ಆಗಿದೆ. ನೀವು ಅದನ್ನ ಮೇಲಿನ ಪ್ರಾಧಿಕಾರದಲ್ಲಿ ಪ್ರಶ್ನೆ ಮಾಡಿ, ಈ ಆರ್ಡರ್ ಸರಿ ಇಲ್ಲ, ಇವರು ವಸ್ತುಸ್ಥಿತಿಗೆ ವಿರುದ್ಧವಾಗಿ ಮಾಡಿದ್ದಾರೆ, ವಿತ್ ಪ್ರಿಜುಡಿಸ್ ಮಾಡಿದ್ದಾರೆ, ಅವರು ಸರಿಯಾಗಿ ಇದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಸೊ ಆದ್ರಿಂದ ಈ ಅವ್ರು ಮಾಡಿದಂತ ಆದೇಶವನ್ನ ರದ್ದುಪಡಿಸಿ ನಮಗೆ ಈ ಸ್ವತ್ತಿನಲ್ಲಿ ಆ ಆಸ್ತಿಗೆ ನಮ್ಮ ಹೆಸರನ್ನ ಮರುಸ್ಥಾಪಿಸಿ ಅಂತ ನೀವು ಅಪೀಲ್ ಮಾಡಿ. ತಾಲೂಕು ಆಫೀಸ್ ನಲ್ಲಿ ಅದು ಆಪ್ಷನ್ ಇಲ್ಲ ಅಂತಾರ ಸರ್ ಅವ್ರು. ಆಪ್ಷನ್ ಇಲ್ಲ ಅಂದ್ರೆ ಹಂಗಾರೆ ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಬರೀರಿ, ಈ ರೀತಿ ಅಚಾತುರ್ಯ ಆಗಿದೆ ಮತ್ತು ಈ ರೀತಿ ಅವರು ತಮಗೆ ತಿಳಿದಂಗೆ ಇಫ್ ಈಸ್ ಎಕ್ಸರ್ಸೈಸ್ ಇಸ್ ಪವರ್ ಇನ್ ಆರ್ಬಿಟ್ರರಿ ವೇ, ಸೊ ಅವರು ತಮ್ಮ ಮನಸೋ ಇಚ್ಛೆ ಒಂದು ಅಧಿಕಾರವನ್ನು ಚಲಾಯಿಸಿದಾಗ ಅದನ್ನ ಸರಿಪಡಿಸ್ತಕ್ಕಂತ ಒಂದು ವ್ಯವಸ್ಥೆ ಇಲ್ಲಿ ಇಲ್ಲ ಅಂದ್ರೆ ಇದು ವ್ಯವಸ್ಥೆಯ ಲೋಪ. ಈ ಲೋಪವನ್ನು ಸರಿಪಡಿಸಿ ಅಂತ ನೀವು ರೆವಿನ್ಯೂ ಇಲಾಖೆಗೆ, ಪ್ರಿನ್ಸಿಪಾಲ್ ರೆವಿನ್ಯೂ ಸೆಕ್ರೆಟರಿಗೆ, ರೆವಿನ್ಯೂ ಮಂತ್ರಿಗೆ ಅವರಿಗೆ ನೀವು ಪತ್ರವನ್ನು ಬರೀರಿ. ಓಕೆ ಸರ್, ಥ್ಯಾಂಕ್ ಯು. ಸರ್, ಈ ಕೃಷಿ ಜಮೀನುಗಳಲ್ಲಿ ಲೇಔಟ್ ಮಾಡಿ 9, 10 ಅಲ್ಲಿ ಆಸ್ತಿ ಮಾರಿರೋರ ಹಕ್ಕನ್ನ ಯಾವ ರೀತಿ ಕನ್ಸಿಡರ್ ಮಾಡಬಹುದು ಸರ್? ಸೊ ನೋಡಿ, ನೀವು ಯಾವುದೇ ಒಂದು ಖಾಸಗಿ ಜಮೀನಿನಲ್ಲಿ ಲೇಔಟ್ ಮಾಡಬೇಕಾದ್ರೆ ನೀವು DC ಅವರಿಂದ ಕನ್ವರ್ಷನ್ ಆರ್ಡರ್ ಅನ್ನ ಪಡ್ಕೊಳ್ಬೇಕು. ಕನ್ವರ್ಷನ್ ಆರ್ಡರ್ ಮೇಲೆ ಆ ಲೇಔಟ್ ಮಾಡ್ಬೇಕಾದ್ರೆ ನೀವು ನಿಮ್ಮ ಮಾಡಿದಂತ ಲೇಔಟ್ ಪ್ಲಾನು ಟೌನ್ ಪ್ಲಾನಿಂಗ್ ಅಥಾರಿಟಿಯಿಂದ ಅದು ದಟ್ ಟೌನ್ ಪ್ಲಾನಿಂಗ್ ಅಥಾರಿಟಿ ಹ್ಯಾಸ್ ಟು ಗಿವ್ ಇಟ್ಸ್ ಪರ್ಮಿಷನ್ ಅದಾಗಬೇಕು. ಮತ್ತು ಅದಕ್ಕೆಲ್ಲ ನೀವು ನೀರು ಸರಬರಾಜು ಇರ್ಬೋದು, ಪರಿಸರ ಇಲಾಖೆ ಇರ್ಬೋದು, ಅವ್ರ ಕಡೆಯಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತಗೋಬೇಕು. ಅವಾಗ ಅದು ಅಧಿಕೃತ ಲೇಔಟ್ ಆಗ್ತದೆ.
ಯಾಕಂದ್ರೆ ನೀವು ಲೇಔಟ್ ಮಾಡ್ಬೇಕಾದ್ರೆ ನೀವು ಇವೆಲ್ಲ ಕಾಮನ್ ಅಮ್ಯುನಿಟೀಸ್, ಸೊ ಪಬ್ಲಿಕ್ ಉಪಯೋಗಕ್ಕಾಗಿ ಕೆಲವೊಂದು ನೀವು ಸಿವಿಕ್ ಅಮ್ಯುನಿಟೀಸ್ ಸೈಟ್ಸ್ ಗಳನ್ನ ಕೂಡ ಬಿಡ್ಬೇಕಾಗ್ತದೆ. ಪಾರ್ಕ್ ಇರ್ಬೋದು, ಸ್ಕೂಲ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಇಂಥವಕ್ಕೆಲ್ಲ ನೀವು ಪ್ಲೇ ಗ್ರೌಂಡ್ ಇರ್ಬೋದು. ಸೊ ಇಂಥವಕ್ಕೆಲ್ಲ ನೀವು ಸಿವಿಕ್ ಅಮ್ಯುನಿಟೀಸ್ಗೆ ಸೈಟ್ಗಳನ್ನ ಬಿಡಬೇಕಾಗ್ತದೆ. ಬಟ್ ಇಂಥ ಖಾಸಗಿ ಲೇಔಟದಲ್ಲಿ ಈ ಎಲ್ಲ ನಿಯಮಾವಳಿಗಳನ್ನ ಉಲ್ಲಂಘನೆ ಮಾಡಿ ಆ ಲ್ಯಾಂಡ್ ಅನ್ನ ಕನ್ವರ್ಷನ್ ಕೂಡ ಮಾಡ್ಲಾರ್ದನೆ ಹಾಗೆ ಅನಧಿಕೃತವಾಗಿ ಅವರು ಗುಂಟೆಗೊಂದರಂತೆ ಸೈಟ್ ಹಾಕೊಂಡು ಮಾರ್ತಾರೆ. ನಾಳೆ ನಿಮಗೆ ನಾಗರಿಕ ಸೌಲಭ್ಯ ಬೇಕಂದ್ರೆ ನೀರು ಸರಬರಾಜು ಇರ್ಬೋದು, ಎಲೆಕ್ಟ್ರಿಕ್ ಸರಬರಾಜು ಇರ್ಬೋದು, ಡ್ರೈನೇಜ್ ಇರ್ಬೋದು. ಸೊ ಇಂಥವೆಲ್ಲ ನಿಮಗೆ ಸರ್ಕಾರದಿಂದ ನಿಮಗೆ ಸಿಗ್ಲಿಕ್ಕೆ ಕಷ್ಟ ಆಗ್ತದೆ. ಆ ಸಮಯದಲ್ಲಿ ನೀವು ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಅದು ಅಕ್ರಮವನ್ನ ಸಕ್ರಮ ಮಾಡ್ಕೊಡ್ರಿ, ಒಂದಿಷ್ಟು ದಂಡ ತಗೊಳ್ರಿ, ಅದನ್ನ ಈ ಸ್ವತ್ತು ಅಂತ ಪರಿಗಣನೆ ಮಾಡಿ ಅಂತ ನೀವು ಖಾತಾ ಮಾಡಿಕೊಡಿ ಅಂತ ನೀವು ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂತ ಅನಿವಾರ್ಯತೆ ಬರ್ತದೆ ನಿಮ್ಗೆ. ಸರ್ ನಮಸ್ತೆ. ಸರ್ ಸರ್ ನಮಸ್ತೆ. ನಮಸ್ತೆ, ಹೇಳಿ. ಸರ್ 2023ನಲ್ಲಿ ಒಂದು ಪ್ರಿಲಿಮಿನರಿ ಡಿಕ್ರಿ ಆಗಿದೆ ಸರ್ ಪಾರ್ಟಿಷನ್ ಶೂಟಿಗೆ. ಪೆಟಿಷನರ್ 3 ಇದ್ದಾರೆ, ಬಟ್ ಡಿಫೆಂಡೆಡ್ 3 ಅವ್ರದ್ದು ಪಾರ್ಟಿಷನ್ ಸಿಸ್ಟರ್ ಇರೋದ್ರಿಂದ ಅವ್ರದ್ದು ಪ್ರಿಲಿಮಿನರಿ ಡಿಕ್ರಿ ಆಗೋಗಿದೆ ಸರ್. ಬಟ್ ಅವ್ರು WS ಹಾಕಿಲ್ಲ. ಈ ನೆಕ್ಸ್ಟ್ FDP ಅಲ್ಲಿ ಅವ್ರದ್ದು ಕೇಳ್ಬೋದೇನು ಸರ್? ಅಲ್ಲಲ್ಲ, ಈಗ ಪಾರ್ಟಿಷನ್ ಸೂಟ್ನಲ್ಲಿ ಡಿಫೆಂಡೆಂಟ್ಸ್ ಆರ್ ಆಲ್ಸೋ ಪ್ಲೇಂಟಿಫ್ಸ್. ಹೌದಾ? ನೀವು ಪಾರ್ಟಿಷನ್ ಸೂಟ್ ಅಲ್ಲಿ ಯಾರ ವಿರುದ್ಧ ಹಾಕಿರ್ತೀರಿ? ನಿಮ್ಮ ಕುಟುಂಬದ ಸದಸ್ಯರ ವಿರುದ್ಧ ಹಾಕಿರ್ತೀರಿ. ಹೌದೌದು ಸರ್. ಅಲ್ಲ, ಪಾರ್ಟಿಷನ್ ಸೂಟ್ ನಿಮ್ ಕೇಸ್ ಏನಿರ್ತದೆ? ಈ ದಾವಾ ಸೊತ್ತು ಎನ್ಸಿಟಲ್ ಪ್ರಾಪರ್ಟಿ, ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ, ಸೊ ಇದು ನಿಮ್ಗೆ ಹಕ್ಕಿದೆ, ಅದನ್ನ ಪಾಲ ಮಾಡಿ ಕೊಡಿ ಅಂತ ನಿಮ್ ಕೇಸ್ ಇರ್ತದೆ. ಹೌದಾನೆ? ಸೊ ಹೀಗಾಗಿ ಡಿಫೆಂಡೆಂಟ್ ಇದ್ರು ಕೂಡ ಡಿಫೆಂಡೆಂಟ್ಗೂ ಅಲ್ಲಿ ಪ್ರಿಲಿಮಿನರಿ ಡಿಕ್ರಿ ಮಾಡೋದ್ನಾಗ ಅಲ್ಲಿ ಬರ್ದಿರ್ತಾರ ಅವರು ಪ್ಲೇಂಟಿಫ್ ಎಡ್ ಜನ ನೀವು 3-6 ಶೇರ್ ಅಂತ ಆಗಿದೆ ಸರ್. ಅಲ್ರಿ, ನೀವು ಪ್ಲೇಂಟಿಫ್ ಎಡ್ ಜನ ಇದ್ರಿ ಅಂತ ಹೇಳಿ ಫಸ್ಟ್. 3 ಇದಾರೆ ಸರ್. 3 ಇದ್ರಿ. ಡಿಫೆಂಡೆಂಟ್ ಇದ್ರಿ? ಡಿಫೆಂಡೆಂಟ್ 3 ಇದಾರೆ ಸರ್. ಮತ್ತೆ ಅದು ಅಲ್ಲಿ 1/6 ಅಂತ ಮಾಡಿರ್ತಾನೆ. 3-6 ಶೇರ್ ಅಂತ ಮಾಡಿದ್ದಾರೆ ಸರ್. 3/6 ಸೇರಾ? ಸರ್ 3-6 ಶೇರ್. 3/6 ಸೇರಿದ್ರೆ 6 ಪಾಲ ಮಾಡಿ ನಿಮಗೆ 3 ಪಾಲ ಆಯ್ತು. ಸರ್. ಹೌದು, ನಿಮಗೆ 3 ಪಾಲ ಅಂದ್ರೆ ನೀವು ಪ್ಲೇಂಟಿಫ್ 3 ಜನ ನಿಮಗೆ 3 ಪಾಲ ಆಯ್ತು, ಡಿಫೆಂಡ್ 3 ಜನ ಅವ್ರಿಗೆ 3 ಪಾಲ ಆಯ್ತು. ಅಂದ್ರೆ ಪ್ರತಿಯೊಬ್ಬರಿಗೆ 1/6 ಬಂತು. 1/6 ಬರ್ತದೆ ಸರ್. ಪ್ರತಿಯೊಬ್ಬರಿಗೆ 1/6 ಅಂದ್ರೆ ನಿಮಗೆ ₹1 16 ಪೈಸೆ ಬಂತು. ಹೌದು, ಮತ್ತೆ ಪ್ರಿಲಿಮಿನರಿ ಡಿಕ್ರಿ ಸರಿ ಇತ್ತದು. ಯು ಫೈಲ್ FDP ಅಷ್ಟೇ. ಯು ಫೈಲ್ FDP. ಸರ್. ಅದರಲ್ಲಿ ನೀವು ಇದು ಮಾಡ್ಕೊಂಡು ಆಮೇಲೆ EP ಹಾಕೊಂಡು ನೀವು ಪೊಸಿಷನ್ ತಗೊಳ್ಳಿ. ಸರ್ ಡಿಪೆಂಡೆಂಟ್ ಅದು 3 ಇದ್ರಲ್ಲ, ಅದಕ್ಕೆ ನಾವು WS ನಲ್ಲಿ ಏನು ಕೇಳಿಲ್ಲ. ಸರ್. ನೋ, ದಟ್ ಡಿಕ್ರಿ ಇಸ್ ವೆರಿ ವೆರಿ ಪರ್ಫೆಕ್ಟ್ಲಿ ವ್ಯಾಲಿಡ್. ನೀವು ಆಕ್ಚುಲಿ ಕೋರ್ಟ್ ಕೂಡ ಹೋಗೋ ಅವಶ್ಯಕತೆ ಇರಲಿಲ್ಲ. ಯಾಕೆ ನೀವೇ 6 ಜನ ನೀವು ಯಾವ್ದು ಕ್ಲಾಸ್ 1 ಹೇರ್ಸ್. ಸರ್. ಯಾಕೆ ನಿಮ್ಗೆ ಡಿಗ್ರಿ ಆಗಿದ್ರೆ ಯು ಆರ್ ಅಡ್ಮಿಟೆಡ್ಲಿ ಯು ಆರ್ ಆಲ್ 6 ಆರ್ ದಿ ಕ್ಲಾಸ್ 1 ಹೇರ್ಸ್ ಆಫ್ ದ ಡಿಸೀಸ್ಡ್. ಸರ್. ಹೌದಾನೆ? ಮತ್ತೆ ಅದಕ್ಕೇನೆ ಕೋರ್ಟ್ ನಿಮಗೆ 3/6 ಮಾಡಿದ್ದು. ಸರ್. ಓಕೆ ಸರ್. ದಟ್ ಡಿಕ್ರಿ ಇಸ್ ಪರ್ಫೆಕ್ಟ್ಲಿ ವ್ಯಾಲಿಡ್. ಆಕ್ಚುಲಿ ನೀವು ಇಂಥವೆಲ್ಲ ಕೋರ್ಟ್ಗೆ ಹೋಗೋ ಅವಶ್ಯಕತೆ ಇಲ್ಲ. ನೀವು ನೋಡಿ ನೀವೇ ಕುತ್ಕೊಂಡು ಇದನ್ನ ಮನೇಲಿ ಕುತ್ಕೊಂಡು ಒಂದು ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡ್ ಮಾಡ್ಕೊಂಡ್ರೆ ಇಷ್ಟೆಲ್ಲ ರಗಳೆನೆ ಬರ್ತಿರ್ಲಿಲ್ಲ. ಅದು FDP ಇದೆ ಸರ್, ಈಗ ಸೆಟಲ್ಮೆಂಟ್ ಇದೆ ಸರ್. ಅಲ್ಲ ಹೇಳೋದು ನಾನು, ಅಲ್ಲ ಅಟ್ ದಿ ಎಂಡ್ ಆಫ್ ದ ರಿಸಲ್ಟ್ ವಾಟ್ ಯು ಗೆಟ್? ಸರ್. ಇಷ್ಟೆಲ್ಲ ನೀವು ಕೋರ್ಟ್ ಕಚೇರಿ ಅಡ್ಡಾಡಿ ನಿಮ್ಗೆ ಸಿಕ್ಕಿರೋದು 1/6 ತಾನೆ ಅಷ್ಟೇ. ಹೌದಾ ಸರ್? ಮತ್ತೆ ಇದನ್ನ ಮೊದಲೇ ಮಾಡ್ಕೋಬೋದ್ರ ನೀವು? ಸರ್. ಅಲ್ಲ, ನೀವು ಎಲ್ಲೇ ಸುತ್ತರೂ ನಿಮ್ಗೆ ಸಿಗೋದು 16 ಪೈಸೆ ₹1 ಇಲ್ಲಿ. ಹೌದು ಸರ್. ಮತ್ತೆ 16 ಪೈಸೆ ನಿಮ್ಮ ಹಕ್ಕು ಅಂತ ನಿಮ್ಗೆ ಗೊತ್ತಿದ್ದಾಗ ಈ ಯಾಕೆ ನಿಮಗೆ ಕೋರ್ಟ್ಗೆ ಹೋಗಿ ಅದನ್ನ ದಾವೆ ಹಾಕಿ ಸುಮ್ಮನೆ ನೀವು ಕೋರ್ಟ್ ಸುತ್ತಬೇಕು? ಅದು ಏನಾಗಿದೆ ಸರ್, ಸೇಲ್ ಆಗಿತ್ತು ಸರ್. ಅದು ಒಂದು ಬೇರೆಯವರಿಗೆ ಸೇಲ್ ಆಗಿತ್ತು ಸರ್. ಅದು ಹಂಗಾರೆ ನೀವು ಬೇರೆಯವ್ರಿಗೆ ಸೇಲ್ ನೀವು ಕೊಲುಡಿಂಗ್ ಸೂಟ್ ಹಂಗಾರೆ ಇದು. ಬೇರೆಯವ್ರಿಗೆ ಸೇಲ್ ಮಾಡಿದ್ರೆ ನೀವು ಕೊಲುಡಿಂಗ್ ಸೂಟು. ಅನ್ನ ಮಾರಿರ್ತಾನೆ, ತಂಗಿ ಕಡೆಯಿಂದ ಕೇಸ್ ಹಾಕಿರ್ತಾನೆ. ಸರ್. ಸೊ ದಿಸ್ ಇಸ್ ಅ ಕೊಲುಡಿಂಗ್ ಸೂಟ್. ತಂದೆ ಮಾರಿದ್ದು ಮಗ ಕೇಸ್ ಹಾಕಿದ್ದಾರೆ. ಮಾರ್ಲಿ ಅನ್ನ ಮಾರ್ಲಿ ಮಕ್ಕಳ ಕಡೆಯಿಂದ ಹಾಕಿದ್ರೆ ಇಟ್ ಇಸ್ ಅ ಕೊಲುಡಿಂಗ್ ಸೂಟ್ ಅಷ್ಟೇ ಇದು. ಅದೇ ನೀವು ದಟ್ ಸಿಲ್ ಇಟ್ ಇಸ್ null and void, not binding on us, because that our father is not the absolute owner. He has got some share, but he has sold the entire property. ನಿಮ್ ಕೇಸ್ ಇರ್ತದೆ. ಹೌದಾ ಸರ್? 3-6 ಇಯರ್ ಪ್ರಿಲಿಮಿನರಿ ಡಿಕ್ರಿ ಆಗಿದೆ ಸರ್, ಅಲರ್ಟ್ ಆಗಿದೆ. ಇರ್ಲಿ ಬಿಡಿ, ಅದನ್ನ ಮಾಡ್ಕೊಳ್ಳಿ, ಫೈನಲ್ ಡಿಗ್ರಿ ಮಾಡ್ಕೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸ್ವಾಮಿ, ಒಂದು ನೇಮ್ ಚೇಂಜ್ ಮಾಡ್ಬೇಕಾಗಿದೆ. ಇದ್ರಲ್ಲಿ ಏನಾಗಿದೆ ಅಂತಂದ್ರೆ ಸೆಕೆಂಡ್ ಮ್ಯಾರೇಜ್ ಇದು, ವೈಫು ಡೈವರ್ಸ್ ಆಗಿದೆ,
ಇವ್ರದ್ದು ವೈಫ್ ಬಂದು ಒರಿಜಿನಲಿ ಫ್ರಮ್ ಚೆನ್ನೈ, ಈಗ ಮದುವೆ ಆಗಿರೋದು ಬೆಂಗಳೂರಲ್ಲಿ, ಸೆಕೆಂಡ್ ಮ್ಯಾರೇಜ್. ಅವರು ಲಿವಿಂಗು ಬೆಂಗಳೂರಲ್ಲೇ, ಮತ್ತೆ ಸೆಕೆಂಡ್ ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಗಿರೋದು ಬೆಂಗಳೂರಲ್ಲಿ, ಮತ್ತೆ ಅಡಾಪ್ಷನ್ ಅವ್ರದ್ದು ಮೊದಲೇ ಮ್ಯಾರೇಜ್ ಅಲ್ಲಿ ಒಂದು ಮಗು ಇತ್ತು, ಅದನ್ನ ಸೆಕೆಂಡ್ ಹಸ್ಬೆಂಡ್ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅಡಾಪ್ಷನ್ ಡೀಡು ಬೆಂಗಳೂರಲ್ಲಿ ರಿಜಿಸ್ಟರ್ ಮಾಡಿದೀವಿ. ಪ್ರಾಬ್ಲಮ್ ಏನಂತಂದ್ರೆ ಬರ್ತ್ ಸರ್ಟಿಫಿಕೇಟ್ ಇವರು ಒರಿಜಿನಲಿ ಮೊದಲೇ ಮ್ಯಾರೇಜ್ ಇದ್ದಾಗ ಬರ್ತ್ ಸರ್ಟಿಫಿಕೇಟ್ ತಮಿಳ್ನಾಡಲ್ಲಿ ಇಶ್ಯೂ ಮಾಡಿದ್ದಾರೆ ಸ್ವಾಮಿ. ಈಗ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ನೇಮ್ ಚೇಂಜ್ ಮಾಡಕ್ಕೆ ಅವರು ಕೋರ್ಟ್ ಡಿಗ್ರಿ ಕೇಳ್ತಾವ್ರೆ. ಬೆಂಗಳೂರಲ್ಲಿ ನಾವು ಈ ಸೂಟ್ ಹಾಕಕ್ಕಾಗತ್ತಾ ಇಲ್ಲ ತಮಿಳ್ನಾಡಲ್ಲಿ ಹಾಕ್ಬೇಕಾ, ಯಾವ ರೀತಿ? ಇವರು ಆಕ್ಚುಲಿ ಎರಡನೇ ಹಸ್ಬೆಂಡ್, ಇವ್ರ ನೇಮು ಈಸ್ ನಾಟ್ ಎ ಬಯೋಲಾಜಿಕಲ್ ಫಾದರ್, ಬಟ್ ಈಗ ಅವರು ಸೆಕೆಂಡ್ ಫಾದರ್ ನೇಮು ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಹೆಂಗೆ ಇನ್ಕ್ಲೂಡ್ ಮಾಡೋದು ಸ್ವಾಮಿ? ಈಗ ಬೋತ್ ಕೋರ್ಟ್ಸ್ have got the jurisdiction. Like a Tamil Nadu court has got also jurisdiction as the birth certificate issued by Tamil Nadu. Tamil ಸರಿ Nadu ಕೂಡ jurisdiction ಇದೆ. ಮತ್ತೆ ಇಲ್ಲಿ ಎರಡನೇ ಮದುವೆ ಇಲ್ಲೇ ಆಗಿರೋದ್ರಿಂದ, ನೀವು ಇಲ್ಲೇ ವಾಸ ಆಗಿರೋದ್ರಿಂದ, ಸೊ ಯು ಆರ್ ರೆಸಿಡೆಂಟ್ ಆಫ್ ಬೆಂಗಳೂರು, ಸೊ ಬೆಂಗಳೂರು ಕೋರ್ಟ್ ಹ್ಯಾಸ್ ಗಾಟ್ ಆಲ್ಸೋ jurisdiction. ಈ ಬೆಂಗಳೂರು ಕೋರ್ಟ್ ಇಂದ ಒಂದು ಆರ್ಡರ್ ತಗೊಳ್ಳಿ, ಆ ಆರ್ಡರ್ ನ ಅಲ್ಲಿ ಪ್ರೊಡ್ಯೂಸ್ ಮಾಡಿಬಿಟ್ಟು ಇನ್ನೊಂದು ಸರ್ಟಿಫಿಕೇಟ್ ಕೊಡಿತಾನೆ, ಅಥವಾ ಆ ಸರ್ಟಿಫಿಕೇಟ್ ನ ರೆಕ್ಟಿಫೈ ಮಾಡ್ತಾನೆ. ನಾವು ಹೇಳ್ಬೇಕು ಅಂತ ನಮ್ಮಲ್ಲಿ ರಿಪೋರ್ಟ್ಸು ಸರ್ ತಮ್ಮ ವಾಯ್ಸ್ ಬರ್ತಾ ಇಲ್ಲ, ಚಂದು ಅವರೇ ತಮ್ಮ ವಾಯ್ಸ್ ಬರ್ತಾ ಇಲ್ಲ. ಬೇರೆಯವರ ಪ್ರಶ್ನೆಗಳನ್ನು ಕೇಳಿ, ವಿರೂಪಾಕ್ಷ ಅವರ ಪ್ರಶ್ನೆ ಕೇಳಿ. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ಒಂದು RTC 138 ಅಂತ ಹೇಳಿ ಸರ್, ಅದು ಅದ್ರ ಹಲೋ ಮೂಲ ದಾಖಲಾತಿಗಳು ಚಂದು ಅವರ ನೆಕ್ಸ್ಟ್ ಕೇಳಿ ನೀವು. ಅದೇ ಸ್ವಾಮಿ ಏನಾಗಿದೆ ಅಂತಂದ್ರೆ ನಾವು ಮೂಲ ಏನ್ ಹೇಳೋದಂತಂದ್ರೆ ದಾಖಲಾತಿಗಳು ಒಂದ್ ನಿಮಿಷ ಚಂದು ಯಾವುದೇ ಅವರೇ ನಮ್ಮ ಇಲಾಖೆ ಪ್ರಶ್ನೆ, ಆಮೇಲೆ ನಿಮ್ದು ವಾಯ್ಸ್ ಕಟ್ ಆಯ್ತು ಅವಾಗ್ಲೇ. ಈ ವಿರೂಪಾಕ್ಷ ಅವ್ರು ಕೇಳ್ಬಿಡ್ಲಿ, ಆಮೇಲೆ ನೀವು ಕೇಳಿ. ಸರಿ ಸ್ವಾಮಿ. ಸರ್, ಒಂದ್ ಸರ್ವೆ ನಂಬರ್ ಮೂಲ ದಾಖಲಾತಿಗಳು ಕೇಳಿದ್ವಿ, ಅವು ನಮ್ಮ ಇಲಾಖೆಯಲ್ಲಿ ಲಭ್ಯವಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಸರ್. ನಾವು ಮುಂದೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸರ್. ಇಲಾಖೆಯಲ್ಲಿ ಲಭ್ಯ ಇಲ್ಲ ಅಂದ್ರೆ ನೀವು ಅದು ಎಲ್ಲಿ ಇದಿರ್ತದಲ್ಲ, ಅವ್ರದ್ದು ಸೆಂಟ್ರಲ್ ರೆಕಾರ್ಡ್ ರೂಮ್ ಇರ್ತದಲ್ಲ, ಇಲಾಖೆ ಲಭ್ಯ ಇಲ್ಲ. ತುಂಬಾ ಹಳಿದು ಇದು, ತುಂಬಾ ಹಳಿದ ಅಲ್ಲ, 8 ವರ್ಷದಿಂದ ಸರ್. ಇಲ್ಲ ಸರ್, ಅದು ಸರ್ ಅದು ಏನಾಗಿದೆ ಅಂದ್ರೆ ಸರ್, ಅದು ಗ್ರಾಂಟ್ ಆಗಿಲ್ಲ, ಆದ್ರೂ ಪಾಣಿ ಆಗಿದೆ. ಅದನ್ನ ಕೇಳ್ತಿದ್ವಿ ಸರ್. ಗ್ರಾಂಟ್ ಆಗಿಲ್ಲ, ಇದ್ರ ಹೆಂಗಾಯ್ತು ಗ್ರಾಂಟ್, ಇದು ಮೂಲ ದಾಖಲಾತಿಗಳು ಕೊಡ್ರಿ ಅಂತ ಕೇಳಿದ್ರೆ ಮೂಲ ದಾಖಲಾತಿಗಳು ಇಲ್ಲ ಅಂತ ಹೇಳ್ತಾರೆ ಸರ್. ಗ್ರಾಂಟ್ ಆಗಿಲ್ಲ, ಆದ್ರೂ ಪಾಣಿ ಎಂಟ್ರಿ ಆಗಿದೆ. ಅಲ್ಲೇ ನಮಗೆ ಒಂದು ಪಟ್ಟ ಕೊಟ್ಟಿದ್ದಾರೆ ಸರ್. ನಮಗೆ 80ರಲ್ಲಿ ನಮಗೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ, ನಾವು ಅಲ್ಲೇ ಉಳುಮೆ ಮಾಡ್ತಿದ್ವಿ. ಇವಾಗ ಅಕ್ರಮವಾಗಿ ಪಾಣಿ ಮಾಡ್ಕೊಂಡ್ರು ಇದು ನಮ್ದು ಐತೆ ಅಂತ ಹೇಳ್ತಿದ್ದಾರೆ ಅವರು. ನಮ್ಮ ಅಪೋಸಿಟ್ ಇರೋರು ನಾವು ದಾಖಲಾತಿಗಳು ಕೇಳಿದ್ರೆ ಯಾವುದೇ ರೀತಿ ನಮಗೆ ಇಲ್ಲ, ಇದ್ರಾಗಿಲ್ಲ, ತಾಲೂಕು ಆಫೀಸಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಅದಕ್ಕೆ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕಂತ. ಆ ಜಮೀನಲ್ಲಿ ಈಗ ಸ್ವಾಧೀನ ಇರ್ತಾರೆ. ಈ ಸ್ವಾಧೀನ ಸ್ವಲ್ಪ ದಿನ ಅವ್ರಿದ್ರು, ಸ್ವಲ್ಪ ದಿನ ನಾವದೀವಿ. ಅವರು ನಾವು ಇಬ್ರು ಕ್ಲಾಶ್ ಆಗಿ ನಾವೊಂದ್ ಸ್ವಲ್ಪ ಅವ್ರೊಂದ್ ಸ್ವಲ್ಪ, ಅವ್ರೊಂದ್ ಸ್ವಲ್ಪ ಇಬ್ರು ಇದು ಮಾಡ್ತೇವೆ. ಇಂಜೆಕ್ಷನ್ ಸೂಟಕ್ಕೆ ಶಾಶ್ವತ ಪ್ರತಿಬಂಧಕಾಜ್ಞೆ ಕೋರಿ ನೀವು ದಾವೆ ಹಾಕಿ. ನಾನು ಈ ಜಮೀನಿನ ಮಾಲೀಕ, ನಾನು ಈ ಜಮೀನಿನಲ್ಲಿ ಸ್ವಾಧೀನ ಇದ್ದೇನೆ, ನನಗೆ ಹಕ್ಕಿದೆ, ಪ್ರತಿವಾದಿಗೆ ಯಾವುದೇ ಹಕ್ಕಿಲ್ಲ. ಆದ್ರೂ ಕೂಡ ಆತ ಕಾನೂನು ಬಾಹಿರವಾಗಿ ನನಗೆ ಹಸ್ತಕ್ಷೇಪ ಮಾಡ್ತಾ ಇದ್ದಾನೆ, ನನ್ನ ಶಾಂತಿಯುತ ಸ್ವಾಧೀನಕ್ಕೆ ಭಂಗ ತರ್ತಾ ಇದ್ದಾನೆ, ಅವನು ನನ್ನ ದಾವಾ ಸತ್ನಲ್ಲಿ ಬರಬಾರದು ಅಂತ ಅವನ ವಿರುದ್ಧ ನೀವು ಒಂದು ಪರ್ಮನೆಂಟ್ ಇಂಜೆಕ್ಷನ್ ದಾವೆ ಹಾಕಿ. ಸರ್, ಅವ್ರು ನಮ್ಮ ಅಪೋಸಿಟ್ ಇರೋರು ಅವ್ರ ಹೆಸರಿಗೆ ಪಾಣಿ ಓಡ್ತಿದೆ ಸರ್, ಕಂಪ್ಯೂಟರ್ RTC ಓಡ್ತಿದೆ, ನಮ್ದು ಪಟ್ಟ ಇದೆ ಸರ್. ಅದನ್ನೇ ನೀವು ಹೇಳಿ, ಅದೇ ನಿಮ್ ಕೇಸು. ಸರ್, ಅದೇ ನಿಮ್ ಕೇಸು, ನೀವು ಇದನ್ನೇ ಹೇಳ್ಬೇಕು ಕೋರ್ಟ್ಗೆ. ಸರ್. ಸರ್, ನಾವು ನೀವು ಅದನ್ನ ರೆವಿನ್ಯೂ ಇದರಲ್ಲಿ ಚಾಲೆಂಜ್ ಮಾಡಿ. ಅದೇನ ಅವೇನೇ MR ಮಾಡಿದಾನೆ, ಆ MR ಅನ್ನ ನೀವು ಮೇಲಿನ ಇದರಲ್ಲಿ ಪ್ರಶ್ನೆ ಮಾಡಿ, AC ಕೋರ್ಟಿನಲ್ಲಿ ಪ್ರಶ್ನೆ ಮಾಡಿ, ಅಥವಾ ಅದು ಡೆಪ್ಯೂಟಿ ತಹಸೀಲ್ದಾರಲ್ಲಿ ಪ್ರಶ್ನೆ ಮಾಡಿ, ರದ್ದುಪಡಿಸಿ ಅಂತ. ಸರ್, ಇದು ಗ್ರಾಂಟ್ ಇಲ್ದಂಗೆ ಆಗಿದೆ, ಇದನ್ನ ಪಾಣಿ ಪಟ್ಟ ಇಲ್ಲ ಏನಿಲ್ಲ, ರದ್ದು ಮಾಡ್ರಿ ಅಂತ ಹೇಳಿ ನಾವು ಅಲ್ಲೇ ಅಪೀಲ್ ಹಾಕೇಬೇಕೇನು ಸರ್ AC ಗೆ? ಹೌದು, ಮತ್ತೆ ಅಪೀಲ್ ಕೊಡ್ರಿ. ಇದು ಇವ್ರು ಯಾವುದೇ ಇಲ್ದೇನೆ ಇದು ಏನೋ ಇವರು ಒಳಸಂಚು ಮಾಡಿ ಶಾಮೀಲಾಗಿ ಏನೋ ಕಾನೂನು ಬಾಹಿರ ಮಾಡಿದರೆ, ಸೊ ಇದು ಒಂದು ಗ್ರಾಂಟ್ ಸರ್ಟಿಫಿಕೇಟ್ ಇಲ್ಲ. ಸೊ ಗ್ರಾಂಟ್ ಸರ್ಟಿಫಿಕೇಟ್ ಇಸ್ ದ ಮದರ್ ಡೀಡ್ ಇಲ್ದಾನೆ mere entry in RTC will not give you any title.
ಎಸ್ ಸರ್ ಸೊ ಆರ್ಟಿಸಿ ಅಲ್ಲಿ ಕೇವಲ ಹೆಸರಿದೆ ಅನ್ನೋದಕ್ಕೆ ಅವನಿಗೆ ಹಕ್ಕು ಬರಲ್ಲ. ಹಕ್ಕು sir. ಬರಬೇಕಾದ್ರೆ ದೇರ್ ಮಸ್ಟ್ ಬಿ ಸಮ್ ಮದರ್ ಡೀಡ್. ಎಸ್ ಸರ್ ಮದರ್ ಡೀಡ್ ಅಂದ್ರೆ ಅದೇನೋ ಅವನಿಗೆ ಸಾಗುವಳಿ ಚೀಟಿ ಇರಬೇಕು, ಅಥವಾ ಗ್ರಾಂಟ್ ಆಗಿರ್ಬೇಕು, ಅಥವಾ ಸೇಲ್ ಡೀಡ್ ಹಾ. ಆಗಿರ್ಬೇಕು, ಅಥವಾ ವಿಲ್ ಆಗಿರ್ಬೇಕು, ಅಥವಾ ಗಿಫ್ಟ್ ಆಗಿರ್ಬೇಕು, ಅಥವಾ ಅವನು ತನ್ನ ಪಿತರ್ದಾಸ್ತಿನ ಸಕ್ಸೆಷನ್ ಅವ್ರ ಇನ್ಹೆರಿಟೆನ್ಸ್ ತನಕ ಬರಬೇಕು. ಸೊ ಇಲ್ಲಿ ಯಾವುದೇ ಇಲ್ಲಾರ್ದನೆ ಕೇವಲ ಆರ್ಟಿಸಿ ಅಲ್ಲಿ ಹೆಸರಿದ್ರೆ ಅವನು ಮಾಲಕ್ ಆಗಲ್ಲ. ದ ಹಾ, sir. ಮಿಯರ್ ಎಂಟ್ರಿ ಇನ್ ಆರ್ಟಿಸಿ ವಿಲ್ ನಾಟ್ ಕನ್ಫರ್ ಎನಿ ಟೈಟಲ್. ಎಸ್ ಸರ್ ಎಸ್ ಸೊ ಆದ್ರಿಂದ ಆ ಆರ್ಟಿಸಿಯನ್ನ ರದ್ದುಪಡಿಸಿ ಅಂತ ನೀವು ಎಸಿ ಕೋರ್ಟ್ ಅಲ್ಲಿ ಮೇಲ್ಮನವಿ ಹಾಕಿ. ಹಾ ಸರ್ ಆಗ್ತೀವಿ ಸರ್. ಥ್ಯಾಂಕ್ ಯು ಸರ್. ಪ್ರೀವಿಯಸ್ ಕ್ವಶನ್ಸ್ ಕೇಳ್ತಾ ಇದ್ದೆ. ಅದು ಇವಾಗ ನಾವು ಯೂಶುವಲ್ ಆಗಿ ನಾವು ಪ್ಲೇಂಟ್ ಅಲ್ಲಿ ಏನು ಪ್ರೇಯರ್ ಕೇಳ್ತೀವಿ ಅಂತಂದ್ರೆ ಈ ತರ ನೇಮ್ ಚೇಂಜ್ ಅಲ್ಲಿ ಪ್ಲೀಸ್ ಆರ್ಡರ್ ಫಾರ್ ರೆಕ್ಟಿಫಿಕೇಶನ್ ಆಫ್ ದಿ ನೇಮ್ ಇಂದ ಬರ್ತ್ ಸರ್ಟಿಫಿಕೇಟ್ ಅಂತ ಕೇಳ್ಕೊಂತೀವಿ. ಇವಾಗ ಹೌದು. ಬರ್ತ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿರೋದು ಚೆನ್ನೈಯಲ್ಲಿ ಸ್ವಾಮಿ. ಬಟ್ ಇವರು ಇಲ್ಲಿ ನಮ್ ಕೋರ್ಟ್ ನೋ ವಾಟ್ ಇಟ್ ಮೇ ಬಿ, ಚೆನ್ನೈ ಇದ್ರೂ ಕೂಡ ದಟ್ ಇಸ್ ನಾಟ್ ಬಿಯಾಂಡ್ ಇಂಡಿಯಾ. ಸೊ ನೀವು ಇಲ್ಲಿ ಆರ್ಡರ್ ತಗೊಂಡು Okay. ಅಲ್ಲಿ ಕೊಟ್ಟರೆ ದೇ ವಿಲ್ ರೆಸ್ಪೆಕ್ಟ್ ಇಟ್. ಅಲ್ಲ ಸ್ವಾಮಿ, ಇವರ ಜುರಿಡಿಕ್ಷನ್ ಇಲ್ದೇ ಇರೋದ್ರಿಂದ ವೆದರ್ ದೇ ಹ್ಯಾವ್ ದ ಪವರ್ಸ್ ಟು ಗಿವ್ ದ ಡೈರೆಕ್ಷನ್ಸ್ ಟು ಚೇಂಜ್ ದ ನೇಮ್ ಅಂತ ಒಂದೇ ಸ್ವಾಮಿ ಮಾಡಬಹುದು, ಅದಕ್ಕೇನು ತಪ್ಪಿದೆ? ಮಾಡ್ಬೋದಾ? 100% ಮಾಡಬಹುದು, ಬಿಕಾಸ್ ದ ಬೋತ್ ಕೋರ್ಟ್ಸ್ ಹ್ಯಾವ್ ಗಾಟ್ ಅ ಜುರಿಸ್ಡಿಕ್ಷನ್. ಯಾಕೆ Okay. ತಮಿಳ್ನಾಡು ಆಕ್ಟ್ ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ತಮಿಳ್ನಾಡು. ಸೊ ಈ Okay. ಬೆಂಗಳೂರು ಆಕ್ಟ್ ಅಂದ್ರೆ ಬೋತ್ ಪಾರ್ಟೀಸ್ ಆರ್ ರಿಸೈಡಿಂಗ್ ಇನ್ ಬ್ಯಾಂಗ್ಳೂರ್. ಎರಡನೇ Okay. ಮದುವೆ ಆಗಿದ್ದು ಇಲ್ಲೇ ಇದೆ, ಚೈಲ್ಡ್ ಹೌದು. ಇಲ್ಲೇ ಇದೆ. ಹೌದು. They are ordinarily residents of Bangalore. So Okay, this has got the territorial jurisdiction. Okay. So Bangalore court has 100% territorial jurisdiction. ಕ್ಷತ್ರಿಯ ನ್ಯಾಯಾಧಿಕಾರ ಬೆಂಗಳೂರು ನ್ಯಾಯಾಲಯಕ್ಕೆ ಇದೆ. ಬೆಂಗಳೂರು ನ್ಯಾಯಾಲಯ ಸಕ್ಷಮ ನ್ಯಾಯಾಲಯ, ಕಾಂಪಿಟೆಂಟ್. ನೀವು Okay. ನೆಸರಿ ಅರ್ಜಿ ಕೊಡಿ, ದಿ ಬೆಂಗಳೂರು ನ್ಯಾಯಾಲಯ ಆರ್ಡರ್ ಪಾಸ್ ಮಾಡ್ತದೆ. ಅದನ್ನ ನೀವು Okay. ತಮಿಳುನಾಡಿಗೆ ಕೊಟ್ಟು ಅದನ್ನ ಬರ್ತ್ ಸರ್ಟಿಫಿಕೇಟ್ ನ ಚೇಂಜ್ ಮಾಡ್ಕೊಂಡು ಬನ್ನಿ. ಓಕೆ ಸ್ವಾಮಿ, ಇನ್ನೊಂದು ಸ್ಮಾಲ್ ಕ್ವಶನ್ ಇದ್ರಲ್ಲೇ. ಈಗ ಯೂಶಲಿ ಬಯೋಲಾಜಿಕಲ್ ಫಾದರ್ ನೇಮೇ ನಮ್ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಇರುತ್ತೆ. ದೇರ್ ಇಸ್ ಎ ಕಾನ್ಫ್ಲಿಕ್ಟ್. ಸೆಕೆಂಡ್ ಮ್ಯಾರೇಜ್ ಆತಾದ್ರೆ ತಂದೆ ಹೆಸರು ಚೇಂಜ್ ಮಾಡಕ್ ಬರಲ್ಲ ಅಂತ, ಬಟ್ ದೇರ್ ಆರ್ ಸುಪ್ರೀಂ ಕೋರ್ಟ್ ರೂಲಿಂಗ್ಸ್. ಬಟ್ ಇದು ಯಾವ ರೀತಿ ಸ್ಟ್ಯಾಂಡ್ ಆಗುತ್ತೆ ಸ್ವಾಮಿ? ಅಲ್ರಿ, ಸುಪ್ರೀಂ ಕೋರ್ಟ್ ರೂಲಿಂಗ್ ಇಸ್ ಬೈಂಡಿಂಗ್ ಆನ್ ಆಲ್ ಕೋರ್ಟ್ಸ್. ನಾನು ಹೌದು, ಆಗಲೇ ಹೌದು, ಆರ್ಟಿಕಲ್ 141 ಆಫ್ ಇಂಡಿಯನ್ ಬಟ್ ಕಾನ್ಸ್ಟಿಟ್ಯೂಷನ್. ಕೆಲವು ಕಡೆ ದೇ ಆರ್ ನಾಟ್ ಕನ್ಸಿಡರಿಂಗ್ ದಟ್. ಕೆಲವು ನನ್ ಸುಮಾರು ಕಡೆ ಕೇಳಿದ್ಕೆ ಇಲ್ಲದೆ ಮಾಡಕ್ ಬರಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಕೋರ್ಟ್ Then that is the disobedience of the order passed by the Honorable Supreme Court, and the judge will be put into trouble. ಓಕೆ. ಯಾಕಂದ್ರೆ ಅದೇ ನಾ ಆಗಲೇ ಹೇಳಿದೆ, law of precedent ಅಂತ ಹೇಳಿದೆ. ಸರಿ The law ಸ್ವಾಮಿ. declared by the Honorable Supreme Court is the law of the land as per Article 141 of Indian Constitution. ಓಕೆ. So ಓಕೆ. the judgment, the ratio laid down by Honorable Supreme Court is binding on all courts, including high courts. ಓಕೆ. ಸರಿ ಸ್ವಾಮಿ, ಇದು ಆರ್ಡರ್ 7 ಲಾರ್ಜರ್ ಬೆಂಚ್ ಮಾತ್ರ ಅದನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಇದೆ. ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪನ್ನ ಓನ್ಲಿ ಸುಪ್ರೀಂ ಕೋರ್ಟಿನ ಲಾರ್ಜರ್ ಬೆಂಚ್ ಮಾತ್ರ ಅದನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಇದೆ. ತಿದ್ದುಪಡಿ ಮಾಡಲ್ಲ. ಲಾರ್ಜರ್ ಬೆಂಚ್ ಕ್ಯಾನ್ ಟೇಕ್ ಎ ಡಿಫರೆಂಟ್ ವ್ಯೂ until and unless that holds good. ಓಕೆ ಸ್ವಾಮಿ, ಇದು ಡಿಕ್ಲರೇಷನ್ ಸೂಟ್ ಆರ್ಡರ್ 7 ರೂಲ್ 1 and 2 ನಲ್ಲಿ ಹಾಕೋಬೇಕಲ್ಲ ಸ್ವಾಮಿ? ಇದು ಹಾಕಿ ಸರಿ ಇದೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಅನಿಲ್ ಕೆ ಮೇತ್ರಿ ಅವರೇ ಪ್ರಶ್ನೆ ಕೇಳಿ. ಅರಿಣಿ ಮೇಡಮ್ ಅವರ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ಇವ್ರ ಪ್ರಶ್ನೆ ಕೇಳಿ. ಅನಿಲ್ ಅವರೇ ಕೇಳಿ. ಹಾ ಸರ್, ನಾನು ಶಿರ್ಸಿ ಕಾಲೇಜ್ ಸರ್, ಡಿಗ್ರಿ ಕಾಲೇಜ್ದಲ್ಲಿ ಒಂದು ಮ್ಯೂಸಿಕ್ ಪೋಸ್ಟ್, ತಬಲಾ ಪೋಸ್ಟ್ ಇತ್ತು ಸರ್. ನಾ ಅಪ್ಲೈ ಮಾಡಿದ್ದೆ ಸರ್, SC ಅಂತೇಳಿ. ಸೊ ಅವ್ರು SC ಅಂತೇಳಿ ಸರ್ ತಬಲಾ ಇದ್ದಾಗ ಸರ್, SC ಅಂತೇಳಿ ಸಿತಾರ್ ಪೋಸ್ಟ್ ಅನ್ನ ಶಿರ್ಸಿ ಕಾಲೇಜ್ದವ್ರು ಸರ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಾರ ಸರ್. ಈಗ ಹೇಳ್ರಿ, ನೀವು ಆ ಪೋಸ್ಟ್ ಇರೋದು ತಬಲಾಗೆ. ಹೌದು ಸರ್. ಆ ಸಿತಾರ ಕೈಲಿ ಪೋಸ್ಟೇ ಇಲ್ಲ. ಅಲ್ಲಿ ಸಿತಾರಕ್ಕೆ ಪೋಸ್ಟೇ ಇಲ್ಲ. ಇಲ್ಲ ಸರ್, ಪೇಪರ್ ಕಾಲ್ ಫಾರ್ ಮಾಡಿದ್ದು ತಬಲಾ ಅಂತಿದೆ ಸರ್. ಅದನ್ನ ನೀವು KTL ಚಾಲೆಂಜ್ ಮಾಡಿ. ಅಲ್ಲ, ಕಾಲ್ ಫಾರ್ ಮಾಡಿದ್ದು ತಬಲಾಗೆ, ಹೌದು ಅಲ್ಲಿ ಸರ್. ಮತ್ತೆ ಪೋಸ್ಟ್ ತಗೊಂಡಿದ್ದು ಸಿತಾರಕ್ಕೆ. ಹೌದ್ರಿ. ಅದರಿಂದ ಈ ನೋಟಿಫಿಕೇಶನ್ಗೂ ಮತ್ತು ಅಪಾಯಿಂಟ್ಮೆಂಟ್ ಆರ್ಡರ್ಗೂ ಕಾಂಟ್ರಡಿಕ್ಷನ್ ಇದೆ. ಹಾ ಸರ್. ಅವರು ತಮ್ಮ ಪ್ರಕಟಣೆಯನ್ನೇ ತಾವೇ ಉಲ್ಲಂಘನೆ ಮಾಡಿದ್ದಾರೆ. ಹಾ ಸರ್. ಆದ್ದರಿಂದ ಪ್ರಕಟಣೆಗೂ ಮತ್ತು ನೇಮಕಾತಿಯಲ್ಲಿ ಭಿನ್ನತೆ ಇದೆ, ವ್ಯತ್ಯಾಸ ಇದೆ, ವೈರುಧ್ಯ ಇದೆ. ಹಾ ಸರ್. ಆದ್ದರಿಂದ ಅಪಾಯಿಂಟ್ಮೆಂಟ್ ಅನ್ನ ಪ್ರಕಟಣೆ ಪ್ರಕಾರವೇ ಮಾಡಬೇಕಾಗಿತ್ತು. ತಬಲಾ ಶಿಕ್ಷಕರಿಗೆ ಅಪಾಯಿಂಟ್ಮೆಂಟ್ ಕೊಡಬೇಕಾಗಿತ್ತು. ಹಾ ಸರ್. ಆದ್ರೆ ತಬಲಾ ಪೋಸ್ಟ್ ಗೆ ಪ್ರಕಟಣೆ ಮಾಡಿ ಸಿತಾರ್ ಪೋಸ್ಟ್ ತಗೊಂಡಿದ್ದು ಇದು
ಕಾನೂನು ಬಾಹಿರ. ಹಾ ಸರ್. ಮತ್ತು ನಾನು ತಬಲಾ ಅಭ್ಯರ್ಥಿ ಇರೋದ್ರಿಂದ ನನ್ನನ್ನ ಅವ್ರ ಜಾಗೆಯಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಬೇಕಂತ ನೀವು KT ಗೆ ಒಂದು ಅರ್ಜಿ ಹಾಕಿ. ಓಕೆ ಸರ್, ಓಕೆ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ ಸರ್. ಹರಿಣಿ ಅವರೇ ಪ್ರಶ್ನೆ ಕೇಳಿ. ನಮಸ್ತೆ ಸರ್. ಸರ್ ನಮಸ್ತೆ. ನನ್ ಪ್ರಶ್ನೆ ಏನಂದ್ರೆ 1973 ನಲ್ಲಿ ಅವರು ಲೇಡಿ ಪರ್ಚೇಸ್ ಮಾಡಿದ್ದಾರೆ ಪ್ರಾಪರ್ಟಿನ 1600 ಸ್ಕ್ವೇರ್ ಫೀಟ್ ಬ್ಯಾಂಗ್ಳೂರಲ್ಲಿ. ಅದಾದ ನಂತರ ಏನ್ ಮಾಡಿದ್ದಾರೆ 1000 ಸ್ಕ್ವೇರ್ ಫೀಟ್ ಮಾರಿದ್ದಾರೆ ಮಧ್ಯದಲ್ಲಿ. ಅದಾದ್ಮೇಲೆ 2017 ಅಲ್ಲಿ ಇದ್ದಕ್ಕಿದ್ದಾಗೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿದ್ದಾರೆ. ಅದಾದ್ಮೇಲೆ ಆ ಆಸ್ತಿ ಅವ್ರ ಗಂಡನ ಹೆಸರಿಗೆ ಬಂದಿದೆ. ಅವ್ರ ಗಂಡನ್ಗೆ ಅಂದ್ರೆ ಇವ್ರಿಗೆ 4 ಜನ ಮಕ್ಳು, 3 ಜನ ಹೆಣ್ಮಕ್ಳು, ಒಬ್ಬ ಗಂಡ್ ಮಗ. ಇವ್ರ 3 ಜನ ಹೆಣ್ಮಕ್ಳನ್ನ ಬಿಟ್ಬಿಟ್ಟು ಅವರ ತಂದೆ ಏನ್ ಮಾಡಿದಾರೆ, ಮಗನ್ಗೆ ಇನ್ನೂ ಅವ್ನ್ ಮೈನರ್, ಮೇಜರ್ ಆಗಿಲ್ಲ, ಅವ್ರಿಗೆ ಗಿಫ್ಟ್ ಡೀಡ್ ಮಾಡ್ಕೊಟ್ಬಿಟ್ಟಿದ್ದಾರೆ 2017 ಅಲ್ಲಿ. ಸೊ ಅದು ಇವ್ರ 3 ಜನ ಹೆಣ್ಮಕ್ಳು ಇವಾಗ ಕೇಸ್ ಹಾಕ್ಬೇಕು ಅಂತಿದ್ದಾರೆ. ಸೊ ಅವರು ಪಾರ್ಟಿಷನ್ ಕೇಳ್ಬೋದಾ ಸರ್? ಕೇಳಬಹುದು. ಏನ್ ನಿಮ್ದು ಮತ್ತೆ ಇದು ಆ ಗಿಫ್ಟೆಡ್ ಆಗಿರೋದು ನಲ್ ಅಂಡ್ ವೈಡ್ ಆಗುತ್ತಾ ಹೇಗೆ? ಅದಕ್ಕೆ ಮತ್ತೆ ಅದು ನೀವು ನಲ್ ಅಂಡ್ ವೈಡ್ ಮಾಡೋ ಸಲುವಾಗಿನೇ ಮತ್ತೆ ದಾವೆ ಹಾಕ್ಬೇಕು ನೀವು. ಅದೇ ಸರ್, ನಿಮ್ಮ ದಾವೆ ಹಾಕ್ಬೇಕಲ್ಲ? ಒಟ್ಟಾರೆ ಸಮ್ ಅಂಡ್ ಸಬ್ಸ್ಟೆನ್ಸ್ ಏನಂದ್ರೆ ಆ ಪ್ರಾಪರ್ಟಿ ತಾಯಿದಿತ್ತು. ಹೌದು ಸರ್. ತಾಯಿದಂದ್ರೆ ದಟ್ ಇಸ್ ಸ್ತ್ರೀಧನ ಪ್ರಾಪರ್ಟಿ. ಇಲ್ಲ ಸರ್, ಹಾಗಲ್ಲ, ಅವ್ರು ಕೊಂಡ್ಕೊಂಡಿರೋದು ವಾಟ್ ಎವರ್ ಇಟ್ ಮೇ ಬಿ, ಇಟ್ ಇಸ್ ಅ ಸೆಲ್ಫ್ ಅಕೌಂಟ್ ಪ್ರಾಪರ್ಟಿ. ಸೆಲ್ಫ್ ಅಕ್ವೈರ್ಡ್. ಹೌದು ಸರ್. ಕೊಂಡ್ಕೊಂಡಿದ್ರೆ ಅದು ಸ್ವಯಾರ್ಜಿತ ಆಸ್ತಿ. ಹೌದಾ? ಸೊ ಅದು ಆಕಿ ಸತ್ತ ನಂತರ ಆಕಿ ಗಂಡಕ್ ಬಂತು. ಹೌದು ಸರ್. ಆಕಿ ಗಂಡಕ್ ಬಂತಂದ್ರೆ ಹಿ ಇಸ್ ನಾಟ್ ದಿ ಅಬ್ಸಲ್ಯೂಟ್ ಓನರ್, ಬಟ್ ಹಿ ಇಸ್ ಓನ್ಲಿ ಎ ಶೇರರ್ ಅಷ್ಟೇ. ಸೊ ಆದ್ರಿಂದ ಆ ಗಂಡನ ಜೊತೆಗೆ ಈ ಮಕ್ಕಳಿಗೂ ಕೂಡ ಅದರಲ್ಲಿ ಹಕ್ಕಿದೆ. ಯಾಕಂದ್ರೆ ಇವೆಲ್ಲ ಮಕ್ಕಳು ತಾಯಿ ಆಸ್ತಿ ಅದು. ಸೊ ಆ ತಂದೆಗೆ ತನ್ನ ಪಾಲಿಗೆ ಬರ್ಬೇಕಂತ ಆಸ್ತಿಯನ್ನು ಮಾತ್ರ ಮಾರಾಟ ಮಾಡ್ಲಿಕ್ಕೆ ಅಧಿಕಾರ ಇದೆ. ಈಗ ಎಷ್ಟು ಜನ ಮಕ್ಕಳಿದಾರೆ ಇವರು? 3 ಜನ ಹೆಣ್ಮಕ್ಳು, 3 ಜನ ಹೆಣ್ಮಕ್ಳು, ಒಬ್ಬ ಗಂಡ್ ಮಗ. ಗಂಡ್ ಮಗನ್ ಅವಳಿಗೆ ಅವ್ರೇನ್ ಹೆಣ್ಮಕ್ಳು ತೀರಿವಿದ್ದಾಳೆ, ಅವಳಿಗೆ 5 ಜನ ವಾರಸದಾರರು. ದೇ ಆರ್ ಆಲ್ ದಿ ಕ್ಲಾಸ್ 1 ಹೇರ್ಸ್. ಗಂಡ, 3 ಜನ ಹೆಣ್ಮಕ್ಳು, ಒಬ್ಬ ಮಗ, ಅಂದ್ರೆ ಆಲ್ ಆರ್ ಕ್ಲಾಸ್ 1 ಹೇರ್ಸ್. ಅವರು ಕ್ಲಾಸ್ 1 ಹೇರ್ಸ್ ಅಂದ್ರೆ ಆ ಗಂಡನಿಗೆ 20% ಬರೋದು, ಮಗನಿಗೆ 20% ಬರೋದು, ಮತ್ತೆ ಈ 3 ಹೆಣ್ಮಕ್ಳಿಗೆ ಎಲ್ಲ ಸೇರಿ 60% ಬರೋದು. ಸೊ ದೇ ಹ್ಯಾವ್ ಗಾಟ್ ದಿ 1/5 ಶೇರ್ ಇನ್ ದ ಸೂಟ್ ಪ್ರಾಪರ್ಟಿ. ನೀವು ಸೂಟ್ ಫಾರ್ ಪಟಿಷನ್ ಹಾಕಿ ಟು ಡಿಕ್ಲೇರ್ that gift deed is null and void and not binding on us. You file a declaratory suit coupled with petition suit. Okay sir, thank you sir. ಪ್ರಶ್ನೆ ಕೇಳಿ. ಶಂಕರ್ GP ಅವರೇ ಪ್ರಶ್ನೆ ಕೇಳಿ. ಸರ್, ಸರ್ವಿಸ್ ಮ್ಯಾಟರ್ ಬಗ್ಗೆ ಸರ್. ರಾಜ್ಯ ಸರ್ಕಾರ ನಿಗಮದಿಂದ ಸೇವೆಯಿಂದ ನಿವೃತ್ತಿ ಆಗಿದ್ದೇನೆ, 3 ವರ್ಷ ಆಯ್ತು. ಕೆಲವು ಟರ್ಮಿನಲ್ ಬೆನಿಫಿಟ್ಸ್ ಇನ್ನೂ ಸುಮಾರು 10-15 ಲಕ್ಷ ಕೊಟ್ಟಿಲ್ಲ. ಸೊ ಇದೇ ರೀತಿ ಇನ್ನೊಂದು ನಿಗಮದ ಪ್ರಕರಣದಲ್ಲಿ ನಿವೃತ್ತಿ ಸೌಲಭ್ಯವನ್ನು ತಡವಾಗಿ ಕೊಟ್ಟಿದ್ದಕ್ಕೆ ವಿತ್ ಇಂಟ್ರೆಸ್ಟ್ ಕೊಡಿ ಅಂತ ಮಾನ್ಯ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ ತೀರ್ಪು ನೀಡಿದೆ. ಆ ತೀರ್ಪನ್ನು ಲಗತ್ತಿಸಿ ನಾನು ಕ್ಲೇಮ್ ಹಾಕ್ಬೋದಾ ಸರ್? ಅಲ್ಲ, ಆ ತೀರ್ಪಿಗೆ ನೀವು ಪಾರ್ಟಿನ ಸರ್? ಅಲ್ರಿ, ಅದು ಇನ್ನೊಂದು ತೀರ್ಪು ನೀವು ಕೋಟ್ ಮಾಡತ್ತಿರಲ್ಲ ಸರ್. ಆ ಇನ್ನೊಂದು ತೀರ್ಪಿನಲ್ಲಿ ನೀವು ಪಾರ್ಟಿ ಅಲ್ತಾನೆ? ಇಲ್ಲ ಸರ್, ಈಗ ನಾಗರಾಜ್ ಸ್ಟೇಟ್ ಆಫ್ ಕರ್ನಾಟಕದಲ್ಲಿ ಒಂದು ಕೇಸ್. ಅರ್ಥ ಆಯ್ತು, ನಿಮ್ ಪ್ರಶ್ನೆ ನಂಗೆ ಅರ್ಥ ಆಗಿದೆ ಸರ್. ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಗಿದೆ. ನೋಡಿ, ಆರ್ಡರ್ಗಳಲ್ಲಿ 2 ವಿಧ ಇರ್ತದೆ. ಒಂದು ರೈಟ್ ಟು ರೆಮ್, ಇನ್ನೊಂದು ರೈಟ್ ಟು ಪರ್ಸನಮ್. ಓಕೆ ಸರ್. ರೈಟ್ ಟು ರೆಮ್ ಅಂದ್ರೆ ಒಂದು ನ್ಯಾಯಾಲಯ ಆದೇಶ ಮಾಡಿದ್ರೆ ಎಲ್ಲರಿಗೂ ಅನ್ವಯಿಸ್ತಾ ಇರ್ತದೆ. ಅದು ಇಡೀ ಎಲ್ಲರಿಗೂ ಅನ್ವಯಿಸ್ತದೆ. ದಟ್ ಇಸ್ ರೈಟ್ ಟು ರೆಮ್. ಸರ್, ಅದು ನನಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಪೂರ್ತಿ ಕೇಳಿ ನೀವು. ಈ ಆದೇಶ ಮಾಡಿದ್ದು ರೈಟ್ ಟು ಪರ್ಸನಮ್. ರೈಟ್ ಟು ಪರ್ಸನ್ ಅಂದ್ರೆ ಒಬ್ಬ ವ್ಯಕ್ತಿಯ ಪ್ರಕರಣದಲ್ಲಿ ಈ ಆದೇಶ ಮಾಡಿದೆ. ಸರಿ ಸರ್, ಸರಿ ಸರ್. ನೀವು ಆ ಪ್ರಕರಣದಲ್ಲಿ ಪಾರ್ಟಿ ಅಲ್ಲ. ಹೌದು ಸರ್, ಹೌದು. ಹೌದಾ? ಸೊ ಆ ಪ್ರಕರಣದ ತೀರ್ಪು ನಿಗಮದಲ್ಲಿ ಬೈಂಡಿಂಗ್ ಆಗಲ್ಲ. ಯಾಕಂದ್ರೆ ನಿಮಗೆ ಪಿಂಚಣಿ ಸೌಲಭ್ಯ ತಡೆ ಇಡ್ಲಿಕ್ಕೆ ಅನೇಕ ಕಾರಣಗಳಿರ್ತವೆ. ಸರಿ ಸರ್, ಸರಿ ಸರ್. ನಿಮ್ಮ ಮೇಲೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಪೆಂಡಿಂಗ್ ಇರಬಹುದು. ಫಂಡ್ಸ್ ಪ್ರಾಬ್ಲಮ್ ಅಂತ ತಡೆ ಹಿಡಿದಿದ್ದಾರೆ ಅಷ್ಟೇ ಸರ್. ಯಾವ ನಿಗಮ ಇದು ಸರ್? ಯಾವ ನಿಗಮ ನಿಮ್ದು ಸರ್? ವೇರ್ ಹೌಸಿಂಗ್ ಕಾರ್ಪೊರೇಷನ್.
ಇರ್ಲಿ, ಈಗ ನಿಮ್ದು ನಿವೃತ್ತಿ ವೇತನ ಮತ್ತೆ ನೀವು ಇಮಿಡಿಯೇಟ್ಲಿ ನೀವು ಫಾಲೋ ಮಾಡ್ಬೇಕು, ಕೇಳ್ಕೊಬೇಕಾಗಿತ್ತು ನೀವು. ಇಷ್ಟೇ ಹೇಳಿದ್ರು ತಡ ಮಾಡಿದ್ರಿ. ಸರ್, ಫಾಲೋ ಮಾಡಿದ್ವಿ ಸರ್, ಲೆಟರ್ ಬರ್ದಿವಿ, ರಿಕ್ವೆಸ್ಟ್ ಕೊಟ್ಟಿದೀವಿ. ಹಂಗಾರೆ ಅವ್ರು ಮುಂದ್ ನೀವು ಹಂಗಾರೆ ಒಂದು ರಿಟ್ ಪಿಟಿಷನ್ ಹಾಕಿ. ರಿಟ್ ಪಿಟಿಷನ್ ಹಾಕಿ, ನಂದು ಯಾವುದೇ ತಪ್ಪಿಲ್ಲಾರ್ದೆ ಇವರು ನನ್ನ ನಿವೃತ್ತಿ ಉಪಧನಗಳನ್ನು ಕೊಡುವಲ್ಲಿ ತಡ ಮಾಡಿದ್ದಾರೆ, ನನಗೆ ಅದು 18% ಬಡ್ಡಿಯೊಂದಿಗೆ ಕೊಡಿಸಿ ಅಂತ ನೀವು ಒಂದು ರಿಟ್ ಪಿಟಿಷನ್ ಹಾಕಿ, ರಿಟ್ ಆಫ್ ಮೆಂಟಮಸ್ ಹಾಕಿ. ಅದೇ ಸರ್, ಈ ಪ್ರಕರಣ ಇತ್ತಲ್ಲ ಸರ್, ಅದು ನಾಗರಾಜ ಸ್ಟೇಟ್ ಅಲ್ಲಿ ಒಂದು ಸಿಮಿಲರ್ ಪ್ರಕರಣ ಇದ್ರೆ ಅದೇ ಆಧಾರದ ಮೇಲೆ ಅವರು ಬೈಂಡಿಂಗ್ ಇರುತ್ತೆ ಅಂತ ಒಂದು ನಿರ್ಣಯ ಆಗಿದೆ ಸರ್ ಉಚ್ಚ ನ್ಯಾಯಾಲಯದಲ್ಲಿ. ಅದಕ್ಕೋಸ್ಕರ ಕೇಳಿದೆ ಸರ್. ಹಂಗ ಆಗಲ್ಲ, ಅವ್ರ ಒಪ್ಪಲ್ಲ, ನಿಗಮದವ್ರ ಒಪ್ಪಲ್ಲ. ಹೌದಾ ಸರ್? ನಿಗಮದವ್ರ ಒಪ್ಪಲ್ಲ. ಅವ್ರು ಹೇಳ್ತಾರೆ, ದಿಸ್ ಈಸ್ ಎ ಇಂಡಿವಿಜುವಲ್ ಜಜ್ಮೆಂಟ್, ಯು ಆರ್ ನಾಟ್ ಪಾರ್ಟಿ ಟು ದಟ್ ಜಜ್ಮೆಂಟ್, ಸೊ ದಟ್ ಇಸ್ ನಾಟ್ ಅ ರೈಟ್ ಇನ್ ರೆಮ್, ಇಟ್ ಇಸ್ ಅ ರೈಟ್ ಇನ್ ಪರ್ಸೋನಮ್. ಸೊ ನಾವು ನಿಮಗೆ ನಿವೃತ್ತಿ ಉಪಧನಗಳನ್ನ ಮಾತ್ರ ಕೊಡ್ತೀವಿ, ಬಡ್ಡಿ ಕೊಡೋದಿಲ್ಲ ಅಂತ. ನಿಗಮದಿಗೆ ಆರ್ಡರ್ ಮಾಡಿದೆ ಸರ್ ಉಚ್ಚ ನ್ಯಾಯಾಲಯ, ಒಬ್ಬರಿಗೆ ನೌಕರಿಗೆ ಅಲ್ಲ, ಎಂಟೈರ್ ನಿಗಮದ ನೌಕರರಿಗೆ. ಇನ್ನೊಂದು ನಿಗಮನೇ ಕರ್ನಾಟಕದಲ್ಲಿನೇ, ಎಲ್ಲ ನಿಗಮದ ನೌಕರರಿಗೂ ಅನ್ವಯ ಆಗುವಂಗೆ ಜಜ್ಮೆಂಟ್ ಆಗಿದೆ ಸರ್. ಎಲ್ಲಾ ನಿಗಮದ ನೌಕರಿ ಬರಲ್ಲ ಇದು, ಒಬ್ಬ ಇಂಡಿವಿಜುವಲ್ ಹೋಗಿರ್ತಾನೆ. ಈಗ ಒಬ್ಬ ಇಂಡಿವಿಜುವಲ್, ಒಬ್ಬ ವ್ಯಕ್ತಿ ತನ್ನ ನಿವೃತ್ತಿ ಉಪಧನಗಳನ್ನ ಕೊಡುವಲ್ಲಿ ಇವರು ವಿಳಂಬ ಮಾಡಿದ್ದಾರೆ, ನನಗೆ ಬಡ್ಡಿ ಸಮೇತ ಕೊಡಿಸಿ ಅಂತ ಒಬ್ಬನು ಹೋಗಿರ್ತಾನೆ. ಅರ್ಥ ಆಯ್ತು ಸರ್, ಅರ್ಥ ಆಯ್ತು. ಒಬ್ಬನು ಹೋದಾಗ ಅಲ್ಲೊಂದು ಆದೇಶ ಆಗಿದೆ. ಸರಿ ಸರ್. ಆ ಆದೇಶ ರೈಟ್ ಇನ್ ಪರ್ಸೋನಮ್, ನಾಟ್ ರೈಟ್ ಇನ್ ರೆಮ್. ನೀವು ಕೇವಲ ಉದಾಹರಣೆ ಕೊಡ್ಬೋದಷ್ಟೇ. ನೀವು ನಿಮ್ಮ ನಿಗಮಕ್ಕೆ ಈ ತರ ಮಾಡಿ ಅಂತ ನೀವು ಉದಾಹರಣೆ ಕೊಡಬಹುದೇ ಹೊರತು ಯು ಕೆನಾಟ್ ಕ್ಲೇಮ್ ಆಸ್ ಅ ಮ್ಯಾಟರ್ ಆಫ್ ರೈಟ್. ನೀವು ಅದನ್ನ ಆಸ್ ಅ ಮ್ಯಾಟರ್ ಆಫ್ ರೈಟ್ ಅಂತ ಕೇಳ್ಬೇಕಾದ್ರೆ ನೀವು ಒಂದು ನಿಮ್ಮ ನಿಗಮದ ವಿರುದ್ಧ ನೀವು ಒಂದು ರಿಟ್ ಪಿಟಿಷನ್ ಹಾಕ್ಬೇಕು. ರಿಟ್ ಪಿಟಿಷನ್ ಹಾಕಿ, ಇವರು ಉದ್ದೇಶಪೂರ್ವಕವಾಗಿ ನನ್ನ ನಿವೃತ್ತಿ ಉಪಧನಗಳನ್ನ ತಡೆ ಹಿಡಿದಿದ್ದಾರೆ, ನನಗೆ ತೊಂದರೆ ಆಗಿದೆ, ನನ್ನ ನಿವೃತ್ತಿ ಉಪಧನಗಳನ್ನ 18% ಬಡ್ಡಿಯೊಂದಿಗೆ ಇವ್ರಿಗೆ ಕೊಡ್ಲಿಕ್ಕೆ ನಿರ್ದೇಶನ ಮಾಡಿ ಅಂತ ನೀವು ಒಂದು ರಿಟ್ ಪಿಟಿಷನ್ ಹಾಕ್ಬೇಕು ಹೈಕೋರ್ಟ್ ಅಲ್ಲಿ. ಸರಿ. ಅದೇನಾದ್ರು ರಿಟ್ ಪಿಟಿಷನ್ ನಿಮ್ ಪರವಾಗಿ ಬಂದೇ ಬರ್ತದೆ. ಬಟ್ ಇಂಟ್ರೆಸ್ಟ್ ರೇಟ್ ನಿಮಗೆ 18 ಅಂತ ನೀವು ಕೇಳಬಹುದು, ನಿಮಗೆ ಸಾಮಾನ್ಯವಾಗಿ 6% ಕೊಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಹಂಗ್ ಮಚ್. ಮಾಡ್ಬೇಕು ಅಷ್ಟೇ. ಸರಿ ಸರ್, ಓಕೆ ಸರ್. ಒಂದು ಪ್ರಶ್ನೆ ಇದೆ. ಕೇಳಿ. ಅದು ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಆಗಿತ್ತಲ್ಲ ಸರ್, 10 ವರ್ಷ ಕೆಲಸ ಮಾಡಿದವರನ್ನು ಕಾಯಂಗೊಳಿಸಿ, ಅದ್ರ ಬಗ್ಗೆ ಚೂರು ನಂಗೆ ಬೇಕಿತ್ತು ಸರ್. ಇಲ್ಲ, ಅದು ಸುಪ್ರೀಂ ಕೋರ್ಟ್ದು ಒಂದು ಜಜ್ಮೆಂಟ್ ಇದೆ. ಆ ಜಜ್ಮೆಂಟ್ ದಲ್ಲಿ ಏನ್ ಹೇಳಿದೆ ಅಂದ್ರೆ, ಹಿಂಬಾಗಿಲಿಂದ ನೇಮಕಾತಿಯನ್ನ ಕಾನೂನುಬದ್ಧಗೊಳಿಸುವುದಿಲ್ಲ ಅಂದ್ರೆ ಆರ್ಟಿಕಲ್ 16 ರೈಟ್ ಟು ಎಂಪ್ಲಾಯ್ಮೆಂಟ್ ಹೇಳ್ತದೆ. ಸೊ ರೈಟ್ ಟು ಎಂಪ್ಲಾಯ್ಮೆಂಟ್ ಅಂದ್ರೆ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಇದ್ರೆ ಅದು ಸಾರ್ವಜನಿಕ ಅರ್ಜಿಗಳನ್ನ ಕರೆದು ಎಲ್ಲಾ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರೆದು ಮೆರಿಟ್ ಮೇಲೆ ಉತ್ತೀರ್ಣ ಆಗಿ ಅವರಿಗೆ ಸಂದರ್ಶನ ಮಾಡಿ ಅರ್ಹ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡೋದು ಒಂದು ಸರ್ಕಾರಿ ಸಂಸ್ಥೆಯ ಕೆಲಸ. ಸೊ ಈ 10 ವರ್ಷದವರನ್ನು ನೀವು ಖೈಮ್ ಮಾಡಿದ್ರೆ ಅದು ಆ ತೀರ್ಪಿಗೆ ಅದು ಬಾಧಕ ಆಗ್ತದೆ. ಇದು ಹಿಂಬಾಗಿಲ ನೇಮಕಾತಿಯನ್ನ ಸರ್ವೋಚ್ಚ ನ್ಯಾಯಾಲಯ ಒಪ್ಕೊಂಡಿಲ್ಲ, ತಿರಸ್ಕರಿಸಿದೆ. ಕೆಲವು ಸಂದರ್ಭಗಳಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಕೆಲವು ಸಂದರ್ಭದಲ್ಲಿ ಮಾಡಿದೆ. ಬಟ್ ಆ ತೀರ್ಪು ಬಂದ ನಂತರ ಹಿಂಬಾಗಿಲ ಖಾಯಮಾತಿಯನ್ನ ಸರ್ವೋಚ್ಚ ನ್ಯಾಯಾಲಯ ನಿಷೇಧಗೊಳಿಸಿದೆ. ನೀವ್ ಯಾಕೆ 10 ವರ್ಷ ಅಲ್ಲೇ ಕೂತಿದ್ರಿ? ನೀವು ಬೇರೆ ಬೇರೆ ಕಡೆ ಎಕ್ಸಾಮ್ ಬರೆದು ಬೇರೆ ಕಡೆ ಒಂದು ಕಾಯಂ ನೌಕರಿ ಹಿಡ್ಕೋಬೇಕಲ್ಲ. ನೀವ್ ಯಾಕೆ ಅಲ್ಲಿ ತಾತ್ಪೂರ್ತಿಕ ನೌಕರಿಲಿ 10 ವರ್ಷ ಸವಿಸಿದ್ರಿ ನೀವು? ಅದು ಎಂತಂತ ಹೇಳಿದ್ರೆ, ಇದು ಸಖಿ ಡಿಪಾರ್ಟ್ಮೆಂಟ್ ಕಂಟಿನ್ಯೂ ಆಗ್ತದೆ ಅಂತ ಹೇಳುವಂತದ್ದು ಇತ್ತು ಹಾಗೆ. ವಾಟ್ ಇಟ್ ಮೇ ಬಿ, ನೋಡಿ ನೀವು ಅಲ್ಲಿ ಇರೋದು ಕಾಂಟ್ರಾಕ್ಟ್ ಬೇಸ್ ಮೇಲೆ. ನೀವು ಕಾಂಟ್ರಾಕ್ಟ್ ಬೇಸ್ ಮೇಲೆ ನೀವು ಎಷ್ಟೇ ವರ್ಷ ಮಾಡಿದ್ರು ನಿಮಗದು ಯು ಕೆನಾಟ್ ಕ್ಲೇಮ್ ದ ಪರ್ಮನೆಂಟ್ ಆಸ್ ಅ ಮ್ಯಾಟರ್ ಆಫ್ ರೈಟ್. ನೀವು ಅದು ನಿಮಗೆ ನಿಲ್ಲಕ್ಕೆ ಒಂದು ತಾತ್ಕಾಲಿಕ ನೆಲೆ ಮಾತ್ರ. ನೀವು ಅಲ್ಲಿ ಇದ್ದುಕೊಂಡು ಉಳಿದ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ನೀವು ಯಾವ್ದೋ ಒಂದು ಒಳ್ಳೆ ಜಾಬ್ಗೆ ಹೋಗ್ಲಿಕ್ಕೆ ಅವಕಾಶ ಇತ್ತು, ಆ ಅವಕಾಶವನ್ನ ನೀವು ಮೊಟಕು ಮಾಡ್ಕೊಂಡಿದ್ರಿ. ಸೊ ಈಗ ಹಿಂಬಾಗಿಲ ಖಾಯಂ ನೇಮಕಾತಿಯನ್ನ ಸರ್ವೋಚ್ಚ ನ್ಯಾಯಾಲಯ ನಿಷೇಧ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಪ್ರಶ್ನೆಗಳನ್ನು ಕೇಳಿ. ಕಾವ್ಯ ಅವರ ಪ್ರಶ್ನೆ ಇದೆಯಾ? ಸರ್ ಇದೆ. ಆಕ್ಚುಲಿ ಪಾರ್ಟಿಷನ್ ಸೂಟ್ ಇದೆ ಸರ್. 1998 ಅಲ್ಲೇ ಪಾರ್ಟಿಷನ್ ಮಾಡ್ಕೊಂಡಿದ್ದಾರೆ ಪಿತ್ರಾರ್ಜಿತ ಆಸ್ತಿನಲ್ಲಿ. 98 ಆದ್ಮೇಲೆ ಗಂಡ್ಮಕ್ಳು 5 ಜನ ಇದ್ದಾರೆ ಒಬ್ಬ ತಂದೆಗೆ. ಆ 5 ಜನನು ಪಾರ್ಟಿಷನ್ 98 ಅಲ್ಲಿ ಮಾಡ್ಕೊಂಡಿದ್ದಾರೆ. ಈಗ ಬಂದ್ಬಿಟ್ಟು ಅವರ ಹೆಂಡತಿದಿರು
ಕೇಸ್ ಫೈಲ್ ಮಾಡ್ತೀನಿ ನನಗ್ ಭಾಗ ಕೊಟ್ಟಿಲ್ಲ ಅಂತ ಹೇಳ್ತೀರಾ. 5 ಪಾರ್ಟಿಷನ್ ಅಲ್ಲಿ 5 ಆಸ್ತಿನಲ್ಲಿ 2 ಆಸ್ತಿನ ಮಾರ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ಇನ್ ರಿಮೈನಿಂಗ್ 3 ಆಸ್ತಿ ನಾನು ಹೆಂಡ್ತಿದಿರು ಭಾಗ ಮಾಡ್ಕೊಳ್ಳೋ ಸಮಯದಲ್ಲಿ ನಾವು ಸಿಗ್ನೇಚರ್ ಹಾಕಿಲ್ಲ. ಅವ್ರ ಗಂಡ ಕೂಡ ತೀರೋಗಿದ್ದಾರೆ, ಸಿಗ್ನೇಚರ್ ಹಾಕಿಲ್ಲ. ಇವಾಗ ನಮಗೆ ಅದ್ರಲ್ಲಿ ಭಾಗ ಕೊಡಿ ಅಂತ ಫೈಲ್ ಮಾಡಿದ್ದಾರೆ ಸರ್. ಇವಾಗ ಇವ್ರಿಗೆ ಕೊಡ್ಬೋದಾ ಅದನ್ನ? ಅಲ್ಲ, ಹೆಂಡತಿಯರು ಅವ್ರ ಕೋ ಪಾರ್ಟ್ನರೇ ಆಗಲ್ಲ. ದ ವೈಫ್ ಇಸ್ ನಾಟ್ ಎ ಕೋ ಪಾರ್ಟ್ನರ್. ವೈಫ್ ಈಸ್ ಓನ್ಲಿ ಅಟ್ ಮೋಸ್ಟ್ ಎಂಟೈಟಲ್ಡ್ ಫಾರ್ ಮೇಂಟೆನೆನ್ಸ್. ಇನ್ನೊಂದು 2005 ಏನು ಕಾನೂನು ಬಂತು, ಮಹಿಳೆಯರಿಗೂ ಆಸ್ತಿಯಲ್ಲಿ ಸಮ ಹಕ್ಕು ಅಂತ ಬಂತಲ್ಲ, ಸೊ ಅಲ್ಲಿ ಆ ಸೆಕ್ಷನ್ 6 ಗೆ ಒಂದು ಪ್ರೊವಿಸೋ ಇದೆ. ಏನ್ ಪ್ರೊವಿಸೋ ಇದೆ ಅಂದ್ರೆ, ಎನಿ ರಿಜಿಸ್ಟರ್ಡ್ ಸೇಲ್ ಡೀಡ್, ಎನಿ ಕೋರ್ಟ್ ಡಿಕ್ರಿ and any registered partition deed happened prior to 20th December 2004, they cannot be reopened. If it is opened, that is nothing but opening the Pandora's box. Sir, So, partition ಪೂರ್ತಿ ಕೇಳಿ ಆಮೇಲೆ ಮಾತಾಡಿ. 2005 ಸೆಕ್ಷನ್ 6 ಗೆ ತಿದ್ದುಪಡಿಯನ್ನು ತಂದು ಹೆಣ್ಣು ಮಗು ಕೂಡ ಗಂಡು ಮಗನಷ್ಟೇ ಸಮ ಅಧಿಕಾರ ಕೊಟ್ಟರು ಕೂಡ ಅಲ್ಲಿ ಸೆಕ್ಷನ್ 6 ಗೆ ಒಂದು ಪ್ರೊವಿಸೋ ಇಡಲಾಗಿದೆ, ನಿಬಂಧನೆ ಇದೆ. ಅಂದ್ರೆ ಯಾವುದೇ ಒಂದು ನೋಂದಾಯಿತ ಕ್ರಯಪತ್ರ, ಯಾವುದೇ ಒಂದು ನೋಂದಾಯಿತ ಪಾಲುಪತ್ರ ಮತ್ತು ಯಾವುದೇ ಒಂದು ನ್ಯಾಯಾಲಯದ ಡಿಕ್ರಿ 2004 ಡಿಸೆಂಬರ್ 20ಕ್ಕಿಂತ ಹಿಂದೆ ಆಗಿದ್ದರೆ ದೇ ಆರ್ ದಿ ಕನ್ಕ್ಲೂಸಿವ್ ಪ್ರೂಫ್ಸ್. ನಿಮ್ಮದು ಇರೋದು 98 98 ಅಂದ್ರೆ ಆ ಪ್ರೊವಿಸೋದಿಂದ ಯು ಆರ್ ಹಿಟ್ ಬೈ ದಟ್ ಪ್ರೊವಿಸೋ, ಹಿಂಗಿರೋದ್ರಿಂದ ನಿಮಗೆ ಮತ್ತೆ ಅದನ್ನ ರೀಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ ಸರ್. ಆದ್ರೆ ಅದು ಕೋರ್ಟ್ ಅಲ್ಲಿ ಭಾಗ ಆಗಿಲ್ಲ ಸರ್, ಅವರು ಅಲ್ಲಿ ಊರಲ್ಲೇ ಭಾಗ ಆಗಿರೋದು ಪಂಚಾಯತಿನಲ್ಲಿ. ಏನು ಎಲ್ಲ ಕೋರ್ಟ್ ಅಲ್ಲಿ ಆಗ್ಬೇಕಂತ ಏನಿದೆ? ಯಾಕೆ ನೀವು ಒಪ್ಕೊಂಡ್ರೆ ಮನೇಲಿ ಮಾಡ್ಕೋಬಹುದಲ್ಲ, ಯಾಕೆ ಕೋರ್ಟ್ಗೆ ಹಾಕೋಬೇಕು? ಅದೇ ಸರ್, ಇವಾಗ ಅವರು ಭಾಗ ಕೊಡ್ಬೇಕು, ನನ್ ಗಂಡ ಇಲ್ಲ ಅಂತ ಬರ್ತಿದ್ದಾರೆ. ಅಲ್ಲ, ಅವಾಗ ರಿಜಿಸ್ಟರ್ಡ್ ಪರ್ಸನ್ ಡೀಡ್ ಆಗಿತ್ತಾನೆ ಅದು. ಅಂದ್ರೆ ಕೋರ್ಟ್ ಅಲ್ಲ, ಅದೇ ಪಂಚಾಯತಿನಲ್ಲಿ ಆಗುತ್ತೆ ಸರ್, ಜುರಿಸ್ಡಿಕ್ಷನ್. ಅದು ರಿಜಿಸ್ಟರ್ಡ್ ಪರ್ಸನ್ ಡೀಡ್ ತಾನೆ? ಹೌದು ಸರ್. ಮತ್ತೆ ರಿಜಿಸ್ಟರ್ಡ್ ಪರ್ಸನ್ ಡೀಡ್ ಅನ್ನ ನೀವು ಈಗ ಹೆಂಗ್ ಚಾಲೆಂಜ್ ಮಾಡ್ತೀರಿ? 98 ಆದಿದ್ದು. 98 ಅಂದ್ರೆ ಅಲ್ಲಿ ತಿಳ್ಕೊಳ್ಳಿ, 98 ಅಂದ್ರೆ ಎಷ್ಟಾಯ್ತು? 27 ವರ್ಷ ಆಯ್ತು. ಹೌದು ಸರ್, ಹೌದು. ಮತ್ತೆ 27 ವರ್ಷ ವಾಟ್ ಅಬೌಟ್ ಲಿಮಿಟೇಷನ್? ನೀವು 3 ವರ್ಷ ಕೇಳ್ಬೋದಾಗಿತ್ತಲ್ಲ. ಹೌದು ಸರ್. ಅಲ್ಲ, ನೀವು ಅಂದ್ರೆ ಇಫ್ ಯು ಆರ್ ಅಗ್ರೀವ್ಡ್ ಬೈ ದಟ್ ಪರ್ಸನ್ ಡೀಡ್, ಆ ಪಾರ್ಟಿಷನ್ ಸರಿಯಾಗಿಲ್ಲ, ಕಾನೂನು ಬಾಹಿರ ಇದೆ, ನಮ್ಗೆ ಅನ್ಯಾಯ ಆಗಿದೆ ಅಂದ್ರೆ ಯು ಕುಡ್ ಹ್ಯಾವ್ ಚಾಲೆಂಜ್ ಇಟ್ ವಿದಿನ್ 3 years ಫ್ರಮ್ ದ ಡೇಟ್ ಆಫ್ ರಿಜಿಸ್ಟ್ರೇಷನ್. ಹೌದು ಸರ್. ಯಾಕೆ ಮಾಡಿಲ್ಲ ನೀವು? ಯುವರ್ ಸೂಟ್ ಇಸ್ ಬಾಟ್ ಬೈ ಲಿಮಿಟೇಷನ್ and moreover your suit is hit by proviso of section 6 of Hindu Succession Act. ಅಲ್ಲ, ನಿಮ್ದು ಏನು? ಅಲ್ಲ, ನಿಮ್ದು ಅಲ್ಲಲ್ಲ, ವಾಟ್ ಇಸ್ ಯುವರ್ ಕೇಸ್? ಹೆಂಡತಿಯರು ಗಂಡನ ಪಾಲಕ್ಕೆ ಸಹಿ ಹಾಕಿಲ್ಲ ಅಂತನ? ಸರ್, ಅಂದ್ರೆ ಅವರು 98 ಅಲ್ಲಿ ನಾವು ಸಿಗ್ನೇಚರ್ ಹಾಕಿಲ್ಲ, ಇವಾಗ ನನ್ನ ಗಂಡ ಸತ್ತೋಗಿದ್ದಾರೆ. ಅಲ್ಲ, ಆ ಟೈಮ್ದಲ್ಲಿ ಗಂಡ ಇದ್ದಿರ್ತಾನೆ. ಹೌದು ಸರ್, ಇದ್ರು. ಆಯ್ತಮ್ಮ, ಗಂಡ ಇದ್ರೆ ಗಂಡ ಕೋ ಪಾರ್ಟ್ನರು, ಹೆಂಡತಿ ಕೋ ಪಾರ್ಟ್ನರ್ ಅಲ್ಲ. ಇವಳು ಹೆಂಡತಿ ಅಂದ್ರೆ ಸೊಸೆ, ಆ ಮನೆಗೆ ಇವಳು ಸೊಸೆ. ರೈಟ್? ಹೌದು ಸರ್. ಆ ಮನೆಗೆ ಇವಳು ಸೊಸೆ ಈಸ್ ನಾಟ್ ಅ ಕೋ ಪಾರ್ಟ್ನರ್. ಹಿಂದೂ ಲಾ ಪ್ರಕಾರ ಅನ್ಸೆಸ್ಟರ್ ಪ್ರಾಪರ್ಟಿಯಲ್ಲಿ, ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿಯಲ್ಲಿ ಯಾರಿಗೆ ಹಕ್ಕು ಬರ್ತದೆ? ಒನ್ ಹೂ ಇಸ್ ಎ ಕೋ ಪಾರ್ಟ್ನರ್. ಇವಳು ಸೊಸೆ ಆದವಳು, ಇವಳು ಕೋ ಪಾರ್ಟ್ನರ್ ಅಲ್ಲ. ಒಂದು. ಇನ್ನೊಂದು, ಗಂಡ ಸಹಿ ಮಾಡಿದಾನೆ. ಗಂಡ ಸಹಿ ಮಾಡಿದ್ರೆ ಇವಳದೇನ್ ರೋಲ್ ಇದೆ ಅಲ್ಲಿ? ಅಟ್ಮೋಸ್ಟ್ ಗಂಡನ ಪಾಲಿಗೆ ಗಂಡ ಸತ್ ನಂತರ ಸಿವಿಲ್ ಸಕ್ಸೀಡ್ ಅಷ್ಟೇ. ಗಂಡ ಸತ್ತ ನಂತರ ಆಸ್ ಈಸ್ ಅ ಕ್ಲಾಸ್ 1 ಹೇರ್ ಸಿ ಕ್ಯಾನ್ ಇನ್ಹೆರಿಟ್ ದ ಪ್ರಾಪರ್ಟಿ. ಅಷ್ಟೇ ಹೊರತು ನಾನು ಆ ಪಾಲ್ಪತ್ರಕ್ಕೆ ಸಹಿ ಮಾಡಿಲ್ಲ, ಅದು ನನ್ನ ಮೇಲೆ ಬಂಧನಕಾರಿ ಅಲ್ಲ ಅಂತ ಹಂಗೆ ಹೇಳಲಿಕ್ಕೆ ಇವಳಿಗೆ ಯಾವುದೇ ಅವಕಾಶ ಇಲ್ಲ. ಬಿಕಾಸ್ ಸಿ ಇಸ್ ನಾಟ್ ಎ ಕೋ ಪಾರ್ಟ್ನರ್. ಆಕಿ ಗಂಡ ಕೋ ಪಾರ್ಟ್ನರು, ಅವನು ಸಹಿ ಮಾಡಿದಾನೆ, ದಟ್ ಇಸ್ ವ್ಯಾಲಿಡ್. ಅಂಡ್ ಮೋರೋವರ್ ಯುವರ್ ಸೂಟ್ ಇಸ್ ಹಿಟ್ ಬೈ ಲಿಮಿಟೇಷನ್ ಬಿಕಾಸ್ ಯುವರ್ ಅಪ್ರೋಚ್ ದ ಕೋರ್ಟ್ ಆಫ್ಟರ್ 27 years. ಹೌದಾ? ಒಂದು ಪ್ರಶ್ನೆ.
ಅಲ್ಲ ಇದು Thank you, ಮುಗಿತಂತಲ್ರಿ ಇದು ಸರಿ ಐತೇನಮ್ಮ? ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಸರ್ ಒಂದು ಹಳ್ಳಿಗಳ ಪ್ರಶ್ನೆ. ಕಡೆ ಸರ್ ಈ ರಿಲೇಟೆಡ್ ಸರ್ ಅದಕ್ಕೆ ಕೇಳ್ಬಿಡ್ತೀನಿ. ಸರ್ ಹಳ್ಳಿಗಳ ಕಡೆ ಬಾಂಡ್ ಪೇಪರ್ ಅಲ್ಲಿ ಎಲ್ಲ ಒಪ್ಪಂದ ಮಾಡ್ಕೊಂಡು ಅಣ್ಣ ತಮ್ಮಂದಿರು ಬರ್ಕೋತಾರೆ, ರಿಜಿಸ್ಟರ್ ಆಗಿರಲ್ಲ, ಅದು ಬೈಂಡಿಂಗ್ ಆಗುತ್ತೆ ಸರ್? ಆಗ್ತದೆ, ಬೈಂಡಿಂಗ್ ಆಗ್ತದೆ. ಎಷ್ಟೋ ಪಾಲ್ಪಟ್ಟಿಗಳು ಎಲ್ಲ ಮೋಸ್ಟ್ ಆಫ್ ದೇಮ್ ಆರ್ ನಾಟ್ ರಿಜಿಸ್ಟರ್ಡ್. ಅದು ಪಂಚಾಯತಿ ಪಾಲ್ಪಟ್ಟಿ ಅಂತಾರೆ ಅದಕ್ಕೆ. ಓಕೆ ಸರ್. ಅವ್ರವ್ರ ಅದ್ರ ಮೇಲೆ ದಟ್ ಮಸ್ಟ್ ಬಿ ಆಕ್ಟೆಡ್ ಅಪಾನ್. ದಟ್ ಮಸ್ಟ್ ಬಿ ಆಕ್ಟೆಡ್ ಅಪಾನ್. ಆಕ್ಟೆಡ್ ಅಪಾನ್ ಅಂದ್ರೆ ಆ ಪಾಲ್ಪಟ್ಟಿಯನ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೊಟ್ಟು ರೆವಿನ್ಯೂ ಅವರು ಅದನ್ನ ಆಧರಿಸಿ ಮ್ಯೂಟೇಷನ್ ಮಾಡಿರ್ಬೇಕು. ಮ್ಯೂಟೇಷನ್ ಮಾಡಿ ಖಾತೆಯಲ್ಲಿ ಇವ್ರ ಹೆಸರು ಬಂದಿರಬೇಕು, ಇವರು ತಮ್ಮ ಪಾಲಿನ ಪೊಸಿಷನ್ ಇರಬೇಕು. ಇಟ್ ಮೀನ್ಸ್ ದಟ್ ಪಾರ್ಟಿಷನ್ ಡೀಡ್ ಮಸ್ಟ್ ಬಿ ಆಕ್ಟೆಡ್ ಅಪಾನ್. ಅವ್ರು ಸುಮ್ಮನೆ ಹಂಗೆ ಇಟ್ಕೊಂಡು ಹಂಗ ಹಳೆ RTC ಓಡ್ತಿದೆ ಅಂದ್ರೆ ಆ ಪಾರ್ಟಿಷನ್ ಇನ್ನೂ ರಿಫೆಕ್ಟ್ ಮಾಡಿಲ್ಲ ಅಂತ ಅರ್ಥ. ಸರಿ ಸರ್. ಅಲ್ಲ ಆತರ ಆ ಪಾಲ್ಪಟ್ಟಿನ ಆಧರಿಸಿ ಇವ್ರು ತಮ್ಮ ಹೆಸರು ಹಚ್ಕೊಂಡಿರ್ತಾನೆ. ಕೆಲವು ಆಗಿದಾವೆ ಸರ್, ಕೆಲವು ಮಾಡ್ಕೊಂಡಿಲ್ಲ ಅವರು. ಕೆಲವು ಚೇಂಜಸ್ ಅಂತ ಹಂಗಲ್ಲ, ಕೆಲವು ಮಾಡ್ಕೊಂಡಿಲ್ಲ ಇದ್ರ ಅರ್ಥ ಅಂದ್ರೆ ದಟ್ ಪಾರ್ಟಿಷನ್ ಡೀಡ್ ಈಸ್ ನಾಟ್ ಆಕ್ಟೆಡ್ ಅಪೋನ್ ಅಂತ. ನೀವು ಬರೀ ಪಾರ್ಟಿಷನ್ ಮಾಡ್ಕೊಂಡ್ರೆ ಮನೇಲಿ ಇಟ್ಕೊಂಡ್ರೆ ಏನ್ ಪ್ರಯೋಜನ? ಅದನ್ನು ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೊಟ್ಟು ಮ್ಯೂಟೇಷನ್ ಮಾಡಿಸಿ ನೀವು ಅದನ್ನ ನಿಮ್ಮ ಹೆಸರು ಬರಬೇಕು, ಆ ನಿಮ್ಮ ಭಾಗಕ್ಕೆ ಬಂದಂತ ನೀವು ಪೊಸಿಷನ್ ತಗೋಬೇಕಲ್ಲ ಸರ್. ಅದು ಆತರ ಮಾಡಿ and moreover that land must be made up 4D. ನೀವು 4D ಆಗಬೇಕು, 11 sketch ಬರಬೇಕು. ಸರ್ Then how you will identify your share in the land? ಸರ್ ಅದು ಪಾರ್ಟಿಷನ್ ಆದ ನಂತರ ಅಲ್ಲಲ್ಲ, ನಿಮ್ಮ ಪಾಲಿಗೆ ಬಂದಂತ ಲ್ಯಾಂಡ್ಗೆ ಒಂದು ಚೆಕ್ ಬಂದಿಬೇಕಲ್ಲ. ಕರೆಕ್ಟ್ ಸರ್. Because property will be identified by ಚೆಕ್ ಬಂದಿ. ಸರ್ ಅದರಲ್ಲಿ ಏನಾಯ್ತು ಅಂತಂದ್ರೆ ಪಾಲುಪತ್ರ ಆದ್ಮೇಲೆ ಒಬ್ಬ ತಮ್ಮ ಹೋಗಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಪಾಲ್ಪತ್ರದ ಪ್ರಕಾರ ನನಗೆ ಪೋಡಿ RTC ಮಾಡಿ ಅಂತ ಹೇಳಿ ಅರ್ಜಿ ಕೊಟ್ಟಿರ್ತಾರೆ. ಅರ್ಜಿಗೆ ಅಕ್ನಾಲಜ್ಮೆಂಟ್ ಇದೆ. ಬಟ್ ಅದ ಕೊಟ್ಟ ನಂತರ ಇಮಿಡಿಯೇಟ್ ಆಗಿ ಇನ್ನೊಬ್ಬ ಅಣ್ಣ ಹೋಗಿ ಅದರಲ್ಲಿ ತಕರಾರು ಮಾಡಿ ಅದನ್ನ ಅಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ದಾರೆ. ಅಲ್ಲಿಗೆ ನಿಲ್ಲಿಸಿದ್ರೆ ಇಟ್ ಮೀನ್ಸ್ ದಟ್ ಹಸ್ ನಾಟ್ ಬಿನ್ ಆಕ್ಟೆಡ್ ಅಪಾನ್ ಅಂತ. ಅರ್ಜಿ ಕೊಟ್ಟಿರೋದು ಅಲ್ಲ, ನೀವು ಅರ್ಜಿ ಕೊಟ್ರಿ, ಬಟ್ ಅರ್ಜಿ ನೀವು ನೋಡಿ ಅದು ದಟ್ ಮಸ್ಟ್ ಕಮ್ ಟು ಅ ಲಾಜಿಕಲ್ ಕನ್ಕ್ಲೂಷನ್. ನಿಮ್ದು ಪಾಲ್ಪಟ್ಟಿ ಇಟ್ ಮಸ್ಟ್ ಬಿ ಆಕ್ಟೆಡ್ ಅಪಾನ್ ಅಂಡ್ ಆನ್ ದ ಬೇಸ್ ಆಫ್ ದಟ್ ಪಾಲ್ಪಟ್ಟಿ ಮ್ಯೂಟೇಷನ್ ಹ್ಯಾಸ್ ಟು ಬಿ ಚೇಂಜ್ಡ್. ನಿಮ್ಮ ಪಾಲಿಗೆ ನಿಮ್ಮ ಹೆಸರಿ ಎಂಟ್ರಿ ಆಗಬೇಕು ಅಂದಾಗ ಅದು ಪಾಲ್ಪಟ್ಟಿ ಆಕ್ಟೆಡ್ ಅಪಾನ್ ಆಗಿದೆ ಅಂತ ನಾವು ತಿಳ್ಕೊತೀವಿ. ನೀವು ಅದು ಏನು ಮಾಡಿಲ್ಲ ಅಂದ್ರೆ ದಟ್ ಹಸ್ ನಾಟ್ ಬೀನ್ ಬ್ರಾಟ್ ಇನ್ ಟು ಫೋರ್ಸ್. ಸರಿ ಸರ್, ಥ್ಯಾಂಕ್ ಯು. ಸರ್ ಒಂದು ಗೊಂದಲ ಇದೆ ಸರ್. ಸರ್ ನನಗೆ ಈಗ 42 ವರ್ಷ ಸರ್. ನಾನು ಸಖಿ ಡಿಪಾರ್ಟ್ಮೆಂಟ್ ಅಲ್ಲಿ ಲೀಗಲ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಈಗ 3 ವರ್ಷ ಆಯ್ತು. ಸೊ ನಂಗೆ ಕೋರ್ಟ್ ಅಲ್ಲಿ ಡಿಫೆನ್ಸ್ ಲಾಯರ್ಗೆ ಸಿಕ್ಕಿದೆ ಸರ್. ಇಲ್ಲಿದೆ ಅಡ್ಮಿನ್ ಸ್ವಲ್ಪ ನಮ್ಮ ಮೇಲೆ ಪ್ರೀತಿ ತೋರಿಸಿ ಇದು ಇಲ್ಲೇ ಇದ್ರೆ ನೀವು ಕಂಟಿನ್ಯೂ ಸಿಗ್ತದೆ, ಸೊ ನೀವು ಅಲ್ಲಿ ಹೋದ್ರೆ 2 ವರ್ಷ ಕೆಲಸ ಮಾಡ್ಬೇಕಾಗ್ತದೆ. ಅದಕ್ಕೆ ಯಾವ್ದಕ್ಕೆ ಜಂಪ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಇಲ್ಲಿ ಸಿಕ್ಕಿಯಲ್ಲಿ ಎಷ್ಟು ಸಂಬಳ ಇದೆ? 25 ಸರ್. ಅಲ್ಲಿ ಎಷ್ಟು ಸಂಬಳ ಇದೆ? 25. ಮತ್ತೆ ನಿಮ್ಗೇನು then it makes no difference. Then why you are going for temporary job? ಅದೇ ಅದಕ್ಕೆ ಟೆಂಪರರಿ ಯಾವಾಗ ಹೋಗ್ಬೇಕಂದ್ರೆ ಇದಕ್ಕಿಂತ ಚೆನ್ನಾಗಿದೆ ಅಂದ್ರೆ ಬಿಟ್ಟು ಹೋಗ್ಬೇಕಾಗಿತ್ತು. ನೀವು ಅಲ್ಲಿ ಹೋದ್ರೆ ನಿಮ್ಗೆ ಇಷ್ಟೇ ಸಂಬಳ ಅಂದ್ರೆ ಮತ್ತೆ ಇಲ್ಲಿ ಪರ್ಮನೆಂಟ್ ಇದೆ, ಇಲ್ಲೇ ಇಟ್ಕೊಂಡ್ಬಿಡಿ. ಅದೇ ಅದಕ್ಕೆ ಅದ್ರದ್ದು ಎಂತ ಗೊಂದಲ ಸುಮಾರು ದಿನದಿಂದ ಆಗಿದೆ. ಅದಕ್ಕೆ ಒಂದ್ಸಲ ನಿಮ್ಮ ಹತ್ರ ಒಂದು ಕ್ಲಾರಿಫೈ ಮಾಡುವ ಅಂತ ಹೇಳಿ. ಇಲ್ಲ, ನೀವು ಯಾವಾಗ ನೋಡಿ, ನಾನೀಗ ಈಗ ಇರೋ ಪೊಸಿಷನ್ ಅನ್ನ ಬಿಟ್ಟು ಯಾವಾಗ ಹೋಗ್ತೀನಿ? ಇಫ್ ಐ ಗೆಟ್ ಅ ಬೆಟರ್ ಸ್ಯಾಲರಿ ಆರ್ ಬೆಟರ್ ಫೆಸಿಲಿಟೀಸ್. ನನಗೆ ಅಲ್ಲಿ ಹೋದ್ರು ಇಷ್ಟೇ ಫೆಸಿಲಿಟಿ ಅಂದ್ರೆ ಬಿಟ್ಟು ಹೋದ್ರಾಗ ಅರ್ಥ ಏನಿದೆ? ಅಥವಾ ಇಫ್ ಯು ಆರ್ ನಾಟ್ ಹ್ಯಾಪಿ ವಿತ್ ಸಖಿ, ಅಲ್ಲಲ್ಲ, ಇಫ್ ಯು ಆರ್ ನಾಟ್ ಹ್ಯಾಪಿ ವಿತ್ ಸಖಿ ದೆನ್ ಯು ಕ್ಯಾನ್ ಮೂವ್. ಅಲ್ಲ, ಹ್ಯಾಪಿ ಅಂತ ಹೇಳಿ ಅಲ್ಲ ಸರ್, ನನ್ಗೆ ಫೈನಾನ್ಷಿಯಲ್ ತುಂಬಾ ಪ್ರಾಬ್ಲಮ್ ಇದೆ. ಬಟ್ ಏನಂತ ಹೇಳಿದ್ರೆ ಅಲ್ಲಿ ಕೋರ್ಟ್ ಅಲ್ಲಿ ಡಿಫೆನ್ಸ್ ಕಲೀಲಿಕ್ಕೆ ಸ್ವಲ್ಪ ಅವಕಾಶಗಳು ಜಾಸ್ತಿ ಸಿಗ್ತದೆ. ಇಲ್ಲಿ ಸೋಷಲ್ ಆಗಿ ಇವ್ರ ಜೊತೆ ಮಿಂಗಲ್ ಆಗ್ಲಿಕ್ಕೆ ಜಾಸ್ತಿ ಅವಕಾಶ ಸಿಗ್ತದೆ.
ಸೊ ನಾನು ಆ ಗೊಂದಲದಲ್ಲಿ ಯಾವ ನೀವು ಸ್ಟೆಪ್ if you- ತಗೊಳ್ಬೇಕು no, ಅಂತ. no, no, ನೀವು if you want to become a good lawyer and if you want to study the law very sincerely, then you opt for that court. ಇಲ್ಲ ನಾನು ಇಲ್ಲಿ ಸುಮ್ಮನೆ ಇಲ್ಲಿ ಹೆಣ್ಮಕ್ಳು ಬಂದಿರ್ತಾರೆ, ಅವ್ರ ಕುಟುಂಬ ಸಮಸ್ಯೆ ಇರ್ತದೆ, ಸ್ವಲ್ಪ ಲೈಟ್ ಆಗಿ ಅವ್ರ ಜೊತೆ ಮಾತಾಡ್ಕೊಂಡು ಅಂತ ಸಮಸ್ಯೆ ಬಗೆಹರಿಸ್ಕೊಂಡು ಇದೊಂಥರ ಹಳ್ಳಿ ಪಂಚಾಯತ್ ತರ ಮಾಡ್ಕೊಂಡು ಲೈಟ್ ಆಗಿ ಕಾಲ ಕಳಿಬೇಕಾದ್ರೆ ಇಲ್ಲೇ ರೀ. ಸ್ವಲ್ಪ ಕಾನೂನು ಕಲಿಬೇಕು, ಲಾ ಓದ್ಬೇಕು, ಅಪ್ಡೇಟ್ ಆಗ್ಬೇಕು, ಹೊಸ ಹೊಸ ಪ್ರೆಸಿಡೆಂಟ್ಗಳನ್ನ ಓದ್ಬೇಕು. ಸೊ ನಿಮ್ ಕರಿಯರ್ ದಲ್ಲಿ ಮುಂದೆ ಬರ್ಬೇಕಂದ್ರೆ ಯು ಗೋ ಟು ದ ಕೋರ್ಟ್. ಬಟ್ ಏನು ಅಂತ ಹೇಳಿದ್ರೆ ನಮಗೆ ಇಲ್ಲಿ ಬಟ್ ಸಖಿಯಲ್ಲಿ ಏನು ಅಂತ ಹೇಳಿದ್ರೆ 3 ಶಿಫ್ಟ್ ಇರುವ ಕಾರಣ ನನ್ಗೆ ಉಳಿದ ಮಾರ್ನಿಂಗ್ ಶಿಫ್ಟ್ ಬಿಟ್ರೆ ಬಾಕಿದ ಶಿಫ್ಟ್ ನಂಗೊಂದು ಕೋರ್ಟಿಗೆ ಹೋಗೋ ಅವಕಾಶಗಳು ಸಿಗ್ತದೆ. ಅದಕ್ಕೋಸ್ಕರ 2ಕ್ಕೂ ಹೋಗ್ಬೋದಲ್ಲ ಅಂತ ಹೇಳುವಂತದ್ದು ಒಂದಿದೆ. ಇನ್ನೊಂದು ಅಲ್ಲಿ ನಿಮ್ಗೆ ಹಂಗಾರೆ 2 ಕಡೆ ನೀವು ಮ್ಯಾನೇಜ್ ಮಾಡಕ್ ಅವಕಾಶ ಇದ್ರೆ ಇಲ್ಲೇ ಇದ್ ಬಿಡಿ. ಥ್ಯಾಂಕ್ ಯು ಸರ್. ಅದೇ ನಂಗೆ ಗೊಂದಲ. ಅದೇ ಮತ್ತೆ ಇಫ್ ಯು ಮ್ಯಾನೇಜ್ ದ ಬೋತ್ ದ ಥಿಂಗ್ಸ್, ನಿಮ್ಗೆ ಅಲ್ಲೇ ಮತ್ತೆ ಕೋರ್ಟ್ ಹೋದಾಗ ನಿಮ್ಗೆ ಸ್ವಲ್ಪ ಎಕ್ಸ್ಟ್ರಾ ಅರ್ನಿಂಗ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಲ್ಲ. ಹೌದು ಇದೆ, ಆದ್ರೆ ಬಟ್ ನಾವು ಅರ್ನ್ ಮಾಡೋದಿಲ್ಲ. ಬಟ್ ಅವ್ರು ಇವ್ರು ಕೊಟ್ಟದನ್ನೆಲ್ಲ ಅಟೆಂಡ್ ಮಾಡ್ಕೊಂಡು ಬರ್ತೀವಿ. ಅರ್ನ್ ಅಂತ ಹೇಳುವಂತದ್ದು ಏನಿಲ್ಲ, ನಾಲೆಜಿಗೋಸ್ಕರ ಪರ್ಟಿಕ್ಯುಲರ್ ಆಗಿ ಹೋಗ್ತೀವಿ. ಎಲ್ಲ ಸಂಪಾದನೆ ಮಾಡ್ಬೇಕು. ಬರೀ ನಾಲೆಜ್ ಬರೀ ನೀವು ಸರಸ್ವತಿ ಫಾಲೋ ಮಾಡಿರೋ ಪ್ರಯೋಜನ ಆಗಲ್ಲ, ಲಕ್ಷ್ಮಿನ ಸ್ವಲ್ಪ ಫಾಲೋ ಮಾಡ್ಬೇಕು. ಓಕೆ ಸರ್, ಥ್ಯಾಂಕ್ ಯು. ಪ್ರಶ್ನೆ ಕೇಳಿ ಸರ್. ನಮಸ್ಕಾರ. ನೋಡಿ, ಇನ್ 5 ಮಿನಿಟ್ಸ್ ಇದೆ. 9:30 ನಾವು ಕ್ಲೋಸ್ ಮಾಡ್ತೀವಿ. ದಯವಿಟ್ಟು ಪ್ರಶ್ನೆಗಳನ್ನ ಕೇಳಿ. ಹಲೋ ಸರ್. ಮಲ್ಲಿನಾಥ್ ಕೇಳಿ ಪ್ರಶ್ನೆ. ಸರ್ ನಮ್ಮ ತಂದೆಯವರು ಹಲೋ ಸರ್, ನಮ್ಮ ತಂದೆಯವರು ಸುಮಾರು 18 ಚಿನ್ನಪ್ಪ ರೆಡ್ಡಿ ಒಂದ್ ನಿಮಿಷ ವೇಟ್ ಮಾಡಿ. ಆಯ್ತು ಸರ್. ಸರ್, ನಮ್ಮ ತಂದೆಯವರು ಸುಮಾರು 18 ವರ್ಷಗಳ ಹಿಂದೆ ಅಂದ್ರೆ ನಮ್ಮ ಅಜ್ಜಿಯ ಅಲ್ಲಿರ್ತಕ್ಕಂಥ 6 ಎಕರೆ ಲ್ಯಾಂಡ್ ಅನ್ನ ಅವರು ಬೇರೊಬ್ಬರಿಗೆ ಮಾರಿದ್ದಾರೆ ಸರ್. ಈಗ ಅವರಲ್ಲಿ ಅದು ಸೇಲ್ ಡೀಡ್ ಅಲ್ಲಿ ನಮ್ಮ ತಂದೆಯವರು ಸಹಿ ಮಾಡಿರ್ತಕ್ಕಂಥದ್ದಾಗ್ಲಿ ನಮ್ಮ ತಂದೆಯವರು ಒಪ್ಪಿಕೊಂಡಿರ್ತದ್ದಾಗ್ಲಿ ಯಾವುದೇ ರೀತಿಯಂತ ಪುರಾವೆಗಳಿಲ್ಲ ಸರ್ ಅಲ್ಲಿ. ಸೊ ಹಾಗಾಗಿ ಆ ಒಂದು ನಾವು ಅದಕ್ಕೆ ಆ ಒಂದು ನಮ್ಮ ತಂದೆಗೆ ಬರುವಂತ ಪಾಲನ್ನು ನಾವು ಕೇಳಬಹುದಾ ಸರ್ ಅಂತ ನಾನು ಕೇಳ್ತಾ ಇದ್ದೀನಿ ಕ್ವಶನ್. ಅದು ಸೇಲ್ ಡೀಡ್ ಆಗಿ ಎಷ್ಟು ದಿವಸ ಆಯ್ತು? ಅದೇ ಸರ್, ಸುಮಾರು 20 ವರ್ಷ ಆಯ್ತು ಸರ್. ಈಗ ನಿಮ್ ವಯಸ್ಸಿಟ್ಟು? ಸರ್ ನನಗೆ 32 ಸರ್. ಮತ್ 32 ಅಂದ್ರೆ ನೀವು ಆ ಸೇಲ್ ಡೀಡ್ ಮಾಡಿದಾಗ ಮೈನರ್ ಇದ್ರಿ ಅಂತ ಅರ್ಥ. ಹೌದು ಸರ್. ಮತ್ ನೀವು ಮೈನರ್ ಆಗಿ 3 ವರ್ಷ ಒಳಗಡೆ ಕೇಳ್ಬೋದಾಗಿತ್ತಲ್ಲ ಸರ್. ಅಷ್ಟೊಂದು ನಾಲೆಜ್ ಇಲ್ಲ ಸರ್ ತಂದೆಯವರು ಕೂಡ. ಅಲ್ಲ ತಿಳ್ಕೊಳ್ಳಿ, ಈಗ ನೀವೇನಂತಿದ್ರೆ ನಾನು ಮೈನರ್ ಇದ್ದೆ, ಆ ಟೈಮಲ್ಲಿ ಸೇಲ್ ಡೀಡ್ ಆಗಿದೆ ಅಂತ ನಿಮ್ಮ ವಾದ. ಹೌದು ಸರ್. ಬಟ್ ನ್ಯಾಯಾಲಯ ಏನಂತಂದ್ರೆ, ಆಯ್ತಪ್ಪ ನೀನು 18 ವರ್ಷಕ್ಕೆ ಮೇಜರ್ ಆಗ್ತಾನೆ, ಹೌದು ಸರ್. 18 ವರ್ಷದಿಂದ ಲಿಮಿಟೇಷನ್ ಸ್ಟಾರ್ಟ್ಸ್. ಸೊ 18 ವರ್ಷದಿಂದ 3 ವರ್ಷ ಸ್ಟಾರ್ಟ್. ನೀವು 3 ವರ್ಷ ಒಳಗನೆ ಕೇಳಿಲ್ಲ ಅಂತ ಕೋರ್ಟ್ ಕೇಳ್ತದೆ. ಅವಾಗ ಏನ್ ಹೇಳ್ತೀರಿ ನೀವು? ಸರ್ ನಮ್ಗೆ ಅಷ್ಟೊಂದ್ರ ಬಗ್ಗೆ ನಾಲೆಜ್ ಇರಲಿಲ್ಲ ಹಳ್ಳಿಗಳಲ್ಲಿ. ಅದಕ್ಕೆ ನಿಮ್ಗೆ ನಾಲೆಜ್ ಇರ್ತಕ್ಕಿಲ್ಲ. 18 ವರ್ಷಕ್ಕೆ ಅಷ್ಟೇ ನಾಲೆಜ್ ಇರಲ್ಲ. 18 ವರ್ಷದ ನಂತರ ಯು ಆರ್ ಡೀಮ್ ಟು ಬಿ ನಾಲೆಜಬಲ್. ನೀವು ಪ್ರೌಢ ವಯಸ್ಕ. ನೀವು ಮತದಾನ ಹಕ್ಕು ಕೊಡ್ತಾರೆ, ಮದುವೆ ಮಾಡ್ಕೊಳಕ್ ಅವಕಾಶ ಕೊಡ್ತಾರೆ, ಸರ್ಕಾರಿ ನೌಕರಿ ಮಾಡ್ಲಿಕ್ಕೆ ನಿಮ್ಗೆ ಅಧಿಕಾರ ಕೊಡ್ತಾರೆ. ನಿಮ್ ನಾಲೆಜ್ ಇಲ್ಲ ಅಂತ ನೀವು ಹೇಳಕ್ ಬರಲ್ಲ. ನಿಮ್ ನಾಲೆಜ್ ಇದೆ ಅಂತಾನೆ ನ್ಯಾಯಾಲಯ ಪೂರ್ವಭಾವಿಸ್ತದೆ. ನೀವು 18 ವರ್ಷ ಆದ್ರೆ ನೀವು ಸರ್ಕಾರಿ ನೌಕರಿ ಮಾಡ್ಲಿಕ್ಕೆ ಅರ್ಹ, ನೀವು ಚುನಾವಣೆಗೆ ಓಟ್ ಹಾಕ್ಲಿಕ್ಕೆ ಅರ್ಹ. ಹೌದು ಸರ್. ಹೌದು ಸರ್. ಮತ್ತೆ ಇವರ ಮೇಜರ್ ಅಲ್ಲ. ಮೇಜರ್ ಆಗಿ ಮೇಜರ್ ಆದಾಗಿಂದ 3 ವರ್ಷ ಒಳಗಡೆ ನೀವು ಚಾಲೆಂಜ್ ಮಾಡಬಹುದಾಗಿತ್ತು. ಆ ಹಕ್ಕನ್ನ ನೀವು ಈಗ ಕಳ್ಕೊಂಡಿದ್ದೀರಿ. ಯುವರ್ ಸೂಟ್ ಈಸ್ ಬಾರ್ಡ್ ಬೈ ಲಿಮಿಟೇಷನ್. ಮಿತಿ ಕಾನೂನಿಂದ ಬಾಧಿತ ಆಗಿದೆ. ಅಂದ್ರೆ ಯಾವ್ದೇ ರೀತಿ ಕೂಡ ಬರಂಗಿಲ್ಲ ಸರ್ ಮಾಡಕ್ಕೆ. ಏನು ಮಾಡಕ್ ಬರಲ್ಲ. ಒನ್ ಹೂ ಸ್ಲೀಪ್ಸ್ ಓವರ್ ಇಸ್ ರೈಟ್ ಕೋರ್ಟ್ ವಿಲ್ ನಾಟ್ ಹೆಲ್ಪ್. ಯಾರು ತಮ್ಮ ಹಕ್ಕಿನ ಬಗ್ಗೆ ನಿರ್ಲಕ್ಷ್ಯತೆ ವಹಿಸಿರ್ತಾರೆ, ಯಾರು ತಮ್ಮ ಹಕ್ಕಿನ ಬಗ್ಗೆ ಜಾಗೃತಿ ಇರೋದಿಲ್ಲ, ಅವರಿಗೆ ನ್ಯಾಯಾಲಯ ಸಹಾಯ ಮಾಡಲ್ಲ. ಸರ್, ಈಗ ಆಲ್ರೆಡಿ ಒಬ್ರು ಕೇಸ್ ಕೊಟ್ಟಿದ್ದೀನಿ ಅದ್ರ ಬಗ್ಗೆ. ನಮ್ಮ ವಕೀಲರು ಅದನ್ನ ಕೇಸ್ ತಗೊಂಡಿದ್ದಾರೆ ಸರ್. ಆಗುತ್ತೆ ಅಂತ ತಗೊಂಡಿದ್ದಾರೆ, ಅಮೌಂಟ್ ಕೂಡ ತಗೊಂಡಿದ್ದಾರೆ. ವಕೀಲರು ಯಾವುದೇ ಕೇಸ್ ಕೊಟ್ಟರು ಆಗ್ತಿದ್ರೆ ತಗೋತಾರೆ. ಅವ್ರು ಯಾವ್ದು ಆಗುದಿಲ್ಲ ತಗೋತಾರೆ. ಒನ್ ಫೈನ್ ಇಟ್ ವಿಲ್ ಬಿ ಡಿಸ್ಮಿಸ್ಡ್ ವಿತ್ ಕಾಸ್ಟ್, ವಿತ್ ಎಕ್ಸಾಂಪರಿ ಕಾಸ್ಟ್. ಖರ್ಚು ಸಮೇತ ಆ ದಾವೆಯನ್ನ ನ್ಯಾಯಾಲಯ ವಜಾ ಮಾಡ್ತದೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್, ಈ AC ಕೋರ್ಟ್ DC ಕೋರ್ಟ್ಗಳಲ್ಲಿ ಆರ್ಡರ್ ಆಗಿರೋದನ್ನ
ಲೋಯರ್ ಅಥಾರಿಟೀಸ್ ಎಕ್ಸಿಕ್ಯೂಟ್ ಮಾಡದೇ ಇದ್ರೆ ಏನ್ ಮಾಡ್ಬೇಕು ಸರ್? ಅದು ಮೇಲಿನ ಅಥಾರಿಟಿಗೆ ಪತ್ರ ಬರ್ರಿ, ಗಮನಕ್ಕೆ ತಗೊಂಬರ್ರಿ. ದಟ್ ಅಮೌಂಟ್ಸ್ ಟು ಮಿಸ್ಕಂಡಕ್ಟ್, ದಟ್ ಅಮೌಂಟ್ಸ್ ಟು ಡಿಸೊಬಿಡಿಯನ್ಸ್. ಮೇಲಿನ ಅಥಾರಿಟಿಗೆ ನೀವು ಪತ್ರ ಬರೆದು ನೋಟಿಸ್ ಒಮ್ಮೆ ನೀವು ಇಂಥದ್ದು ಆರ್ಡರ್ ಮಾಡಿದ್ರಿ, ಈ ಆರ್ಡರ್ ಅನ್ನ ಕೆಳಗಿನವರು ಪಾಲನೆ ಮಾಡ್ತಾ ಇಲ್ಲ, ನಿಮ್ಮ ಆದೇಶವನ್ನು ಅವರು ಧಿಕ್ಕರಿಸಿದ್ದಾರೆ, ಸೊ ಇವ್ರ ಮೇಲೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡ್ರಿ, ದಿಸ್ ಅಮೌಂಟ್ಸ್ ಟು ಮಿಸ್ಕಂಡಕ್ಟ್ ಅಂಡರ್ ದಿ KCSR ಅಂತ ನೀವು ಬರೀರಿ. ಸರಿ ಸರ್, ಸರಿ ಸರ್, ಥ್ಯಾಂಕ್ ಯು ಸರ್. ಚಿನ್ನಪ್ಪ ರೆಡ್ಡಿ ಅವರ ಪ್ರಶ್ನೆ ಕೇಳಿ, ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳಿ ಚಿನ್ನಪ್ಪ ರೆಡ್ಡಿ ಅವರೇ. ಸರ್ ನಂದು ಸರ್ವಿಸ್ ಮ್ಯಾಟ್ರ್ ಸರ್ ಒಂದು ಕೇಳಿ. ಅಲ್ಲ ಸರ್ ನಾನು 26/2003 ಹೈಸ್ಕೂಲ್ಗೆ ಪ್ರೈವೇಟ್ ಸ್ಕೂಲ್ ಗ್ರಾಂಟ್ಗೆ ಏಡ್ ಆಗಿತ್ತು ಸರ್. ಅವಾಗ ನಾನು ಅಪಾಯಿಂಟ್ಮೆಂಟ್ ಅಂತಂದು ತಗೊಂಡು ನನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರೆ ಸರ್ 26/2003 ಸರ್. 5/8/2005 ಗ್ರಾಂಟ್ ಆಯ್ತು ಸರ್. ಅದು ಗ್ರಾಂಟ್ ಆದ್ಮೇಲೆ ನಾನು 1 ವರ್ಷ ಸರ್ವಿಸ್ ಮಾಡಿದ್ದೀನಿ ಸರ್. ಗೌರ್ಮೆಂಟ್ ಪೇಮೆಂಟ್ ತಗೊಂಡಿನಿ ಸರ್. ಗೌರ್ಮೆಂಟ್ ಪೇಮೆಂಟ್ ತಗೊಂಡ ಮೇಲೆ ಒಂದು ವರ್ಷದ ನಂತರ ಸರ್, ನೀವು BA ದಲ್ಲಿ ಇಂಗ್ಲಿಷ್ ಐಚ್ಛಿಕವಾಗಿ ಸ್ಟಡಿ ಮಾಡಿಲ್ಲ, ನಿಮ್ಮನ್ನ ಯಾಕೆ ತೆಗಿಬಾರ್ದು ಅಂತಂದು ನನಗೆ ನೋಟಿಸ್ ಕೊಟ್ರು ಸರ್. ಅದ್ರದ್ರಲ್ಲಿ ನಾನು MA ಮಾಡಿದ್ದೀನಿ, ನಾನು ಅರ್ಹತೆ ಇದ್ದೀನಿ ಅಂತಂತ ನಾನು ಉತ್ತರ ಕೊಟ್ಟರು ಸಹಿತ ಸರ್, ನಂದು ಗ್ರಾಂಟಿನ ಏಡನ್ನ 2007 ವಾಪಸ್ ತಗೊಂಡ್ರು ಸರ್. 2007 ವಾಪಸ್ ತಗೊಂಡ್ರು ಸರ್. ನಾನು ಕೋರ್ಟ್ಗೆ ಹೋದಿನಿ ಸರ್. ಕೋರ್ಟ್ನಲ್ಲಿ ಅವರು ಅಡ್ಮಿನಿಸ್ಟ್ರೇಷನ್ ವಕೀಲರು ಸ್ವಲ್ಪ ಅದೇನು ಅಡ್ಮಿನಿಸ್ಟ್ರೇಟಿವ್ ಇದ್ರಲ್ಲಿ ಇರಲಿಲ್ಲ, ಅದು ಫೇಲ್ ಆಯ್ತು ಸರ್ ಬೆಂಗಳೂರು ಕೋರ್ಟ್ನಲ್ಲಿ. ನಂತರ ಗುಲ್ಬರ್ಗ ಬೆಂಚಿಗೆ ಹಾಕಿದನು ಸರ್. ಅಲ್ಲಿ ಅವ್ರು ವಕೀಲರು ಸರಿಯಾಗಿ ಇದು ಮಾಡ್ಲಾರ್ದ್ರ ಸಲುವಾಗಿ ಅಲ್ಲಿ ಫೇಲ್ ಆಯ್ತು ಸರ್. ಮತ್ತೆ ನಾನು 2015 ಮೇಲ್ಮನೆ ಪ್ರಾಧಿಕಾರಕ್ಕೆ ಹೋದಿನಿ ಸರ್. ಮೇಲ್ಮನೆ ಪ್ರಾಧಿಕಾರದಲ್ಲಿ ನನಗೆ ಅಲ್ಲಿಂದ 2007 ತನಕ ಏನು ಇವ್ರಿಗೆ ಇದು ಮಾಡೋದಿಲ್ಲ. 2015 ಏನೈತಲ್ಲ, ಇಲ್ಲಿಂದ ಇವ್ರು ಸರ್ವಿಸ್ ಕನ್ಸಿಡರ್ ಮಾಡ್ಕ್ಯಾರಿ, ಇವ್ರ ಅರ್ಹತೆ ಇದ್ದಾರ, ಇವ್ರನ್ನ ಇಲ್ಲಿಂದ ಏನ್ ಬರ್ತದ ಅಲ್ಲಿಂದ ಇವ್ರಿಗೆ ಏನು ಭತ್ತೆ ಏನು ಪೇಮೆಂಟ್ ಇದೆ ಇವ್ರನ್ನ ಸೇವೆಗೆ ಅರ್ಹತೆ ಇದು ಮಾಡ್ಕೊಂಡು ಜಾಯಿನ್ ಮಾಡ್ಕ್ಯಾರ ಅಂತಂದು ಮೇಲ್ಮನೆ ಪ್ರಾಧಿಕಾರ ಆರ್ಡರ್ ಕೊಟ್ಟಿತ್ತು ಸರ್. ಆರ್ಡರ್ ಕೊಟ್ಟ ಮೇಲೆ ನಾನು BO ಸುರಪುರ, DDP ಯಾದಗಿರಿ, ಕಮಿಷನರ್ ಗುಲ್ಬರ್ಗಕ್ಕೆ ಲೆಟರ್ ಕೊಟ್ಟರು ಸರ್. ಅವ್ರು ಇದುವರೆಗೂ ನನ್ನ ಕನ್ಸಿಡರ್ ಮಾಡ್ತಾ ಇಲ್ಲ ಸರ್. ಮೇಲ್ಮನೆ ಪ್ರಾಧಿಕಾರನ ಕನ್ಸಿಡರ್ ಮಾಡ್ತಾ ಇಲ್ಲ. ಅದಕ್ಕೆ ಮುಂದೆ ಏನ್ ಮಾಡ್ಬೇಕಂತ ಇದು ಮಾಡ್ತಾ ಇದ್ದೀನಿ ಸರ್. ಇಷ್ಟು ಸುತ್ತೋ ಅವಶ್ಯಕತೆನೇ ಇರ್ಲಿಲ್ಲ. ನಿಮ್ದು ಒಟ್ಟಾರೆ ಕಂಟೆಂಟ್ಸ್ ಅಂದ್ರೆ ನೀವು BA ಯಲ್ಲಿ ಇಂಗ್ಲಿಷ್ ಇಲ್ಲದೆ ಪಾಸ್ ಆಗಿದ್ದೀರಿ ಅಂತ ಅವ್ರ ವಾದ. ಹೌದು ಸರ್. ಕಾಮನ್ ಸೆನ್ಸು. ಯಾಕಂದ್ರೆ BA ದಲ್ಲಿ ಇಂಗ್ಲಿಷ್ ಪೇಪರ್ ಒಂದು ಕಡ್ಡಾಯವಾದಂತ ಒಂದು ಸಬ್ಜೆಕ್ಟ್ ಇರ್ತದೆ, ಲ್ಯಾಂಗ್ವೇಜ್ ಇರ್ತದೆ ಸರ್. ಹೌದು. ಇನ್ನು ಆಪ್ಷನಲ್ ಬೇಕಾದ್ರೆ ನೀವು ಕನ್ನಡ ತಗೋಬಹುದು, ಹಿಂದಿ ತಗೋಬಹುದು. ಆದ್ರೆ ಇಂಗ್ಲಿಷ್ ಪೇಪರ್ ಎಲ್ಲಾ ವಿದ್ಯಾರ್ಥಿಗಳಿಗೆ BA ದವರಿಗೆ ಒಂದು ಕಡ್ಡಾಯವಾದಂತ ಪೇಪರ್ ಅದು. ಹೌದು ಸರ್. ಆ ಪೇಪರ್ ಒಬ್ಬ BA ಡಿಗ್ರಿ ಮುಗಿಸ್ಬೇಕಾದ್ರೆ ಆ ಪೇಪರ್ ಪಾಸ್ ಆದ್ರೆ ಮಾತ್ರ ಅವನು ಪದವೀಧರ ಆಗ್ತಾನೆ. ಹೌದು ಸರ್. ಹಂಗಾಗಿ ದಿಸ್ ಇಸ್ ಓನ್ಲಿ ಕ್ರಕ್ಸ್ ಆಫ್ ಯುವರ್ ಕೇಸು. ಇಷ್ಟೆಲ್ಲ ನೀವು ಮೈಲಾರ ಸುತ್ತದ ಅವಶ್ಯಕತೆ ಇರಲಿಲ್ಲ ಸರ್. ನಿಮ್ ಓನ್ಲಿ ಕ್ರಕ್ಸ್ ಏನು, ನಿಮ್ಮ ಪದವಿಯಲ್ಲಿ BA ಇಂಗ್ಲಿಷ್ ಓದಿಲ್ಲ ಅಂತ ಅವ್ರ ವಾದ. ಅವ್ರು ಓದಿಲ್ಲ ಅಂತ ವಾದ ಸರ್. ನಾನು ಅದು ಓದಿಲ್ಲ ಅಂತಂದ್ರೆ ಅದರಲ್ಲಿ ಸರ್ಕ್ಯುಲರ್ ಇದ್ದಾವ ಸರ್. 1991 ಇದ್ರದ್ರಲ್ಲಿ ಸರ್ ನೀವೇನ್ ಹೇಳಿದ್ರಲ್ಲ ಸರ್, ಅದರದ್ದಿದೆ ಸರ್. 98 ಸರ್ BA ಆಪ್ಷನಲ್ ಇರಲಿಲ್ಲ ಅಂತಂದ್ರೆ B.Ed ನಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಸ್ಟಡಿ ಮಾಡಿದ್ರನ್ನ ತಗೊಳ್ಬಹುದು, PGD LTE ಸರಿ ಸ್ಟಡಿ ಮಾಡಿದ್ರನ್ನ ತಗೊಳ್ಬಹುದು, MA ಮಾಡಿದ್ರನ್ನ ತಗೊಳ್ಬಹುದು ಅಂತಿದೆ ಸರ್. ಅದ್ರ ಪ್ರಕಾರ ಏಬಲ್ ಇದ್ದೀನಿ ಸರ್. ಮೊದಲನೇ ಸರ್ಕ್ಯುಲರ್ ಪ್ರಕಾರ ಏಬಲ್ ಇದ್ದೀನಿ ಸರ್. ಅಲ್ಲ ನೀವು BA ದಲ್ಲಿ ನಿಮಗೆ ಬೇಸಿಕ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಪೇಪರ್ ಇರಲಿಲ್ವಾ? ಲ್ಯಾಂಗ್ವೇಜ್ ಆಗಿತ್ತು ಸರ್, ಕನ್ನಡ ಇಂಗ್ಲಿಷ್ ಇದೆ ಸರ್. ಅಲ್ಲ, ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ಈ ಒಟ್ಟಾರೆ ಅವ್ರ ವಾದ ಏನಂದ್ರೆ ನೀವು BA ಪದವಿಯನ್ನ ಇಂಗ್ಲಿಷ್ ಪೇಪರ್ ಇಲ್ಲ ಅಂತ ಅವ್ರ ವಾದ. ಹೋಗ್ತಾನೆ ಆಪ್ಷನಲ್ ಸಬ್ಜೆಕ್ಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು. ಲ್ಯಾಂಗ್ವೇಜ್ ಅಂತ ಸ್ಟಡಿ ಮಾಡಿ ಆಪ್ಷನಲ್ ಅಂತ ಕೇಳ್ತಾ ಇದ್ದಾರೆ ಸರ್. ಆಪ್ಷನಲ್ ಕೇಳ್ತಾರ? ವಾಟ್ ಐ ಥಾಟ್ ಇಟ್ ಇಸ್ ಬೇಸಿಕ್ ಲ್ಯಾಂಗ್ವೇಜ್ ಪೇಪರ್ ಅಂತ ನಾನು ತಿಳ್ಕೊಂಡೆ. ಅಲ್ಲ, ಅದು ಬೇಸಿಕ್ ಇದ್ರೂ ಇದು ಮಾಡ್ಬೋದಂತ 91 ಆರ್ಡರ್ ನಲ್ಲಿ ಸರ್ಕ್ಯುಲರ್ ಇದೆ ಸರ್. 1991 ಸರ್ಕ್ಯುಲರ್. ಯಾವ ಭಾಷೆದಲ್ಲಿ ಕಲಿಸ್ತಾರ ಅವ್ರು SLC ತನ ಇಂಗ್ಲಿಷ್ ಅಥವಾ ಕನ್ಸರ್ನ್ ಲ್ಯಾಂಗ್ವೇಜ್ ಸೆಕೆಂಡ್ ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಸ್ಟಡಿ ಮಾಡಿದ್ರಂದ್ರ ಏಬಲ್ ಅಂತ ಇದೆ ಸರ್ ಸರ್ಕ್ಯುಲರ್ 1991 ಸರ್ಕ್ಯುಲರ್ ನಲ್ಲಿ. ಅಲ್ಲ, ಈಗ ನಮ್ಗೆ ಇಶ್ಯೂ ಈಗ ಇಟ್ಸ್ ನಾಟ್ ದ ಮೆರಿಟ್ ಆಫ್ ದ ಕೇಸ್. ಯಾಕೆ? ಬಿಕಾಸ್
ಆಲ್ರೆಡಿ ಅಪಲೇಟ್ ಟ್ರಿಬ್ಯುನಲ್ ನಿಮ್ ಪರವಾಗಿ ತೀರ್ಪು ಕೊಟ್ಟಿದೆ. ಸೊ ಇದನ್ನೆಲ್ಲ ಸರ್. ಕನ್ಸಲ್ಟ್ ಮಾಡಿನೇ ನ್ಯಾಯಾಲಯ ತೀರ್ಪು ಕೊಟ್ಟಿರ್ತದೆ. ಈಗ ನೀವು ಒಂದು ಹ್ಮ್. ಸರ್ಟನ್ ಪೀರಿಯಡ್ ದಲ್ಲಿ ನಿಮಗೆ ಸಂಬಳ ಇಲ್ಲ ಅಂದ್ರು ಯಾಕಿಲ್ಲ ಅಂದ್ರೆ ದಟ್ ಇಸ್ ನೋ ವರ್ಕ್ ನೋ ಪೇ. ಸರ್. ನಿಮ್ಗೆ ಒಂದಿಷ್ಟು ನಿರ್ದಿಷ್ಟ ಅವಧಿಗೆ ನಿಮಗೆ ಸಂಬಳ ಇಲ್ಲ ಅಂತಂದ್ರಲ್ಲ, ಬಿಕಾಸ್ ದರ್ ಹೌದು ಇಸ್ ಅ ಪ್ರಿನ್ಸಿಪಲ್ ಸ್ಟೇಟಿಂಗ್ ದಟ್ ನೋ ವರ್ಕ್ ನೋ ಪೇ. ಹೌದು ನೀವು ಸರ್. ಯಾವ ಅವಧಿಗೆ ಕೆಲಸ ಮಾಡಿಲ್ಲ ಅದಕ್ಕೆ ಸಂಬಳ ಇಲ್ಲ ಅಂತ ಹೇಳಿದ್ದು ಸರಿ ಇದೆ. ಬಟ್ ನಿಮಗೆ ಹೌದು ಸರ್. ಉಳಿಕಿದೆಲ್ಲ ಅವರು ಮೆರಿಟ್ ಮೇಲೆ ಆರ್ಡರ್ ಮಾಡಿ ನಿಮ್ಗೆ ರೀಇನ್ಸ್ಟೇಟ್ ಮಾಡಿ ಮತ್ತು ಉಳಿಕಿದೆಲ್ಲ ಅರಿಯರ್ಸ್ ಕೊಡಿ ಮತ್ತು ನಿಮಗೆ ಪ್ರಮೋಷನ್ ಕೂಡ ಕೊಡ್ಬೇಕು, ಟೈಮ್ ಬೌಂಡ್ ಪ್ರಮೋಷನ್ ಕೂಡ ಕೊಡ್ಬೇಕು. ಸರ್. ಯು ಆರ್ ಎಂಟೈಟಲ್ಡ್ ಫಾರ್ ಟೈಮ್ ಬೌಂಡ್ ಪ್ರಮೋಷನ್ ಆಲ್ಸೋ. ಸರ್. ಅದರಿಂದ ಮಾಡಿ ಇವರೆಲ್ಲರನ್ನು ಪಾರ್ಟಿ ಮಾಡಿ ಕಂಟೆಂಪ್ಟ್ ಹಾಕಿ. ಅದೇ ಸರ್, ಸ್ವಲ್ಪ ಒಳ್ಳೆ ವಕೀಲರು ನಮ್ಗೆ ಸ್ವಲ್ಪ ಮಾಹಿತಿ ಕೊಟ್ಟರೆ ಅಂದ್ರೆ ಬಹಳ ಅನುಕೂಲ ಆಗ್ತದೆ ಸರ್. ಎಲ್ಲಿ ಕಲಬುರಗಿನ? ಕಲಬುರ್ಗಿ ಐತಿ ಸರ್. ನಾನು ಎಲ್ಲಿ ಯಾವ ಬೆಂಚಿಗೆ ಆದ್ರೆ ಹಾಕ್ಬೋದಲ್ಲ ಸರ್? ಇಲ್ಲ ಇಲ್ಲ ಇಲ್ಲ, ನೀವು ಕಲಬುರಗಿ ಅಂದ್ರೆ ದಟ್ ಇಸ್ ಜುರಿಸ್ಡಿಕ್ಷನ್ ಕಲಬುರಗಿ ಬರ್ತದೆ. ಹ್ಞೂ ನೀವು ಸರ್. ಅಲ್ಲ, ಈಗ ಆರ್ಡರ್ ಮಾಡಿದ್ದೆ ಯಾರದು? ಇದು ಮೇಲ್ಮನವಿ ಪ್ರಾಧಿಕಾರ ಆರ್ಡರ್ ಮಾಡಿರೋದು ಸರ್. ಮತ್ತೆ ಇದು ಮಾಡ್ಕೊಂಡು ಇದು ಮಾಡಿರೋದು ಗ್ರಾಂಟ್ ಇಂದ ತಕೊಂಡಿರೋದು ಇಲ್ಲಿಂದ ಸರ್, ಬೆಂಗಳೂರ್ಲಿಂದಾನೆ ಪ್ರಿನ್ಸಿಪಲ್ ಸೆಕ್ರೆಟರಿ ಉಪ ಈಗ ಯಾವ ನ್ಯಾಯಾಲಯ ಆದೇಶ ಮಾಡಿದಲ್ಲ ಆ ನ್ಯಾಯಾಲಯದ ಆದೇಶ ಇವರು ಪಾಲನೆ ಮಾಡಿಲ್ಲ, ಹಿಂಗಾಗಿ ನಿಮ್ಮ ಆದೇಶವನ್ನ ಇವರು ಉಲ್ಲಂಘನೆ ಮಾಡಿದ್ದಾರೆ. ಮತ್ತೊಂದು ಅದೇ ನ್ಯಾಯಾಲಯದ ಮುಂದೆ ನೀವು ಕಂಟೆಂಪ್ಟ್ ಅರ್ಜಿಯನ್ನು ಹಾಕಿ ಇವರೆಲ್ಲರನ್ನು ಪಾರ್ಟಿ ಮಾಡಿ. ಮೇಲ್ಮನವಿ ಪ್ರಾಧಿಕಾರ ಆರ್ಡರ್ ಮಾಡ್ಯದ ಸರ್. ಆಯ್ತು, ಆ ಮೇಲ್ಮನವಿ ಪ್ರಾಧಿಕಾರದ ಮುಂದೆನೆ ಕಂಟೆಂಪ್ಟ್ ಅರ್ಜಿ ಹಾಕಿ ನಿಮ್ಮ ಆದೇಶವನ್ನ ಈ ಅಧಿಕಾರಿಗಳು ಪಾಲನೆ ಮಾಡಿಲ್ಲ, ಇದರಿಂದ ನನಗೆ ತೊಂದರೆ ಆಗಿದೆ ಅಂತ ನೀವು ಕಂಟೆಂಪ್ಟ್ ಅರ್ಜಿಯನ್ನು ಹಾಕಿ ಇವರೆಲ್ಲರನ್ನು ಪಾರ್ಟಿ ಮಾಡಿ. ಹ್ಞೂ ಸರ್. ಇಲ್ಲಿ ಬೆಂಗಳೂರಿನಲ್ಲಿ ಅಲ್ಲಲ್ಲ, ಅದು ನಿಮ್ಗೆ ಅಲ್ಲಲ್ಲ ಈಗ ಬೆಂಗಳೂರು ಸರ್. ತಾನೆ ಬೆಂಗಳೂರು ಸರ್, MS ಬಿಲ್ಡಿಂಗ್ ರೀ. ಆಯ್ತು, ಈ ನಮ್ಮ ಕಾರ್ಯಕ್ರಮ ನಡೆಸ್ತಾರೆ ಪುರುಷೋತ್ತಮರ್ಗೆ ಭೇಟಿಯಾಗ್ರಿ, ಅವರ ಅದ ಕೇಸ್ ಮಾಡ್ತಾರೆ ನಿಮ್ದು. ಆಯ್ತು ಸರ್, ಆಯ್ತು ಸರ್, ಆಯ್ತು ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು, ವಂದನೆಗಳು. ಎಲ್ಲರಿಗೂ ಧನ್ಯವಾದಗಳು. 9:36 ಆಯ್ತು. ಆಲ್ಮೋಸ್ಟ್ 5 ನಿಮಿಷ ನಾವು ಹೆಚ್ಚು ತಗೊಂಡ್ವಿ. ಎಲ್ಲ ಇನ್ನು ನಮ್ಮ ಆಡಿಯನ್ಸ್ ಎಲ್ಲರೂ ಬಂದಿದ್ದಾರೆ. ಸೊ ಇಷ್ಟು ಹೊತ್ತು ನಮಗೆ ಕಾನೂನಿನ ವಿಷಯವಾಗಿ ಸಾಕಷ್ಟು ವಿಚಾರಗಳನ್ನ ಮಾಹಿತಿಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಜಿನರಲ್ಕರ್ ಸಾಹೇಬರು ಹಂಚ್ಕೊಂಡಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ನಾವು ನಿಲ್ಲಿಸೋಣ. ಮುಂದಿನ ಕಾರ್ಯಕ್ರಮ ಬರುವ ಭಾನುವಾರ ರಾತ್ರಿ 8 ಗಂಟೆಯಿಂದ ಶುರು ಆಗ್ತದೆ. ಟೈಮಿಂಗ್ಸು ಸ್ವಲ್ಪ ಏನಾದರೂ ವ್ಯತ್ಯಾಸ ಆದಂತ ಸಂದರ್ಭದಲ್ಲಿ ತಮಗೆ ನಾವು ಮುಂಚಿತವಾಗಿ ನೋಟಿಫೈ ಮಾಡ್ತೀವಿ ಈ ನಿಟ್ಟಿನಲ್ಲಿ. ಸೊ ಈ ಒಂದು ಕಾರ್ಯಕ್ರಮದಿಂದ ಇದು ಲಾಸ್ಟ್ ಅಲ್ಲಿ ನಾವು ಕೊನೆ ಹಂತಕ್ಕೆ ತಗೊಂಡು ಹೋಗ್ಬೇಕಾಗ್ತದೆ. ಸೊ ಎಲ್ರಿಗೂ ಧನ್ಯವಾದಗಳು ಸರ್, ಬಹಳ ಅದ್ಭುತವಾಗಿ ತಾವು ನಡೆಸ್ಕೊಟ್ರಿ ಸರ್ ಕಾರ್ಯಕ್ರಮವನ್ನ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಕಂಗ್ರಾಚುಲೇಷನ್.